ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ನಮಸ್ತೆ. ಸೊ ಎರಡನೇ ದಿನಕ್ಕೆ ಹೋಗೋಣ. ಈಗ ಮಹಾಭಾರತ ಯುದ್ಧದ್ದು ಮೊದಲನೇ ದಿನ ಯುದ್ಧವನ್ನು ನಾವು ನೋಡಿದ್ವಿ. ಸೊ ಯುದ್ಧ ಅಂದರೆ ಯಾವಾಗಲೂ ಭಯಾನಕನೇ. ಆಗಿನ ಕಾಲದಲ್ಲೂ ಭಯಾನಕನೇ, ಈಗಿನ ಕಾಲದಲ್ಲೂ ಭಯಾನಕನೇ. ಅದು ನೀವು ಮೊದಲನೇ ಅಂದರೆ ಶುರು ಮಾಡುವಾಗ ಒಂದು ಕುತೂಹಲ ಇತ್ತು. ಆಮೇಲೆ ನೀವು ಹೇಳ್ದಂಗೆ ಒಂದು ನಿಯಮಗಳಿತ್ತು. ಆಮೇಲೆ ಎಲ್ಲ ನಿಯಮಗಳು, ಯುದ್ಧ ಅಂದರೆ ನಿಯಮ ಮುರಿಯೋದೇ ಯುದ್ಧ. ಸೊ ಅದು ಒಂದು. ಆಮೇಲೆ ಎರಡನೇದು ಸರ್ ನನಗನ್ಸೋದು ಆಕ್ರಮಣ ಅಂತ ಅನ್ನೋದು ಇದೆಯಲ್ಲ, ಅಂದರೆ ಯುದ್ಧ ಆಗೋದು ಓಕೆ, ಆ ಸೈನಿಕರು ಈ ಸೈನಿಕರು, ಆ ಸೇನಾಧಿಪತಿಗಳು ಈ ಸೇನಾಧಿಪತಿ ರಾಜರು ಸೇರ್ಕೊಂಡು ಹೊಡೆದಾಡೋದು. ಬಟ್ ಆಕ್ರಮಣ ಅಂತ ಇದೆಯಲ್ಲ ಸರ್, ಅಂದರೆ ಧ್ವಂಸ ಮಾಡೋದು, ಊರುಗಳನ್ನ ಧ್ವಂಸ ಮಾಡೋದು, ಮಹಿಳೆಯರನ್ನ ರೇಪ್ ಮಾಡೋದು, ಮಕ್ಕಳನ್ನ ಸಾಯಿಸೋದು, ಇದೆಲ್ಲ ಆ ಟೈಮಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ ನಿಮಗೆ? ಇರಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರ್ತಿತ್ತು. ಆದರೆ ಯಾರು ಈ ನ್ಯಾಯ ಧರ್ಮದ ಪರವಾಗಿ ನಿಂತ್ಕೊಂಡು ರಾಜ್ಯಭಾರ ಮಾಡ್ತಿದ್ರು ಆ ರಾಜರುಗಳು ಮಾಡ್ತಾ ಇರಲಿಲ್ಲ, ಆಕ್ರಮಣ ಮಾಡ್ತಾ ಇರಲಿಲ್ಲ. ಉಳಿದಂತೆ ಬೇರೆಯವರು ಆಕ್ರಮಣ ಮಾಡಿ ವಶಪಡಿಸ್ಕೊಳ್ಳೋದು, ಅಧೀನ ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡ್ತಾಯಿದ್ರು. ಅಂದರೆ ಈಗ ದಿಗ್ವಿಜಯಕ್ಕೆ ಅಂತ ಹೋಗ್ತಾ ಇದ್ರು. ದಿಗ್ವಿಜಯಕ್ಕೆ ಅಂತ ಹೋದಾಗ ಆಕ್ರಮಣ ಮಾಡ್ತಾ ಇರಲಿಲ್ಲ, ನಗರಗಳ ಮೇಲೆ ಆಕ್ರಮಣ ಇರಲಿಲ್ಲ. ಉಳಿದಂತೆ ಹೋಗಿ ಯುದ್ಧಕ್ಕೆ ಕರೀತಿದ್ರು. ನಾನು ಎಲ್ಲರಿಗಿಂತ ಶೂರ ಅನ್ನೋದನ್ನು ಸಾಬೀತು ಮಾಡೋಕ್ಕೆ ಬಂದಿದ್ದೀನಿ, ಯುದ್ಧ ಮಾಡಿ ಅಂತ. ಅವರು ಯುದ್ಧಕ್ಕೆ ಬಂದರೆ ಯುದ್ಧ ಮಾಡಿ ಸೋಲ್ತಿದ್ರು, ಗೆಲ್ತಿದ್ರು, ಏನೋ ಒಂದು. ಯುದ್ಧ ಇಲ್ಲ, ನಾನು ನಿನ್ನನ್ನು ಒಪ್ಕೊಂಡಿದ್ದೀನಿ ಅಂದರೆ ಮುಂದೆ ಹೋಗ್ತಿದ್ರು, ಅದೊಂದಿತ್ತು. ಇನ್ನೊಂದು ಅಶ್ವಮೇಧ ರಾಜಸೂಯ ಯಾಗ ಮಾಡುವಾಗ ಒಮ್ಮೆ ಹಾಗೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಯುದ್ಧಕ್ಕೆ ಅಂತ ಹೋಗೋದಲ್ಲ, ಹೋಗ್ತಾ ಇದ್ರು. ಅವ್ರು ಎದುರಿಸಿ ಯುದ್ಧ ಮಾಡ್ಬೋದಾಗಿತ್ತು, ಮಾಡದೇನೋ ಇರ್ಬೋದಾಗಿತ್ತು. ಇದು ಎರಡು ಬಿಟ್ಟರೆ ಉಳಿದಂತೆ ಇನ್ನೊಬ್ಬರ ಮೇಲೆ ಯುದ್ಧ ಮಾಡ್ತಾ ಇರಲಿಲ್ಲ ಇವರು, ನ್ಯಾಯದ ದಾರಿ ಇಲ್ಲದ ರಾಜರುಗಳು. ಆದರೆ ಜರಾಸಂಧನಂಥವರು ಮಾಡ್ತಾಯಿದ್ರು. ಅವರು ಬೇರೆಯವ್ರನ್ನ ವಶಪಡಿಸ್ಕೊಳ್ಳೋದು, ಅವರನ್ನು ಅಧೀನ ಮಾಡ್ಕೊಳ್ಳೋದು. ಅವನು ರಾಜ್ಕುಮಾರನ್ನೆಲ್ಲ ತಂದು ಜೈಲಲ್ಲಿ ಇಟ್ಟಿದ್ದ, ಕಾರಾಗೃಹದಲ್ಲಿ ಕೃಷ್ಣ ಬಿಡಿಸಿದ ಅಂತ ಬರುತ್ತೆ. ಆಮೇಲೆ ಇದರ ಮೇಲೆ, ಮಥುರೆ ಮೇಲೆ ಅವನು 17 ಬಾರಿ ದಾಳಿ ಮಾಡ್ತಾನೆ, 16 ಬಾರಿ ದಾಳಿ ಮಾಡ್ತಾನೆ. ಜರಾಸಂಧ ನಗರದ ಮೇಲೆ ದಾಳಿ ಮಾಡ್ತಾನೆ. ದ್ವಾರಕ್ಕೆ ಹೋಗಿ ಹೊಸ ನಗರ ನಿರ್ಮಾಣ ಮಾಡಿದ್ದೆ, ನಗರದ ಬದುಕು ಕಷ್ಟ ಆಗ್ಬಿಡುತ್ತು ಅನ್ನೋ ಕಾರಣಕ್ಕೆ ಕೃಷ್ಣ. ನಗರದ ಮೇಲಿನ ದಾಳಿಯಿಂದಾಗಿ ಜನಜೀವನ ಹಾಳಾಗತ್ತೆ ಅಂತ. ಆದರೆ ಉಳಿದಂತೆ ಹೇಗಿರ್ತಿತ್ತು ಅಂದರೆ, ಊರು ಕೇರಿ ನಗರದ ಹೊರಗೆ ಕುರುಕ್ಷೇತ್ರದಲ್ಲಿ ಮಾಡಿದ್ರಲ್ಲ, ಅಲ್ಲಿ ಊರಿಲ್ಲ. ಹಸ್ತಿನಪುರ ಇದ್ದಿದ್ದು ದೂರದಲ್ಲಿ. ಅಷ್ಟು ದೂರ ಹೊರಗಡೆ ಬಂದು ಒಂದು ಕಡೆಯಲ್ಲಿ ನಮ್ಮ ಶಕ್ತಿ ಏನು ಅಂತ ನೋಡೋಣ ಅಂತ, ಜನಸಾಮಾನ್ಯರ ಬದುಕಿಗೆ ಏನು ವ್ಯತ್ಯಾಸ ಆಗಿಲ್ಲ, ಆ ಥರ ಮಾಡ್ತಾ ಇದ್ರು. ಆದ್ರೆ ಆ ಥರದವ್ರು ಇರ್ತಿರ್ಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಇರ್ತಾ ಇದ್ರು. ಖಂಡಿತ. ಇಲ್ಲಿ ಮಾತ್ರ ಆ ಥರದ್ದಾಗಿಲ್ಲ. ಇದು ಆ ಥರದ್ದು, ಇದು ಬರೀ ಸೈನಿಕರು ಮತ್ತು ಅವರ ರಾಜ್ಯಗಳ ಮಧ್ಯೆ ಅಷ್ಟೇ ಯುದ್ಧ. ಸೊ ಎಸ್ ಸರ್, ಮೊದಲನೇ ದಿವಸದ ಯುದ್ಧ ಮುಗೀತು. ಯುದ್ಧ ಮುಗಿಸಿ ಬಂದಾಗ ಸಭೆ ಸೇರ್ತಾರೆ. ಯುಧಿಷ್ಠಿರ ಇರ್ತಾನೆ, ಪಾಂಡವರು ಇರ್ತಾರೆ, ಕೃಷ್ಣ ಇರ್ತಾನೆ, ಉಳಿದ ರಾಜರುಗಳಿರ್ತಾರೆ. ಆಗ ಕೃಷ್ಣನನ್ನ ಕುರಿತು ಯುಧಿಷ್ಠಿರ ಮಾತನಾಡೋದಕ್ಕೆ ಆರಂಭ ಮಾಡ್ತಾನೆ. ಅವನಿಗೆ ದುಃಖ ಆಗಿರುತ್ತೆ. ಅವನಿಗೆ ಮೊದಲನೇ ದಿವಸನೇ ಆ ಥರ ಪೆಟ್ಟು ತಿಂದ್ರಲ್ಲ, ಸೋತ್ರಲ್ಲ, ದುಃಖ ಆಗಿರುತ್ತೆ. ಏನು ಮಾಡೋದು ಅಂತ ಕೇಳ್ತಾನೆ. ಅಂದರೆ ಭೀಷ್ಮನನ್ನು ಕಣ್ಣೆತ್ತಿ ನೋಡೋದಕ್ಕೂ ಆಗಲೇ ಇಲ್ಲ ನಮ್ಮವರಿಗೆ, ಹಾಗಾಗಿ ಹೋಯಿತು ಅಂತ. ಅಂದರೆ ಮೊದಲ ದಿವಸದ ಯುದ್ಧದ ಅರ್ಧ ದಿನ ಕಳೆದ ಮೇಲೆ ಭೀಷ್ಮ ವಿಜೃಂಭಿಸಿ ಬಿಟ್ನಲ್ಲ, ಕಣ್ಣೆತ್ತಿ ನೋಡೋದಕ್ಕಾಗ್ತಾ ಇರಲಿಲ್ಲ. ಮತ್ತು ನಮ್ಮ ಸೈನ್ಯ ಓಡ್ತಾ ಇತ್ತು ಅಂತ. ದೃಷ್ಟ್ವಾ ವಿಪ್ರದ್ರುತಂ ಸೈನ್ಯಂ ಅಂತ, ಅವನ ಬಾಣಗಳ ಪೆಟ್ಟು ತಿಂದು ನಮ್ಮ ಸೈನ್ಯ ದಿಕ್ಕಾಪಾಲಾಗಿ ಓಡೋ ಥರ ಆಗೋಯ್ತು ಅಂತ. ನನಗೆ ನನ್ನನ್ನು ಒಪ್ಪಿಕೊಂಡು, ನನ್ನ ಸ್ನೇಹವನ್ನು ಒಪ್ಪಿಕೊಂಡು ಬಂದ ಈ ರಾಜರುಗಳನ್ನು ಭೀಷ್ಮ ಎನ್ನುವ ಮೃತ್ಯುವಿಗೆ ಬಲಿ ಕೊಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದರೆ ಉತ್ತರ ಸತ್ತಿದಾನಲ್ಲ, ಅವನಿಗೇನು ಸಂಬಂಧ ಇದ್ದಿದ್ದಲ್ವಲ್ಲ. ಹಾಗಾಗಿ ಹೀಗೆ ನಾನು ನನ್ನ ಗೆಳೆಯರನ್ನು ಬಲಿ ಕೊಡೋದಕ್ಕೆ ಸಿದ್ಧನಿಲ್ಲ. ಹಾಗಾಗಿ ನಾನು ಕಾಡಿಗೆ ಹೋಗ್ತೀನಿ
ಯಾಕೆಂದ್ರೆ ಬೇರೆ ದಾರಿ ಇಲ್ಲ. ಅವನೇನು 5 ಗ್ರಾಮ ಕೊಡು ಅಂದರೂ ಅವನು ರೆಡಿ ಇಲ್ಲ. ದುರ್ಯೋಧನ ಯುದ್ಧ ಮಾಡೇ ಪಡ್ಕೊ ಅಂತ ಹೇಳ್ತಾನೆ. ಅವನು ಯುದ್ಧಕ್ಕೆ ಹೊರಟ್ರೆ ನನ್ನವರೆಲ್ಲ ಬಲಿಯಾಗ್ತಾ ಹೋಗ್ತಾರೆ, ಸೈನ್ಯ ಬಲಿಯಾಗ್ತಾ ಹೋಗುತ್ತೆ, ಸಾವಿರ ಜನ ಬಲಿಯಾಗ್ತಾ ಹೋಗ್ತಾರೆ. ಇವರನ್ನೆಲ್ಲ ಭೀಷ್ಮನಿಗೆ ಒಪ್ಸೋದಕ್ಕೆ ನಾನು ಸಿದ್ಧನಿಲ್ಲ. ಹಾಗಾಗಿ ನಾನು ವನಕ್ಕೆ ಹೋಗೋದು ಸರಿ ಅಂತ ಅನ್ಸತ್ತೆ ನನಗೆ. ಅವನು ಬರೀ ಸೈನಿಕರನ್ನೋ ಬೇರೆಯವ್ರನ್ನೋ ಅಂತಲ್ಲ, ನನ್ನ ಸಹೋದರರು, ಇಷ್ಟು ವೀರರಾದ ಸಹೋದರರು ಎಷ್ಟು ಘಾಸಿಗೊಳಗಾಗಿದ್ದಾರೆ ಅಂತ, ಅವರಿಗೆ ಅಷ್ಟು ಪೆಟ್ಟಾಗಿದೆ, ಹಾಗೆ ಮಾಡಿ ಇಟ್ಟಿದ್ದಾನೆ. ಇವ್ರ ಪರಿಸ್ಥಿತಿಯನ್ನು ನಾನು ನೋಡಬೇಕಾಗಿದೆ. ನನ್ನ ಮೇಲಿನ ಪ್ರೀತಿಯಿಂದಾಗಿ ಇವರು ಇಡೀ ಬದುಕದಲ್ಲಿ ಕಷ್ಟಪಟ್ಟರು. ಅವರಿಗೊಂದು ರಾಜ್ಯ ಸಿಗಲಿಲ್ಲ, ಏನು ಸಿಗಲಿಲ್ಲ, ಸುಖ ಅನ್ನೋದೇ ಸಿಗಲಿಲ್ಲ ಇವರಿಗೆ. ಆದರೆ ಉಸಿರಾರು ಇರಬೇಕಲ್ಲ, ನನಗಾಗಿ ಉಸಿರು ನಿಂತೋಗಾಗಬಾರ್ದಲ್ಲ. ಹಾಗಾಗಿ ಬದುಕಬೇಕು ಅನ್ನೋದೇ ಮುಖ್ಯ ಆಗುತ್ತೆ. ಬದುಕು ಬಿಟ್ಟು ಮತ್ತೇನೂ ಇಲ್ಲ ಅಂತ, ಜೀವಿತಂ ಬಹುಮನ್ಯೇಹಂ ಅಂತ. ಅಂದರೆ ಅದು ನಮ್ಮ ಇದರಲ್ಲಿ ಎಲ್ಲ ಕಡೆಗೂ ಅದು ಇದ್ದೇ ಇದೆ ಸಂಸ್ಕೃತಿಯಲ್ಲಿ. ಬದುಕೋದು ಅನ್ನೋದು, ಉಸಿರಿಟ್ಕೊಳ್ಳೋದು ಅನ್ನೋದು ಮುಖ್ಯವಾದ ವಿಷಯ ಅಂತ, ಬದುಕೋದಕ್ಕೆ ಪ್ರಯತ್ನ ಪಡಬೇಕು ಅಂತ. ಹಾಗಾಗಿ ಆತ್ಮಹತ್ಯೆಯನ್ನು ಮಹಾಪಾಪ ಅಂತಲೂ ಕರೆದ್ರು, ಆತ್ಮಹತ್ಯೆಯನ್ನು ಕಾನೂನಲ್ಲಿ ತಪ್ಪು ಅಂತಲೂ ಕರೆದ್ರು ಅಂತ. ಹಾಗಾಗಿ ಸಾಯುವ ಕೆಲಸವನ್ನು ಮಾಡಬಾರ್ದು ಯಾರು ಅಂತ. ಆದ್ದರಿಂದ ಬದುಕೇ ಕಷ್ಟ ಅಂತ ಆಗಿಬಿಟ್ಟಿದೆ ಇಲ್ಲೀಗ. ಜೀವಿತಂ ಖೇದ್ಯ ದುರ್ಲಭಂ, ಬದುಕ್ತೀವೋ ಇಲ್ವೋ ಅನ್ನೋ ತರಹದ ಭಯ ಮೊದಲನೇ ದಿನಕ್ಕೆ ಹುಟ್ಟುತ್ತಾ ಇದೆ. ಹಾಗಾಗಿ ನಾನು ಬದುಕಿ ಕಾಡಿನಲ್ಲಿ ನಾನು ತಪಸ್ಸು ಮಾಡ್ತೀನಿ. ಇವ್ರು ಯಾರನ್ನು ನನ್ನವರನ್ನು ನಾನು ಬಲಿ ಕೊಡೋದಕ್ಕೆ ಸಿದ್ಧನಿಲ್ಲ ಅಂತ ಹೇಳ್ತಾನೆ. ಅಥವಾ ಏನು ಮಾಡಿ ಸೋಲಿಸ್ಬೋದು ಅಂತಲಾದರೂ ಹೇಳು ನೀನು ಅಂತ. ಕಿನ್ನು ಕೃತ್ವಾ ಕೃತಂ ಮೇ ಸ್ಯಾದ್ ಬ್ರೂಹಿ ಮಾಧವ ಮಾಚಿರಂ, ಏನು ಮಾಡ್ಬೋದು ಅಂತಲಾದರೂ ಹೇಳು. ನನಗನ್ಸೋ ಪ್ರಕಾರ ಭೀಮ ಒಬ್ಬನೇ ಅಷ್ಟು ಜೋರಾಗಿ ಯುದ್ಧ ಮಾಡ್ತಾ ಇರೋದು ಭೀಮ ಒಬ್ಬನೇ. ಏಕೋ ಭೀಮ ಪರಂ ಶಕ್ತಿಯ ಯುದ್ಧತ್ಯೇಷ ಮಹಾಭುಜ ಅಂತ ಅವನೊಬ್ಬನೇ ತನ್ನ ಕ್ಷತ್ರಧರ್ಮವನ್ನು ನೆನಪು ಮಾಡಿಕೊಂಡು, ಕ್ಷತ್ರಧರ್ಮ ಮನುಸ್ಮರನ್ ಕೇವಲಂ ಬಾಹುವೀರ್ಯೇಣ, ಅಂದರೆ ತಾನೊಬ್ಬ ನಿಜವಾದ ಕ್ಷತ್ರಿಯ ಅಂತ ಅಂದುಕೊಂಡು ಅವನು ಯುದ್ಧ ಮಾಡ್ತಾ ಇದ್ದಾನೆ. ಅವನು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ. ಆದರೆ ಅವನೊಬ್ಬನಿಂದ ಏನನ್ನು ಸಾಧಿಸೋದಕ್ಕಾಗೋದಿಲ್ಲ. ಇಷ್ಟು ದೊಡ್ಡ ಸೈನ್ಯವನ್ನು ಮತ್ತು ಭೀಷ್ಮನನ್ನು ಭೀಮ ಒಬ್ಬ ಸೋಲಿಸೋದು ಅನ್ನೋದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಭೀಷ್ಮನನ್ನು ಎದುರಿಸುವ ಸಾಧ್ಯತೆ ಅಂತ ಅಂದರೆ ಅದಿರೋದು ನಿನ್ನ ಗೆಳೆಯನಿಗೆ ಮಾತ್ರ. ಏಕೋಸ್ತ್ರವಿತ್ ಸಖಾತೇಯಂ, ನಿನ್ನ ಗೆಳೆಯ ಒಬ್ಬ ಇದ್ದಾನಲ್ಲ ಇಲ್ಲಿ, ಇವನಿಗೆ ಮಾತ್ರ ಸಾಧ್ಯ ಇದೆ. ಅರ್ಜುನ ಸೋಪ್ಯಸ್ಮಾನ್ ಸಮುಪೇಕ್ಷತೆ, ಅವನು ನಮ್ಮನ್ನು ಅಸಡ್ಡೆ ಮಾಡ್ತಾ ಇದ್ದಾನೆ. ಅರ್ಜುನ್ ಬಗ್ಗೆ ಹೇಳ್ತಾರೆ ಹೆಂಗೆ? ಹೌದು. ಯಾಕೆಂದರೆ ನಿರ್ದಹ್ಯಮಾನಾನ್ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನ, ಭೀಷ್ಮದ್ರೋಣರು ದಿವ್ಯಾಸ್ತ್ರಗಳನ್ನು ಬಿಟ್ಟು ಸುಡ್ತಾ ಇದ್ರೆ, ಕೊಲ್ತಾ ಇದ್ರೆ ಅವನು ನಿರ್ಲಕ್ಷ್ಯ ಮಾಡ್ಕೊಂಡು ಸುಮ್ಮನೆ ಇದ್ದಾನೆ ಅವನು ಅಂತ ಹೇಳ್ತಾನೆ. ಬಹುಶಃ ಒಂದು ಭಗವದ್ಗೀತೆ ಅಂದರೆ ಇವನು ಹೋಗಿ ಅಲ್ಲಿ ಕೂತ್ಕೊಂಡು ಭಗವದ್ಗೀತೆ ಕೇಳಿದ್ನಲ್ಲ, ಅದಕ್ಕೆ ಸಂಶಯ ಬಂದಿರಬೇಕು. ಅಂದರೆ ಅರ್ಜುನ ವಿಜೃಂಭಿಸಲಿಲ್ಲ. ಅಂದರೆ ಅರ್ಜುನ ಯಾರೋ ಅದು ಮೊದಲನೇ ದಿನದ ಯುದ್ಧದಲ್ಲಿ ಕಾಣಲೇ ಇಲ್ಲ. ಅವನು ಹೋಗಿ ತಡದ ಯುದ್ಧ ಮಾಡ್ದ ಎಷ್ಟು ಅನ್ನೋದು ಬಿಟ್ರೆ, ಯಾರು ಭೀಮ ಆಗಲ್ಲ. ಭೀಮ ಜೋರಾಗೆ ಮಾಡ್ತಾನಲ್ಲ. ಹಾಗಾಗಿ ಅವನ ಸ್ಪಷ್ಟ ಅಂಶ ಏನು ಅಂದರೆ, ಈಗ ಯುದ್ಧ ನಿಲ್ಲಿಸ್ತೀನಿ, ಕಾಡಿಗೆ ಹೋಗ್ತೀನಿ ಅಂತಲ್ಲ. ಈ ಒಟ್ಟು ಆಶಯ ಏನಂದರೆ, ನೀನು ಅರ್ಜುನನ್ ಸರಿಯಾಗಿ ಇಳಿಸದೇ ಇದ್ದರೆ ಇದು ಪೆಟ್ಟು ತಿನ್ನೋ ಕೆಲಸನೇ ಅಂತಲೇ ಯುಧಿಷ್ಠಿರ ಇನ್ನೊಂದು ಕಡೆಯಿಂದ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅವನಿಗೆ ಸಾಧ್ಯತೆ ಇತ್ತು, ಮಾಡಲಿಲ್ಲ ಅಂತ ಹೀಗೆ ಹೇಳ್ಕೊಳ್ತಾನೆ. ತನ್ನ ನೋವನ್ನು ಹೇಳ್ಕೊಂಡವನು ಸುಮ್ಮನಾಗಿ ಬಿಡ್ತಾನೆ. ಇದ್ದಕ್ಕಿದ್ದಂಗೆ ದುಃಖದಲ್ಲಿ ಮೌನವಾಗಿ ಕುಳಿತುಕೊಂಡ್ಬಿಡ್ತಾನೆ. ಸ್ವಲ್ಪ ಕಾಲ ಅವನೇನಾದರೂ ಮಾತಾಡ್ತಾನ ಅಂತ ಕೃಷ್ಣ ನೋಡಿ ಅವನೇನು ಮಾತಾಡೋದಿಲ್ಲ ಅಂತಾದಾಗ ಅವನು ಕೃಷ್ಣ ಆರಂಭ ಮಾಡ್ತಾನೆ ಮಾತಾಡೋದಕ್ಕೆ. ನಿನ್ನ ತಮ್ಮಂದ್ರಿದ್ದಾರೆ, ಲೋಕದಲ್ಲಿ ವೀರರು ಅಂತ ಪ್ರಸಿದ್ಧರಾದರು, ಅವರು ನಿನ್ನ ಜೊತೆಗಿದ್ದಾರೆ. ಇಷ್ಟು ಜನ ವೀರ ಕ್ಷತ್ರಿಯರು ನಿನ್ನ ಜೊತೆಗಿದ್ದಾರೆ, ಮತ್ತು ನಾನಿದ್ದೀನಿ. ಹಾಗಿರುವಾಗ ನಿನಗೆ ಭಯ ಏಕೆ ಅಂತ ಒಬ್ಬರನ್ನ ಹೆಸರಿಸಿಯೂ ಹೇಳ್ತಾ ಹೋಗ್ತಾನೆ. ದೃಪದ ಇದ್ದಾನೆ, ವಿರಾಟ ಇದ್ದಾನೆ, ಇಷ್ಟು ವಯೋವೃದ್ಧರು ನಿನಗಾಗಿ ಹೋರಾಟಕ್ಕೆ ಎಂದು ಬಂದು ನಿಂತಿದ್ದಾರೆ. ಇನ್ನು ಧೃಷ್ಟದ್ಯುಮ್ನ ಇದ್ದಾನೆ, ಇಲ್ಲಿ ಸೇನಾಧಿಪತ್ಯವನ್ನು ವಹಿಸ್ಕೊಂಡಿದ್ದಾನೆ. ಶಿಖಂಡಿ ಇದ್ದಾನೆ. ನೀನು ಭೀಷ್ಮನ ಬಗ್ಗೆ ಭಯ ಪಡ್ತಾ ಇದ್ದರೆ ಭೀಷ್ಮನ ಸಾವೇ ಶಿಖಂಡಿ. ಹಾಗಾಗಿ ಭೀಷ್ಮನ ಸಾವೇ ಆದ ಶಿಖಂಡಿ ನಿನ್ನ ಜೊತೆಗಿದ್ದಾನೆ. ಹಾಗಾಗಿ ಈ ಯೋಚನೆ ಮಾಡಬೇಕಾಗಿಲ್ಲ ನೀನು ಈ ತರಹ ಅಂತ ಕೃಷ್ಣ ಹೇಳ್ತಾನೆ. ಇದನ್ನು ಕೇಳಿದ ಯುಧಿಷ್ಠಿರ ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ. ಈಗ ದೃಷ್ಟದ್ಯುಮ್ನನಿಗೆ ಏನಂದರೆ, ನೀನು ದೇವತೆಗಳಿಗೆ ಷಣ್ಮುಖ ಸೇನಾಧಿಪತಿ ಇದ್ದ ಹಾಗೆ ನಮಗೆ ಸೇನಾಧಿಪತಿ ಆಗಿದೆಯಾ? ನೀನು ಸೇನೆಯನ್ನು ಚೆನ್ನಾಗಿ ಸರಿಯಾದ ವ್ಯೂಹ ರಚಿಸಿ ಸಂಘಟಿಸಿ ಯುದ್ಧ ಮಾಡಬೇಕು ಅಂತ ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ.
ಅಲ್ಲೂ ಒಂದು ವಿಶೇಷ ಕಾಣಿಸುತ್ತೆ, ಏನಂದರೆ ಅವನಿಗೀಗಲೂ ಅರ್ಜುನನ ಬಗ್ಗೆ ಅಸಮಾಧಾನ ಹೋಗಿಲ್ಲ ಅಂತ. ಇಷ್ಟೆಲ್ಲ ಹೆಸರು ಹೇಳಿದಾಗ ಕೃಷ್ಣ, ಅರ್ಜುನ, ಭೀಮ, ವಿರಾಟ, ದೃಪದ, ಧೃಷ್ಟದ್ಯುಮ್ನ, ಶಿಖಂಡಿ ಎಲ್ಲ ಹೇಳಿದಾಗಲೂ ಅವನು ಮಾತಾಡೋದು ಧೃಷ್ಟದ್ಯುಮ್ನಿಗೆ ಅಂತ, ಅರ್ಜುನಿಗೆ ಹೇಳ್ತಾ ಇಲ್ಲ. ಅರ್ಜುನ ಅಲ್ಲೇ ಇದ್ದಾನೆ, ಸಭೆಯಲ್ಲೇ ಇದ್ದಾರೆ ಎಲ್ಲರೂ. ಅರ್ಜುನಿಗೆ ಹೇಳ್ತಾ ಇಲ್ಲ, ನೀನು ವ್ಯೂಹ ರಚಿಸಬೇಕು ಅಂತ ಹೇಳ್ತಾನೆ. ವ್ಯೂಹ ಯಾವುದು ಅಂತಲೂ ಹೇಳ್ಕೊಡ್ತಾನೆ ಅವನಿಗೆ, ಯಾವ ವ್ಯೂಹ ರಚಿಸಬೇಕು ನಾಳೆ ಅಂತ. ಅದನ್ನು ಹೇಳುವಾಗ ನಿನ್ನ ಹಿಂದೆ ನೀನು ಸಂಘಟಿಸಿ ಮುಂದೆ ಹೋಗು, ನಿನ್ನ ಜೊತೆಗೆ ನಾನಿರ್ತೀನಿ, ಭೀಮ ಇರ್ತಾನೆ, ನಕುಲ ಸಹದೇವರು ಇರ್ತಾರೆ, ಉಪಪಾಂಡವರು ಇರ್ತಾರೆ, ಅಭಿಮನ್ಯು ಇರ್ತಾನೆ, ಉಳಿದೆಲ್ಲ ರಾಜರುಗಳು ನಿನ್ನ ಜೊತೆಗೆ ಇರ್ತಾರೆ ಅಂತ ಹೇಳ್ತಾನೆ. ಅರ್ಜುನನ ಹೆಸರು ಹೇಳಲ್ಲ, ಮುನಿಸ್ಕೊಂಡ್ಬಿಟ್ಟಿದ್ದಾನೆ. ಸುಮ್ಮನೆ ಆಟ ಆಡ್ಬಿಟ್ಟೆ ಇವತ್ತು ಅರ್ಜುನ ಅಂತ ಅನಿಸಿದೆ. ಕರೆಕ್ಟ್. ಈ ಕ್ರಿಕೆಟಲ್ಲಿ ಚೆನ್ನಾಗಿ ಆಡದೇ ಇದ್ರೆ ಅವತ್ತು ಅಭಿಮಾನಿಗಳು ಬೈತಾರಲ್ಲ. ಒಳ್ಳೆ ಪ್ಲೇಯರ್ ಚೆನ್ನಾಗಿ ಆಡದೇ ಇದ್ರೆ ಹಿಂಗೆ ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವರು. ವಿರಾಟ್ ಕೊಹ್ಲಿ ಎಲ್ಲ 0ಕ್ಕೆ ಹೋಗ್ಬಿಡ್ತಾರೆ, ಇಲ್ಲ ಎಷ್ಟೊತ್ತಾದರೂ 20 ಬಾಲ್ ಹೊಡೆದು 3 ರನ್ ಹೊಡೆದಿರ್ತಾರೆ ಅಂತಲ್ಲ, ಅದು ಕೂಡಲೇ ಆಮೇಲೆ ಒಂದು ಔಟ್ ಆಗ್ಬಿಡ್ತಾರೆ. ಹೌದು, ಆಮೇಲೆ ಔಟ್ ಆಗ್ಬಿಡ್ತಾರೆ. ಎಂತ ಸಿಟ್ಟು ಬಂದಿರತ್ತೆ ಅಂದ್ರೆ, ಆದ್ರೆ ಅಭಿಮಾನವೇ ಸಿಟ್ಟು ತರಿಸತ್ತೆ ಅಂತ. ಕೊಹ್ಲಿ ಮೇಲೆ ಇರುವ ಪ್ರೀತಿಯೇ ಸಿಟ್ಟಾಗಿ ಮಾರ್ಪಡತ್ತಲ್ಲ, ಇಲ್ಲ ಅದೇ ಆಗಿದೆ ಇದೀಗ. ವಿರಾಟ್ ಕೊಹ್ಲಿ ಆಟ ಆಡಿಲ್ಲ ಅಂತ ಆಗಿದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಇಷ್ಟು ಹೇಳಿ ಅವನಿಗೆ ನಾಳೆ ನೀನು ಕ್ರೌಂಚಾರಣ ವ್ಯೂಹವನ್ನು ಆಯೋಜಿಸು ಅಂತ ಧೃಷ್ಟದ್ಯುಮ್ನಿಗೆ ಯುಧಿಷ್ಠಿರನೇ ಹೇಳ್ತಾನೆ. ಯುದ್ಧ ವಿದ್ಯೆ ಚೆನ್ನಾಗಿ ಗೊತ್ತಿತ್ತು ಯುಧಿಷ್ಠಿರನಿಗೆ ಅನ್ನೋದು ಗೊತ್ತಾಗುತ್ತೆ. ಕ್ರೌಂಚಾರಣ ವ್ಯೂಹ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಶತ್ರುಗಳಿಗೆ ಅಂತ. ಬಹಳ ಅಪರೂಪದ ವ್ಯೂಹ ಅದು. ಕ್ರೌಂಚ ಪಕ್ಷಿ ಅಂತ ಇದೆ. ಹಂಸ ಅಲ್ವಾ? ಹಂಸ ಅಲ್ಲ, ನೀರ್ಕೋಳಿ ಅಂತ ಕರೀತಾರಲ್ಲ ಅದು. ಹಂಸ ಥರನೇ ಸ್ವಲ್ಪ ಇರುತ್ತೆ ನೀರ್ಕೋಳಿ ಅದು. ಅದರ ಕ್ರೌಂಚಾರಣ ವ್ಯೂಹ ಅಂತ ಅದರ ಶೇಪ್ನಲ್ಲಿ, ಅದರ ಆಕೃತಿಯಲ್ಲಿ ನಾಳೆ ರಚಿಸು ಅಂತ ಹೇಳ್ತಾನೆ. ಇದು ಭಾಳ ಅಪರೂಪದ ವ್ಯೂಹ. ಇದನ್ನು ಬೃಹಸ್ಪತಿ ಕಂಡುಹಿಡಿದ ವ್ಯೂಹ ಇದು. ಅವನು ರಾಕ್ಷಸರ ಜೊತೆಗಿನ ಯುದ್ಧ ಮಾಡುವಾಗ ಈ ವ್ಯೂಹವನ್ನು ಕಂಡುಹಿಡಿದು ಇಂದ್ರನಿಗೆ ಹೇಳಿದ್ದ. ಇದನ್ನ ಅದೃಷ್ಟಪೂರ್ವಂ ರಾಜಾನಃ ಪಶ್ಯಂತು ಕುರುಭಿಸ್ ಸಹ ಅಂತ. ಈ ವ್ಯೂಹವನ್ನು ಅಲ್ಲಿರುವ ರಾಜರುಗಳಾಗಲಿ ಕೌರವರಾಗಲಿ ಯಾರೂ ನೋಡೇ ಇಲ್ಲ ಅಂತ. ಹಾಗಾಗಿ ಅದನ್ನು ನೀನು ಮಾಡು ಅಂತ ಹೇಳ್ತಾನೆ. ಅದನ್ನು ಹೇಳಿದವನು ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಅಂತಲೂ ಹೇಳ್ತಾನೆ. ಈ ವ್ಯೂಹಗಳನ್ನು ಮಾಡಿದಾಗ ಯಾರೆಲ್ಲಿ ಇರಬೇಕು ಅನ್ನೋದೇ ಮುಖ್ಯ ಆಗುತ್ತೆ. ಅದಲ್ಲಿ ಹೇಳುವಾಗ ನೇರವಾಗೇ ಹೇಳ್ತಾನೆ, ಇದರ ಮುಂಚೂಣಿಯಲ್ಲಿ ಅರ್ಜುನ ಇರಬೇಕು ನಾಳೆ. ತೇನ ರತ್ನವತಾ ಪಾರ್ಥ ಸಚ ಗಾಂಡೀವ ಧನ್ವನ ಬಭೂವ ಪರಮೋಪೇತ ಸ್ವಯಂಭೂರಿವ ಭಾನುನ ಶಿರೋಭೂತ್, ಅದರ ಮುಂದಿರಬೇಕು ಅಂತ ಹೇಳ್ತಾನೆ. ಅವನ ಸೂಚನೆಯಂತೆ ಅದು ವ್ಯೂಹ ರಚನೆಗೆ ಹೊರಡ್ತಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಅರ್ಜುನನೇ ಆಗಬೇಕು, ಅರ್ಜುನ ಮುಂಚೂಣಿಯಲ್ಲಿರಬೇಕು ಅಂತಲೇ ಹೇಳ್ತಾನೆ. ಅದರ ಪ್ರಕಾರ ಅದರ ಮುಂಭಾಗದಲ್ಲಿ, ಅದರ ಶಿರಸ್ಸಿನ ಭಾಗದಲ್ಲಿ ಒಂದು ಹಕ್ಕಿ ಇದೆ ಅಂದರೆ ಹೀಗೆ ನಿಂತ್ಸ್ಕೊಂಡ್ರೆ, ಹೀಗೆ ಹಕ್ಕಿ ಮುಂಭಾಗದಲ್ಲಿ ಅಂತಂದರೆ ಅದರ ಶಿರಸ್ಸಿನ ಭಾಗದಲ್ಲಿ ಅರ್ಜುನ ನಿಂತ್ಕೊಳ್ತಾನೆ, ತಲೆಯ ಭಾಗದಲ್ಲಿ ಅಂತ. ಕುಂತಿಭೋಜ, ಆಮೇಲೆ ಚೇದಿಯ ದೊರೆ, ದಾಶಾರಣಕರು, ಪ್ರಯಾಗರು, ದಾಶೇರಕರು, ಬೇರೆ ಬೇರೆ ಗಣರಾಜ್ಯಗಳಿವಲ್ಲ, ಅನೂಪಗರು, ಕಿರಾತರು, ಇವರುಗಳೆಲ್ಲ ಅದರ ಕುತ್ತಿಗೆಯ ಜಾಗದಲ್ಲಿ ನಿಂತ್ಕೊಳ್ತಾರೆ. ಆ ಪಕ್ಷಿಯ ಕುತ್ತಿಗೆ ಜಾಗ ಬರುತ್ತಲ್ಲ ಅಲ್ಲಿ. ಪಟಚ್ಚರು, ಹುಂಡರು, ಪೌರವಕರು, ನಿಷಾದರು, ಇವರುಗಳು ಅದರ ಬೆನ್ನಿನ ಭಾಗದಲ್ಲಿ ನಿಂತ್ಕೊಳ್ತಾರೆ. ಆ ಬೆನ್ನಿನ ಭಾಗದಲ್ಲಿ ಅವ್ರ ಜೊತೆಗೆ ಯುಧಿಷ್ಠಿರ ನಿಂತಿರ್ತಾನೆ. ಅದರ ರೆಕ್ಕೆಗಳ ಜಾಗದಲ್ಲಿ ಭೀಮ ಮತ್ತು ಧೃಷ್ಟದ್ಯುಮ್ನ ನಿಂತಿರ್ತಾರೆ. ಅವರ ಜೊತೆಗೆ ಉಪಪಾಂಡವರು ನಿಂತಿರ್ತಾರೆ. ಸಾತ್ಯಕಿ ಇರ್ತಾನೆ ಅಲ್ಲಿ. ಅಷ್ಟು ಜನರ ಜೊತೆಗೆ ಪಿಶಾಚರು, ದರದರು, ಪುಂಡ್ರರು, ಕುಂಡೀವಿಷರು, ಮಡಕರು, ಲಡಕರು, ತಂಗಣರು, ಪರತಂಗಣರು, ಬಾಲ್ಹೀಕರು, ತಿತ್ತಿರರು, ಚೋಳರು, ಪಾಂಡ್ಯರು, ಈ ಎಲ್ಲ ಜನಪದಗಳೇನಿವೆ ಇವು ಬಲರೆಕ್ಕೆಯ ಭಾಗದಲ್ಲಿ ನಿಂತಿರ್ತಾರೆ. ಎಷ್ಟು ರಾಜ್ಯಗಳೆಲ್ಲ ಭಾಗವಹಿಸಿದ್ವು ಅನ್ನೋದು ಗೊತ್ತಾಗುತ್ತೆ. ಅದೇ ಮತ್ತೆ ಕೆಲವೊಂದು ರಾಜ್ಯಗಳು ನಮಗೆ ಅಂದ್ರೆ ಚೋಳರು ಅವರೆಲ್ಲ ಇತಿಹಾಸದಲ್ಲಿ ಕಾಣಿಸ್ಕೊಳ್ತಾರೆ. ಪುಂಡ್ರರು ಅಥವಾ ಅದು ಪಾಂಡ್ಯರು ಅಂತ ಆಗಿರ್ಬೋದು. ಅವರೆಲ್ಲ ನಮಗೆ ಇತಿಹಾಸದಲ್ಲಿ ಕಾಣಿಸ್ಕೊಳ್ತಾರಲ್ಲ, ಆಗಲೇ ಇದೆ ಅವರ ಉಲ್ಲೇಖಗಳು. ಇನ್ನೊಂದಿಷ್ಟು ಜನ ಎಡ ರೆಕ್ಕೆಯ ಕಡೆಯಲ್ಲಿ ಅಗ್ನಿವೇಶ್ಯರು, ಜಗತ್ತುಂಡರು, ಫಲದಾಶರು, ಶಬರರು, ತುಂಬುಪರು, ವತ್ಸರು, ಇವರು ನಕುಲ, ಸಹದೇವ ಇವರುಗಳ ಜೊತೆಗೆ, ಮತ್ತು ನಾಕುಲ ಅಂತ ದೇಶ, ಇವರುಗಳೆಲ್ಲ ನಕುಲ ಮತ್ತು ಸಹದೇವರ ಜೊತೆಗೆ ಎಡಭಾಗದಲ್ಲಿ ನಿಂತ್ಕೊಂಡಿರ್ತಾರೆ. ಭೀಮದೃಷ್ಟದ್ಯುಮ್ನರ ಜೊತೆಗೆ ಬಲಭಾಗದಲ್ಲೂ ಅವರುಗಳು ನಿಂತರೆ, ಎಡಭಾಗದಲ್ಲಿ ಇವರು ನಿಂತ್ಕೊಂಡಿರ್ತಾರೆ. ಇಷ್ಟು ನಿಂತು
ಒಂದು ಲೆಕ್ಕ ಕೊಡ್ತಾರೆ ಒಟ್ಟು ಎಷ್ಟೆಷ್ಟು ಜನ ಅಲ್ಲಿದ್ದರು ಅಂತ, ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಎಷ್ಟು ಸೈನಿಕರಿದ್ದರು ಅಂತ. ಈ ತರಹದ ಒಂದು ಇದನ್ನು ಮಾರನೇ ದಿನ ಬೆಳಗಾಗುವ ಮೊದಲೇ ರಚಿಸ್ತಾರೆ ಅಂತ ಬರುತ್ತೆ. ನಾನು ಯಾಕೆ ರಾತ್ರಿಯ ಜೊತೆಗೆ ಸೇರಿಸ್ಕೊಂಡೆ ಅಂದರೆ, ಈ ಸಭೆ ಮುಗಿದು ಅವರು ಮತ್ತೆ ಡೈರೆಕ್ಟಾಗಿ ಯುದ್ಧಕ್ಕೆ ಅನ್ನೋ ಥರದಲ್ಲಿ ಸಿದ್ಧರಾಗ್ಬಿಡ್ತಾರೆ. ಅಂದರೆ ಗಾಯಗಳಿಗೆ ಒಂದು ಚಿಕಿತ್ಸೆ ಮಾಡ್ಕೊಳ್ಳೋದು ಅಂತೆಲ್ಲ ಇರುತ್ತೆ. ಅವಾಗ ಚಿಕಿತ್ಸೆ ಎಲ್ಲ ಮಾಡಿಕೊಂಡು ಆಹಾರ ಏನು ಬೇಕೋ ಅದನ್ನು ತಗೊಂಡು ಇತ್ಯಾದಿಗಳನ್ನು ಮಾಡಿಕೊಂಡು ಮತ್ತು ಆಯುಧಗಳು ಏನೇನು ಬೇಕೋ ತುಂಬಿಕೊಂಡು ಸಿದ್ಧರಾಗಿ ಅವರು ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಹೋಗಿ ಕ್ರೌಂಚಾರಣ ವ್ಯೂಹ ರಚನೆ ಮಾಡಿಕೊಂಡು ಕಾಯ್ತಾ ಇರ್ತಾರೆ ಅವರಿಗೆ. ಅಂದರೆ ಇದು ಏನು ಅಂತ ಅಂದರೆ, ಮೊದಲನೇ ದಿನ ಸೋಲಾಗಿದೆಯಲ್ಲ, ಹಿಮ್ಮೆಟ್ಟಿಲ್ಲ ಅಂತ ಮಾರ ದಿವಸ ಶತ್ರುಗೆ ತೋರಿಸ್ಕೊಳ್ಳೇಬೇಕು ಅಂತ. ಅಂದರೆ ಮೈಂಡ್ ಗೇಮ್ ಅನ್ನೋದು ಭಾಳ ಕೆಲಸ ಮಾಡುತ್ತೆ ಯುದ್ಧದಲ್ಲಿ ಅಂತ. ಅಂದರೆ ನಾನು ಗೆಲ್ತಾ ಇದ್ದೀನಿ, ನಾನೇನು ಹಿಮ್ಮೆಟ್ಟಿಲ್ಲ ಅನ್ನೋದನ್ನು ಹೇಳ್ತಾನೆ ಇರಬೇಕಾಗತ್ತೆ ಅವರು. ಅದನ್ನು ಎರಡನೇ ದಿನದ ಯುದ್ಧದಲ್ಲಿ ಇವರು ತೋರಿಸ್ಕೊಡ್ತಾರೆ. ಎಕ್ಸಾಕ್ಟ್ಲಿ ಆರಂಭದಲ್ಲಿ ಬೆಳಗಾಗ್ತಾ ಇದ್ದಂತೆ ಅವರು ಸನ್ನದ್ಧರಾಗಿ ಬರ್ತಾರಲ್ಲ, ದುರ್ಯೋಧನ ನೋಡ್ತಾನೆ ಇಲ್ಲಿ ಇಂಥದ್ದೊಂದು ವ್ಯೂಹ ರಚನೆ ಆಗಿರೋದನ್ನು, ಹೊಸ ತರಹದ ಒಂದು ವ್ಯೂಹ ರಚನೆ ಆಗಿರೋದನ್ನು ನೋಡ್ತಾನೆ. ಅವನು ಕೂಡಲೇ ಅಲ್ಲಿರೋರನ್ನ ಸೇರಿಸ್ಕೊಂಡು ಭೀಷ್ಮನ ಬಳಿಗೆ ಹೋಗ್ತಾನೆ. ಅದು ಅವನಿಗೆ ಭಯ ಆಗತ್ತೆ ಇದು ಅಂತ, ಇದನ್ನು ನೋಡಿ. ವ್ಯೂಢನ್ ದೃಷ್ಟ ಮಹಾಘೋರಂ ಅಂತ, ಅಂದರೆ ಭಯಂಕರವಾದ ವ್ಯೂಹ ಆಗಿತ್ತು ಇದು ಅಂತಂದರೆ ದಾಳಿಗೆ ಆಕ್ರಮಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಮೇಲೆ ಭಾಳ ಚೆನ್ನಾಗಿ ಅದು ಆಕ್ರಮಣ ಮಾಡ್ಬೋದು ಅನ್ನೋ ಥರ ಇತ್ತು. ಅಂತಂದರೆ ಒಂದು ಪಕ್ಷಿ ಹಾರಿ ಬಂದು ಆಕ್ರಮಣ ಮಾಡಿದ ಸ್ಥಿತಿಯಲ್ಲದಿತ್ತು. ಮುಂದೆ ಅರ್ಜುನ ಇದ್ದ, ಅರ್ಜುನ ಜೊತೆಗೆ ಇಷ್ಟು ಹೀಗೆ ಮೂವ್ ಆಗ್ತಾ ಇದ್ದರೆ ಎದುರಿಸೋದು ಕಷ್ಟ ಅನ್ನೋ ತರಹದಲ್ಲಿತ್ತಲ್ಲ ಅಂತ. ಹಾಗಾಗಿ ಇವನು ದ್ರೋಣರ ಬಳಿಗೆ ಬರ್ತಾನೆ. ಕೃಪಾ, ಶಲ್ಯ, ಸೌಮದತ್ತಿ, ವಿಕರ್ಣ, ಅಶ್ವತ್ಥಾಮ, ದುಶ್ಯಾಸನ ಮೊದಲಾದ ತಮ್ಮಂದಿರು ಇವರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಭೆ ನಡೆಸ್ತಾನೆ ಅಲ್ಲೇನೆ. ಏನು ಮಾಡಬೇಕು ಅಂತ ಮಾಡಿ ಮಹಾವ್ಯೂಹ ಅನ್ನೋದೊಂದನ್ನು ರಚಿಸಬೇಕು ಅಂತ ಹೇಳ್ತಾನೆ. ಹೇಳುವಾಗ ನಮ್ಮ ಸೈನ್ಯ ಗಟ್ಟಿಯಾಗಿದೆ ಅನ್ನುವ ಮಾತಾಡ್ತಾನೆ. ಅಂದರೆ ನಾವು ಗಟ್ಟಿಯಾಗಿದ್ದೀವಿ, ಈಗ ಅವರು ಕಾಣಿಸ್ಕೊಂಡ್ರೂ ಹಾಗೆ ಅವರೇನು ನಮ್ಮನ್ನು ಸೋಲಿಸೋ ತರಹದಲ್ಲಿಲ್ಲ ಅಂತ ಒಂದು ಉತ್ಸಾಹದ ಮಾತನ್ನು ದುರ್ಯೋಧನನು ಹೇಳ್ತಾನೆ. ಯಾಕೆಂದ್ರೆ ಅವನು ಉತ್ಸಾಹ ತುಂಬಬೇಕಲ್ಲ. ಅದನ್ನು ನೋಡಿ ಅವನಿಗೆ ಒಂದು ಮಹಾಘೋರ ಅಂತ ಅನ್ನಿಸಿದ್ರು, ಅದನ್ನು ಅವನು ವ್ಯಕ್ತಪಡಿಸ್ಬಾರ್ದಲ್ಲ, ಅದನ್ನು ತೋರಿಸ್ಕೊಳ್ತಾನೆ. ಅದನ್ನು ಹೇಳ್ತಾ ಅವನು ಮಹಾವ್ಯೂಹವನ್ನು ರಚಿಸೋದಕ್ಕೆ ಹೇಳಿದವನು. ಮತ್ತೆ ಹೇಳ್ತಾನೆ, ಶೂರಸೇನರು, ವೇಣಿಕರು, ಕುಕುರರು, ಆರೇವಕರು, ತ್ರಿಗರ್ತರು, ಮದ್ರಕರು, ಯವನರು, ಇವರುಗಳೆಲ್ಲ ದುಶ್ಯಾಸನ ನೇತೃತ್ವದಲ್ಲಿ ಎಲ್ಲಿ ನಿಂತಿರಬೇಕು. ಆಮೇಲೆ ವಿಕರ್ಣ, ನಂದ, ಉಪನಂದಕರು ಇವರುಗಳೆಲ್ಲ ಎಲ್ಲಿ ನಿಂತಿರಬೇಕು ಅಂತ. ಹೀಗೆ ಅವನು ಯಾವ್ಯಾವ ವೀರರು ಎಲ್ಲಿರಬೇಕು, ಯಾರ್ಯಾರ ಜೊತೆಗಿರಬೇಕು ಅನ್ನೋ ಚರ್ಚೆಯನ್ನು ದುರ್ಯೋಧನ ಮಾತಾಡ್ತಾ ಅವನೇ ಸಲಹೆ ಕೊಡ್ತಾನೆ. ಅಲ್ಲಿ ಹೇಗೆ ಯುಧಿಷ್ಠಿರ ಸಲಹೆ ಕೊಟ್ಟನೋ ಇಲ್ಲಿ ಹಾಗೆ ದುರ್ಯೋಧನ ಸಲಹೆ ಕೊಡ್ತಾನೆ. ಅವನ ಮಾತಿನಂತೆ ಭೀಷ್ಮದ್ರೋಣರು ಮಾತಾಡಿಕೊಂಡು ಮಹಾವ್ಯೂಹವನ್ನು ರಚಿಸ್ತಾರೆ. ಅಲ್ಲಿ ಕ್ರೌಂಚಾರೋಣ ವ್ಯೂಹ ಇರುತ್ತೆ, ಇಲ್ಲಿ ಮಹಾವ್ಯೂಹ ಅಂತ ರಚನೆ ಆಗುತ್ತೆ. ಇದೆರಡರೊಂದಿಗೆ, ಈ ಎರಡು ವ್ಯೂಹಗಳೊಂದಿಗೆ ಎರಡನೇ ದಿನದ ಯುದ್ಧ ಆರಂಭ ಆಗುತ್ತೆ. ಸರ್, ಇದು ಒಂದು ಪ್ರಶ್ನೆ ಬಂತು ನನಗೆ. ಅಂದರೆ ಈಗ ಒಂದು ಗೇಮ್ ಅಂತಂದರೆ ಅಲ್ಲಿ ಬಾಯ್ಸ್ ಇರ್ತಾರೆ ಅಂತಂದರೆ ಬಾಲ್ಗಳನ್ನ ತಂದು ಕೊಡೋರು ಇರ್ತಾರೆ. ಆ ಥರದ್ದು ನಾನು ಸುಮ್ಮನೆ ಯೋಚನೆ ಮಾಡ್ತಿರೋದು. ಅಂದರೆ ಈಗ ಆನೆಗಳು, ಕುದುರೆಗಳು ಸತ್ತು ಬಿದ್ದಿವೆ, ಆಮೇಲೆ ಸೈನಿಕರು ಕೂಡ ಅಲ್ಲಿ ಸತ್ತು ಹೋಗಿದ್ದಾರೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಈಗ ಇವರು ವಾಪಸ್ ಬಂದು ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಬಟ್ ಅಲ್ಲಿನ ಸ್ಥಿತಿಗತಿನ ಮತ್ತೆ ಅದನ್ನು ಸರಿ ಮಾಡುವಂಥದ್ದು, ಅಂದರೆ ಆಟ ಆಡೋಕ್ಕೊಬ್ರು ಪಿಚ್ಚನ್ನು ಕ್ಲಿಯರ್ ಮಾಡೋ ಥರ ಅಲ್ಲಿ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ವಿವರಣೆಗಳಿದೆಯಾ, ಅಥವಾ ಸತ್ತಿರುವಂಥ ಕಳೆಬರಗಳನ್ನ ಅಲ್ಲಿಂದ ರಿಮೂವ್ ಮಾಡುವಂಥದ್ದು, ಅಥವಾ 18 ದಿನಗಳವರೆಗೆ ಹೀಗೆ ಯುದ್ಧ ಮುಂದುವರಿಯುತ್ತಾ ಅನ್ನೋದೊಂದು. ಸಾಧ್ಯವಾದಷ್ಟು ಮಾಡ್ತಾರೆ ಅನ್ನೋ ಸೂಚನೆ ಸಿಗುತ್ತೆ. ಆದರೆ ದಿನ ಹೋದಂತೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಥರ ಆಗ್ತಾ ಹೋಗ್ಬಿಡತ್ತೆ. ಅಂದರೆ ಆವರಿಸಿಕೊಂಡು ನಿಂತಿರತ್ತಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಬಯಲಲ್ಲಿ ನಡೀತಾ ಇದೆ ಅಂತ ಬರುತ್ತೆ. ಜಾಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೋದು. ಬಟ್ ಎಷ್ಟು ಸಾಧ್ಯವೋ ಅಷ್ಟು ಮಾಡಿರ್ತಾರೆ ಬಿಟ್ಟರೆ ಸಂಪೂರ್ಣವಾಗಿ ಅದನ್ನು ತೆಗೆದುಹಾಕಿ ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ 18ನೇ ದಿನದ ಯುದ್ಧ ಮುಗಿದ ಮೇಲೆ ಹಾಗೆ ಬಿದ್ದಿರತ್ತೆ ಅಂತ ಬರುತ್ತಲ್ಲ, ಒಂದಿಷ್ಟು ಮಾಡ್ತಾರೆ, ಒಂದಿಷ್ಟು ಹೀಗೆ ಮುಂದುವರಿತಾರೆ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಸೈನಿಕರು ಭಾಗವಹಿಸಿದ ಸೈನಿಕರ ಸಂಬಂಧಿಕರು ಕಾಯ್ತಾ ಇರ್ತಾರೆ ಅಲ್ವಾ? ಹೌದೌದು. ಅಥವಾ ಈ ರಾಜ್ಕುಮಾರ್ ಸಂಬಂಧಿಗಳು ಕಾಯ್ತಾ ಇರ್ತಾರೆ, ಅಥವಾ ಅವರು ಇವ್ರನ್ನ ಟ್ರೀಟ್ ಮಾಡೋಕ್ಕೆ, ಅಥವಾ ಇವ್ರನ್ನ ಅಲ್ವಾ, ಅಥವಾ ಇವ್ರು ತೀರ್ಕೊಂಡ್ರೆ ಇವ್ರ ದೇಹವನ್ನು ತೆಗೆದುಕೊಂಡು ಹೋಗೋಕ್ಕೆ ಅದು ಇರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು. ಯಾಕಂದರೆ ನೀವು ಹೇಳ್ದಂಗೆ ನಗರದಿಂದ ದೂರ ಆಗಿರೋದ್ರಿಂದ ಎಲ್ಲವೂ ಅವತ್ತಾಗಲ್ಲ. ಕೊನೆಯ ದಿವಸ 18 ದಿನದ ಯುದ್ಧ ಮುಗಿದ ಮೇಲೆ ಬಂದು ನೋಡುವಾಗ ಮೊದಲನೇ ದಿನದಿಂದ ಸತ್ತವರ ಶವಗಳನ್ನೆಲ್ಲ ನೋಡಿದ್ರು. ಧೃತರಾಷ್ಟ್ರ, ಗಾಂಧಾರಿ ಅಂತೆಲ್ಲ ವರ್ಣನೆ ಬರುವಾಗ ಅದನ್ನು ಅಂದರೆ ಶವ ವಿಲೇವಾರಿ ಅನ್ನೋದು ಆಗ್ತಾ ಇರಲ್ಲ ಮಧ್ಯದಲ್ಲಿ ಆಗ್ತಾ ಇರಲ್ಲ ಅಂತಲೇ ಕಾಣಿಸುತ್ತೆ. ಆಮೇಲೆ 18ನೇ ದಿನ ಆದಮೇಲೆ ಅದರ ಕೆಲಸಗಳು, ಕಾರ್ಯಗಳು ನಡ್ಕೊಂಡ ಹಾಗೆ ಕಾಣಿಸುತ್ತೆ. ಅದಕ್ಕೆ ಅದು 18ನೇ ದಿನ ತುಂಬ ಭಯಾನಕವಾಗಿ ಕಾಣಿಸೋದು. ಅದಕ್ಕೆ ಮೊದಲನೇ ದಿವಸನೇ ಇಷ್ಟು ಭಯಂಕರವಾಗಿರುತ್ತಲ್ಲ.
ಹೀಗೆ ಎರಡು ಕಡೆಯಲ್ಲಿ ವ್ಯೂಹ ಸಿದ್ಧ ಆದಮೇಲೆ ಅಂದರೆ ಇವ್ರದ್ದು ಮಹಾವ್ಯೂಹವು ಸಿದ್ಧ ಆದಮೇಲೆ ಶಂಖಘೋಷಗಳು ಮತ್ತೆ ಮೊದಲಿನಂತೆ ಮೊಳಗತ್ತೆ, ಮತ್ತೆ ಯುದ್ಧ ಆರಂಭ ಆಗತ್ತೆ. ಈ ಯುದ್ಧ ಆರಂಭ ಆದಾಗ ಭೀಷ್ಮ ಮತ್ತೆ ಆರಂಭ ಮಾಡ್ತಾನೆ, ಅವನು ದಾಳಿ ಆರಂಭ ಮಾಡ್ತಾನೆ. ಅವನು ಒಂದೇ ಸಲಕ್ಕೆ ಈ ಆ ಪಕ್ಷಿಯ ಬಲಭಾಗದ ರೆಕ್ಕೆಯ ಕಡೆಯಲ್ಲಿದ್ರಲ್ಲ ಅಲ್ಲಿ ನುಗ್ಗುತ್ತಾನೆ ಭೀಷ್ಮ. ಅಂದರೆ ಭೀಮ, ಅಭಿಮನ್ಯು, ವಿರಾಟ, ಧೃಷ್ಟದ್ಯುಮ್ನ, ಕೇಕಯ, ರಾಜ ಇವರುಗಳೆಲ್ಲ ಎಲ್ಲಿರ್ತಾರೋ ಅಲ್ಲಿ ಅವನು ಬಾಣಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆ ಕಡೆಯಿಂದ ನುಗ್ಗುತ್ತಾನೆ. ಅಂದರೆ ಮಧ್ಯದಲ್ಲಿ ಅರ್ಜುನ ಇದಾನಲ್ಲ, ಆ ಅರ್ಜುನನ ಕಡೆಗೆ ನುಗ್ಗೋದಿಲ್ಲ ಅವನು. ಅವನು ಆ ಕಡೆಯಿಂದ ಅರ್ಜುನನ ಬಿಟ್ಟು ಅವನನ್ನು ಎದುರಿಸದೆ ಆ ಕಡೆಯಿಂದ ನುಗ್ಗುತ್ತಾನೆ ಅವನು ಅಂತ. ಅಂದರೆ ಅರ್ಜುನನ ಜೊತೆಗೆ ಯುದ್ಧಕ್ಕೆ ನಿಂತರೆ ಏನಾಗುತ್ತೆ ಅಂದರೆ ಅದು ಎಷ್ಟೋ ಹೊತ್ತು ಅರ್ಜುನ ಜೊತೆಗೆ ಅರ್ಜುನ ತಡೆದು ನಿಲ್ಲಿಸ್ಬಿಡ್ತಾನೆ ಭೀಷ್ಮನನ್ನು, ಮುನ್ನುಗ್ಗೋಕ್ಕೆ ಆಗೋದಿಲ್ಲ ಅಂತ. ಭೀಷ್ಮಾರ್ಜುನ ಮಾಡುವಾಗ ಅವ್ರು ಇನ್ನೂ ಮುನ್ನುಗ್ಗಬಹುದು ಅನ್ನೋ ಥರ ಆಗುತ್ತಲ್ಲ, ಹಾಗಾಗಿ ಇನ್ನೊಂದು ಕಡೆಯಿಂದ ನುಗ್ಗೋದಕ್ಕೆ ಭೀಷ್ಮ ಮುಂದುವರಿತಾನೆ. ಆದರೆ ಇದನ್ನು ಗಮನಿಸಿದ ಅರ್ಜುನ ಭೀಷ್ಮನನ್ನು ಆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಅರ್ಜುನ ಭೀಷ್ಮನನ್ನು ತಡಿತಾನೆ. ಮತ್ತು ಕೃಷ್ಣನಿಗೆ ಹೇಳ್ತಾನೆ, ಭೀಷ್ಮ ಇದ್ದಲ್ಲಿ ನನ್ನ ರಥವನ್ನು ಹರಿಸು ಅಂತ ಹೇಳ್ತಾನೆ. ಅದು ಏನು ಹೇಳ್ತಾನೆ ಅಂತಂದರೆ, ನಾನಿವತ್ತು ಭೀಷ್ಮನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ, ಸಂಹಾರ ಮಾಡ್ತೀನಿ ಅಂತಲೇ ಹೇಳ್ತಾನೆ. ಕೃಷ್ಣ ಪ್ರಯತ್ನಿಸು ಅಂತ ಹೇಳಿ ರಥವನ್ನು ಮುಂದೆ ತಗೊಂಡು ಹೋಗ್ತಾನೆ. ದ್ರೋಣ ಮತ್ತು ಅರ್ಜುನರಿಗೆ ಒಂದು ಮಹಾಯುದ್ಧವೇ ಆರಂಭ ಆಗಿಬಿಡುತ್ತೆ. ದ್ರೋಣ ಮತ್ತು ಅರ್ಜುನರಿಗೆ ಬಹಳ ಕಾಲ ಒಂದು ಯುದ್ಧ ನಡೆಯುತ್ತೆ ಅವರಿಗೆ. ಇವತ್ತು ಎರಡನೇ ದಿನದಲ್ಲೂ ಮತ್ತೆ ಆರಂಭ ಆಗುತ್ತೆ, ದ್ವಂದ್ವ ಯುದ್ಧಗಳು ಮತ್ತೆ ತಗೊಳತ್ತೆ. ದ್ರೋಣ ಮತ್ತು ಅರ್ಜುನ ಮತ್ತು ಭೀಷ್ಮರ ಯುದ್ಧ ನಡೀತಾ ಇರತ್ತಲ್ಲ, ಧೃಷ್ಟದ್ಯುಮ್ನ ಮತ್ತು ದ್ರೋಣರಿಗೆ ಯುದ್ಧ ಮತ್ತೆ ಆರಂಭ ಆಗತ್ತೆ. ಹೀಗೆ ಹಿಂದಿನ ದಿನ ಹೇಗೆ ಯಾರ್ಯಾರಿಗೆ ಅವರವರ ಇವರು ಆಯಿತೋ ಸಾಧಾರಣವಾಗಿ ಹಾಗೆಯೇ ಆಗುತ್ತೆ. ಇನ್ನು ಕೆಲವು ಕಡೆ ಬೇರೆ ಕಡೆ ಇದೇ ತರಹದಲ್ಲಿ ಮೊದಲನೇ ದಿನದ ಪ್ಯಾಟರ್ನ್ ಇತ್ತಲ್ಲ ಯುದ್ಧದ್ದು, ಅದೇ ಪ್ಯಾಟರ್ನೇ ಮುಂದುವರಿಯುತ್ತೆ. ಯುದ್ಧಗಳ ಅದು ಹಾಗೇ ನಡೆಯುತ್ತೆ, ಒಮ್ಮೆ ಗುಂಪಾಗಿ ಒಮ್ಮೆ ಹೀಗೆ, ಹಾಗೇನೆ ಎರಡನೇ ದಿನದ ಯುದ್ಧವು ಮುಂದುವರಿತಾ ಹೋಗುತ್ತೆ. ಹೀಗಾಗ್ತಾ ಇರುವಾಗ ಈ ಭೀಷ್ಮನನ್ನು ತಪ್ಪಿಸಿಕೊಂಡು ಅರ್ಜುನ ಮುನ್ನುಗ್ಗುತ್ತಾನೆ. ಅರ್ಜುನ ಮುನ್ನುಗ್ಗಿ ಅತ್ಯಂತ ಜೋರಾಗಿ ಕೌರವ ಸೈನ್ಯದ ನಾಶಕ್ಕೆ ತೊಡಗಿಬಿಡುತ್ತಾನೆ. ಅವನಿಗೆ ಯುಧಿಷ್ಠಿರ ಹೇಳಿದ್ದಷ್ಟು ಚುಚ್ಚಿರತ್ತೋ ಏನೋ ಗೊತ್ತಿಲ್ಲ. ಇವತ್ತು ಅರ್ಜುನ ಅತ್ಯಂತ ಪರಾಕ್ರಮದಿಂದ ಯುದ್ಧ ಆರಂಭ ಮಾಡ್ತಾನೆ. ಅದು ಯಾವ ಥರ ಅಂದರೆ ತಡೆಯೋದಕ್ಕಾಗೋದೇ ಇಲ್ಲ ಅನ್ನೋ ಥರ. ದುರ್ಯೋಧನ ರಥವನ್ನು ಭೀಷ್ಮನೆಡೆಗೆ ಓಡಿಸ್ತಾನೆ. ಓಡಿ ಬಂದು ಹೇಳ್ತಾನೆ, ಇವತ್ತು ಅರ್ಜುನ ನಮ್ಮ ಇಡೀ ಸೈನ್ಯ ನಾಶ ಮಾಡ್ತಾನೆ, ಅವನನ್ನು ತಡೆಯೋದಕ್ಕೆ ಅಂತ ತಡೆಯೋ ಸಾಮರ್ಥ್ಯ ಇದ್ದಿದ್ದು ಕರ್ಣನಿಗೆ, ನಿನ್ನ ಕಾರಣದಿಂದಾಗಿ ಕರ್ಣ ಯುದ್ಧ ಮಾಡುತ್ತಾ ಇಲ್ಲ, ನೀನು ಅರ್ಜುನನ ಎದುರಿಸ್ತಾ ಇಲ್ಲ ಅಂತ ಚುಚ್ಚುತ್ತಾನೆ ದುರ್ಯೋಧನ ಭೀಷ್ಮನಿಗೆ. ಚುಚ್ಚಿದವನು ಅರ್ಜುನನನ್ನು ನೀನು ತಡಿಲೇಬೇಕು ಅಂತ ಹೇಳ್ತಾನೆ. ಇದು ದುರ್ಯೋಧನನ ಸ್ವಭಾವ ಯಾವಾಗಲೂ. ಅವನು ಈ ಪ್ರೋತ್ಸಾಹ ಕೊಡೋದಲ್ಲ, ಚುಚ್ಚೋದೇ ಜಾಸ್ತಿ. ಅವನು ದ್ರೋಣನಿಗೆ ಭೀಷ್ಮನಿಗೆ ಚುಚ್ಚುತ್ತಾನೆ ಇರ್ತಾನೆ, ನೀವು ಆಚೆ ಪಕ್ಷದವರು ನನ್ನ ಪರವಾಗಿ ಕೆಲಸ ಮಾಡಲ್ಲ ಅಂತಲೇ ಹೇಳ್ತಾ ಇರೋದು ಅವನದ್ದು. ಈಗ ನಿನ್ನ ಕಾರಣದಿಂದಾಗಿ ಕರ್ಣ ಶಸ್ತ್ರತ್ಯಾಗ ಮಾಡಿದ್ದಾನೆ, ನೀನು ಅರ್ಜುನನ ಎದುರಿಸ್ತಾ ಇಲ್ಲ ಅಂತನ್ನುವಾಗ ಅದು ಸರಿ ಚುಚ್ಚತ್ತೆ. ಅವನು ಈ ಕ್ಷತ್ರಿಯ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ಕೊಂಡು ಹೊರಡ್ತಾನೆ ಭೀಷ್ಮ. ಅಂದರೆ ನಾನು ಕ್ಷತ್ರಿಯನಾಗಿ ಹುಟ್ಟಿದ್ದೇ ತಪ್ಪಾಗೋಯ್ತಲ್ಲ ಅಂತ. ಅಂದರೆ ಇಷ್ಟು ಯುದ್ಧ ಮಾಡ್ತಾ ಇದ್ದಾನೆ, ಅಷ್ಟು ಕೆಲಸ ಮಾಡ್ತಾ ಇದ್ದಾನೆ, ನಿನ್ನೆ ವಿಜಯ ಕೊಟ್ಟಿದ್ದಾನೆ, ಅವನಿಗೇನು ಸಮಾಧಾನ ಇಲ್ಲ, ಮತ್ತವನು ಬಂದು ಚುಚ್ಚುತ್ತಾನಲ್ಲ ಅಂತ. ಹಾಗಾಗಿ ಬೇಸರ ಮಾಡಿಕೊಂಡೇ ಅರ್ಜುನನ ಮೇಲೆ ಮತ್ತೆ ಭೀಷ್ಮ ಹೋಗ್ತಾನೆ. ಈ ಯುದ್ಧದಲ್ಲಿ ಈಗ ಅರ್ಜುನ ಭೀಷ್ಮರ ಯುದ್ಧ ತುಂಬ ಜೋರಾಗಿ ನಡೆಯುತ್ತೆ. ಅಶ್ವತ್ಥಾಮ, ದುರ್ಯೋಧನ, ವಿಕರ್ಣ ಇವರುಗಳೆಲ್ಲ ಭೀಷ್ಮನ ಜೊತೆಗೆ ನಿಂತ್ಕೊಳ್ತಾರೆ. ಅರ್ಜುನನ ಜೊತೆಗೆ ಪಾಂಡವರೆಲ್ಲರೂ ನಿಂತ್ಕೊಳ್ತಾರೆ, ಅಂದರೆ ಸಹೋದರೆಲ್ಲ ನಿಂತ್ಕೊಳ್ತಾರೆ. ಹಾಗೆ ಅವರಿಬ್ಬರ ನಡುವೆ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧ ಮಾಡ್ತಾ ಇರುವಾಗ ನಾವು ಅದನ್ನು ಹಿಂದೆ ಮಾತಾಡಿಕೊಂಡು ಏನಂದರೆ ಅವರು ಧ್ವಜ ತುಂಡರಿಸಿ ಈಗೋ ಹರ್ಟ್ ಮಾಡೋದು, ಸಾರಥಿಯನ್ನು ಕೊಲ್ಲೋದ್ರ ಮೂಲಕ ಅವನು ರಥವಿಹೀನರನ್ನ ಮಾಡಿಸೋದು ಎಲ್ಲ ಮಾಡ್ತಾರಲ್ಲ. ಅಸಾಧ್ಯವಾದರೂ ಭೀಷ್ಮ ಒಂದು ಕೆಲಸ ಮಾಡಿಬಿಡ್ತಾನೆ. ಅವನು 5 ಬಾಣಗಳನ್ನು ಕೃಷ್ಣನ ಎದೆಗೆ ಬಿಟ್ಟುಬಿಡ್ತಾನೆ ಭೀಷ್ಮ. ಕೃಷ್ಣನಿಗೆ ಅದು ತಾಗಿ ರಕ್ತ ಹರಿಯೋದಕ್ಕೆ ಶುರುವಾಗತ್ತೆ. ಕೃಷ್ಣನ ಮೈಯಲ್ಲಿ ರಕ್ತ ಕಂಡು ಅರ್ಜುನನಿಗೆ ಇನ್ನೂ ಸಿಟ್ಟಾಗತ್ತೆ. ಅರ್ಜುನ ಭಯಂಕರವಾಗಿ ಭೀಷ್ಮನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ. ಇಲ್ಲಿ ಯಾವುದಕ್ಕೂ ವಿನಾಯಿತಿ ಇಲ್ಲ ಅಂತ. ವಿನಾಯಿತಿ ಇಲ್ಲ, ಹೌದು, ಯಾರಿಗೂ ವಿನಾಯಿತಿ ಇಲ್ಲ, ಯಾವುದಕ್ಕೂ ವಿನಾಯಿತಿ ಇಲ್ಲ. ಯುದ್ಧ ಅಂದರೆ ಯುದ್ಧವೇ.
ಅವರಿಬ್ಬರು ಯುದ್ಧ ಹೇಗೆ ಕಾಣಿಸ್ತಾ ಹೋಯ್ತಂತೆ ಅಂದರೆ ಯಾರಿಗ್ಯಾರೂ ಕಾಣಿಸ್ಲಿಲ್ವಂತೆ. ಅಂದರೆ ಭೀಷ್ಮಾರ್ಜುನ ಇಬ್ಬರು ಯಾರಿಗೂ ಕಾಣಿಸ್ತಾ ಇರಲಿಲ್ವಂತೆ. ಕಾಣಿಸೋದು ಎರಡು ಒಂದು ತಾಲಧ್ವಜ, ಒಂದು ಕಪಿಧ್ವಜ, ಎರಡು ಧ್ವಜ ಹಿಂಗೆ ತಿರುಗೋದೊಂದೇ ಕಾಣ್ತಿತ್ತಂತೆ. ಆ ಕಡೆ ಕಾಣಿಸ್ತೋದು, ಈ ಕಡೆ ಕಾಣಿಸ್ತೋ ಅನ್ನೋ ತರಹದಲ್ಲಿ ಒಂದು ಯುದ್ಧ ನಡೀತು ಅಂತ ಹೇಳ್ತಾರೆ. ಇವರಿಬ್ಬರ ನಡುವೆ ಹೀಗೆ ಯುದ್ಧ ನಡೀತಾ ಇರುವಾಗ ದ್ರೋಣ ಮತ್ತು ಧೃಷ್ಟದ್ಯುಮ್ನ ನಡುವಿನ ಯುದ್ಧ ಅಂತ ಹೇಳಿದ್ವಲ್ಲ, ಗುರು ಶಿಷ್ಯರ ಯುದ್ಧ, ಅದು ಕೂಡ ತುಂಬ ಭಯಂಕರವಾಗಿ ನಡೆಯುತ್ತೆ. ಎರಡನೇ ದಿನ ಭೀಷ್ಮಾರ್ಜುನರ ಯುದ್ಧ ಎಷ್ಟು ಭಯಂಕರವಾಗಿರುತ್ತೋ ಅವರಿಬ್ಬರ ಯುದ್ಧವೂ ಅಷ್ಟೇ ಜೋರಾಗಿ ನಡೆಯುತ್ತೆ. ದ್ರೋಣ ಧೃಷ್ಟದ್ಯುಮ್ನರ ಯುದ್ಧ ಮುಂದುವರಿತಾ ಒಂದು ಹಂತದಲ್ಲಿ ದ್ರೋಣರ ಕೈ ಮೇಲಾಗೋ ಥರ ಆಗುತ್ತೆ. ಬಹಳ ಹೊತ್ತು ಧೃಷ್ಟದ್ಯುಮ್ನ ಏನೂ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಕೈ ಮೇಲಾಗಕ್ಕೆ ಬರುತ್ತೆ. ಇದನ್ನು ಗಮನಿಸ್ತಾ ಇದ್ದ ಭೀಮ ಧೃಷ್ಟದ್ಯುಮ್ನನ ಸಹಾಯಕ್ಕೆ ಅಂತ ಮುನ್ನುಗ್ಗುತ್ತಾನೆ. ಭೀಮ ಯಾವಾಗ ಮುನ್ನುಗ್ಗಿದನೋ ಇದನ್ನು ದುರ್ಯೋಧನ ಗಮನಿಸಿ ಅವನು ಕಲಿಂಗರಾಜನಿಗೆ ಭೀಮನನ್ನು ತಡಿ ಅಂತ ಕಳಿಸಿಕೊಡ್ತಾನೆ. ಕಲಿಂಗರಾಜನದ್ದು ಒಂದು ದೊಡ್ಡ ಸೈನ್ಯ, ಬಹಳ ದೊಡ್ಡ ಸೈನ್ಯ ಅದು. ಆ ದೊಡ್ಡ ಸೈನ್ಯದೊಂದಿಗೆ ಕಲಿಂಗ ರಾಜ ಭೀಮನ ಎದುರು ಹೋಗ್ತಾನೆ. ಭೀಮ ಮತ್ತು ಕಲಿಂಗರಾಜರ ನಡುವೆ ಒಂದು ಅದ್ಭುತವಾದ ಯುದ್ಧ ನಡೆಯುತ್ತೆ ಮುಂದೆ. ಭೀಮನ ಅದ್ಭುತವಾದ ಸಾಮರ್ಥ್ಯ ಕಾಣಿಸುವಂಥದ್ದು. ಎರಡನೇ ದಿನದಲ್ಲಿದ್ದೀವಿ ನಾವು, ಮತ್ತು ಎರಡನೇ ದಿನದ ಮೊದಲನೇ ಎಪಿಸೋಡ್ ಕೂಡ ಮುಗಿಸಿದ್ವಿ. ಸೊ ತುಂಬ ಜನ ಅದನ್ನು ವಿವರವಾಗಿ ಕೂಡ ಹೇಳಿ ಅಂತ ಇದ್ದಾರೆ. ಬಟ್ ನಾವು ಮಾತಾಡ್ಕೊಂಡಿವಿ ಅದನ್ನು. ಅಂದರೆ ಪ್ರತಿಯೊಂದು ಬಾಣದ ವಿವರಗಳನ್ನೂ ಕೂಡ ಪ್ರತಿಯೊಂದು ಆ ವ್ಯಕ್ತಿ ಏನು ಹೊಡೆದ, ಈ ವ್ಯಕ್ತಿ ಅದನ್ನು ಕೊಡಬೇಕಂತ ಯಾಕೆ ಅನಿಸಿರ್ಬೋದು ಸರ್ ವ್ಯಾಸರಿಗೆ? ಸರ್ ಇಲ್ಲೇ ಉತ್ತರ ಇದೆ. ನಾವು ಅದು ಬೋರ್ ಹೊಡಿಯುತ್ತೆ ಬೇಡವೇನೋ ಅಂತ ನಾವು ಮಾತಾಡ್ಕೊಂಡಿದ್ದೀವಿ. ಹೌದು, ಜನ ಮಾತ್ರ ವಿವರ ಕೇಳ್ತಾ ಇದ್ದಾರೆ. ಅಂದರೆ ಈ ವ್ಯಾಸರು ನಮ್ಮಿಬ್ಬರಿಗಿಂತ ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಜನ ಏನು ಕೇಳ್ತಾರೆ ಅಂತ. ಓಕೆ. ಅಂದರೆ ಅವರು ವ್ಯಾಸರು ಯಾಕೆ ಹೇಳಿದ್ರು ಅಂತ ಅಂದರೆ ಅವರು ಏನು ನಡೀತೋ ಅದನ್ನು ಅಷ್ಟು ಹೇಳೋ ಥರದಲ್ಲೇ ಹೋಗಿದ್ದಾರೆ. ಅವರು ಸಂಕ್ಷಿಪ್ತ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಮಹಾಭಾರತ ಅಷ್ಟು ವಿಸ್ತಾರವಾಗಿ ಬೆಳೆದಿರೋದು. ಅವರು ಯಾವುದನ್ನು ಹೇಳದೆ ಉಳಿಸಿಲ್ಲ ಅನ್ನೋ ಥರ ಹೇಳ್ಕೊಂಡೋದ್ರು. ಆಮೇಲೆ ಪ್ರಾಚೀನ ಹಲವು ಕಾವ್ಯಗಳಲ್ಲಿ ನಾವು ಇದನ್ನು ಗಮನಿಸ್ತೇವೆ. ಪುರಾಣಗಳಲ್ಲಂತೂ ಯುದ್ಧ ವರ್ಣನೆಯನ್ನು ಇಷ್ಟೇ ವಿಸ್ತಾರವಾಗಿ ಯಾರ ಜೊತೆಗೆ ಯಾವ ಯುದ್ಧ ನಡೀತು ಅಂದ್ರೂ, ದೇವತೆಗಳು, ರಾಕ್ಷಸರ ಯುದ್ಧಗಳು, ಯಾವ್ಯಾವ ಥರದ ಯುದ್ಧಗಳನ್ನು ಪುರಾಣಗಳಲ್ಲಿ ವರ್ಣಿಸ್ತಾರೋ ಪುರಾಣ, ರಾಮಾಯಣ, ಮಹಾಭಾರತಗಳಲ್ಲಿ ವಿಸ್ತಾರವಾಗಿ ವರ್ಣಿಸ್ತಾರೆ. ಆಗಿನ ಜನರಲ್ಲಿ ಅದೊಂದು ಸ್ವಭಾವ ಇತ್ತು ಅಂತ ಅನಿಸುತ್ತೆ, ಯುದ್ಧವನ್ನು ಅಷ್ಟು ವಿಸ್ತಾರವಾಗಿ ವರ್ಣಿಸೋದು. ನಂತರನೂ ಕೂಡ ಯುದ್ಧ ಇಷ್ಟ ಆಗುತ್ತೆ ಜನಕ್ಕೆ. ಇವಾಗ ಈ ಬೇಟೆಗೆ ಸಂಬಂಧಪಟ್ಟಂತಹ ಹಲವು ಪುಸ್ತಕಗಳು ಬಂದಿವೆ. ಇಂಗ್ಲೀಷ್ನಲ್ಲೂ ಬಂದಿದೆ, ಕನ್ನಡದಲ್ಲೂ ಬಂದಿದೆ, ಬೇರೆ ಬೇರೆ ಭಾಷೆಗಳಲ್ಲೂ ಬಂದಿವೆ. ಇವತ್ತು ಬೇಟೆ ನಿಷಿದ್ಧ, ಆದರೆ ಬೇಟೆಯ ಕಥೆಗಳಿವೆಯಲ್ಲ, ಬೇಟೆಯ ಕುರಿತಾಗಿ ಅಂದರೆ ನಿಜವಾದ ಬೇಟೆ ಆಡಿದ ಇದಿರತ್ತಲ್ಲ, ಬರೀ ಒಂದು ಬೇಟೆ ಆಡದೆ ಅನ್ನೋದೇ ಒಂದು ಪುಸ್ತಕ ಆಗಿಬಿಡತ್ತೆ. ಎಷ್ಟು ಕುತೂಹಲದಿಂದ ಜನ ಅದನ್ನು ಓದ್ತಾರೆ ಅಂತ. ಪ್ರತಿಕ್ಷಣದ ಮನಸ್ಥಿತಿ, ಆ ದಾಳಿ, ಅದಕ್ಕೆ ಯೋಚನೆ ಮಾಡೋದು, ಏನು ಮಾಡ್ಬೋದು ಇತ್ಯಾದಿಗಳನ್ನು. ಹಾಗಾಗಿ ಜನಕ್ಕೆ ಯಾಕೋ ಇದೊಂದು ಆಸಕ್ತಿಯ ವಿಷಯ. ಹೌದು, ಜನ ಅಂದರೆ ನಮ್ಮನ್ನು ಸೇರಿಸ್ಕೊಂಡು ಹೇಳ್ತಾರೆ. ಗೊತ್ತಾಯ್ತು. ಸೊ ಹಾಗೆ ನಾವು ಎರಡನೇ ದಿನದಲ್ಲಿ ಇದ್ದೀವಿ ಈಗ. ಸೊ ಈಗ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಸರ್? ದ್ರೋಣರನ್ನು ಎದುರಿಸಿ ಧೃಷ್ಟದ್ಯುಮ್ನ ಹೋಗಿದ್ದ ಎರಡನೇ ದಿನ. ಆ ಘಟ್ಟ ನೋಡ್ತಾ ಇದ್ದೀವಿ. ಹಾಂ, ಅಲ್ಲಿಗೆ ಭೀಷ್ಮ ಧಾವಿಸ್ತಾನೆ. ದ್ರೋಣರು ಮತ್ತು ಧೃಷ್ಟದ್ಯುಮ್ನ ಯುದ್ಧ ಏನು ನಡೆಯೋದಕ್ಕೆ ಆರಂಭ ಆಗತ್ತೆ. ಆಗ ಧೃಷ್ಟದ್ಯುಮ್ನ ಸಹಾಯಕ್ಕೆ ಅಂತ ಭೀಮ ಹೋಗ್ತಾನೆ. ಸಹಾಯಕಾರಿ ಸಮರೇ ಪಾರ್ಶ್ವತಸ್ಯ ಮಹಾತ್ಮನಃ ಅಂತ. ಆದರೆ ಸಹಾಯಕ್ಕಾಗಿ ಭೀಮ ಮುಂದಾಗ್ತಾನೆ ಅಂತ ಅಂದರೆ ದ್ರೋಣರ ಬಗ್ಗೆ ಭೀಮನಿಗೆ ಗೊತ್ತಲ್ಲ, ಧೃಷ್ಟದ್ಯುಮ್ನಿಗೂ ಗೊತ್ತು, ಇಬ್ಬರಿಗೂ ಗುರುನೇ ಅವರು. ಅವರೊಂದಿಗೆ ಹಾಗೆ ಏಕಾಏಕಿ ಯುದ್ಧ ಮಾಡೋದು ಕಷ್ಟ ಅಂತ ಅನಿಸಿರ್ಬೇಕು. ಹಾಗಾಗಿ ಆ ಕಡೆ ಇದ್ದ ಭೀಮ ಮುನ್ನುಗ್ಗಿ ಹೋಗ್ತಾನೆ. ಇಡೀ 18 ದಿನದ ಯುದ್ಧದಲ್ಲಿ ಭೀಮ ಈ ಕೆಲಸ ತುಂಬ ಮಾಡ್ತಾನೆ. ಅರ್ಜುನನೂ ಮಾಡ್ತಾನೆ, ಭೀಮನೂ ಮಾಡ್ತಾನೆ. ಗಮನಿಸೋದು, ಜೊತೆಗೆ ಹೋಗೋದು ಅನ್ನೋ ತರಹದಲ್ಲಿ ಅಂತ. ನೋಡ್ತಲೇ ಇರ್ತಾರೆ ಸುತ್ತ. ತಾನು ಎಲ್ಲೋ ಯುದ್ಧ ಮಾಡ್ತಾ ಇದ್ರು, ಎಲ್ಲೋ ಗಮನಿಸ್ತಾ ಇರ್ತಾರೆ. ಯಾರು ಕೈ ಸ್ವಲ್ಪ ಡೌನ್ ಆಗತ್ತೆ ಅಂತ ಅನ್ಸತ್ತೋ ಅಲ್ಲಿಗೆ ಮುನ್ನುಗ್ಗಿ ಹೋಗ್ತಾರೆ ಅಂತ. ಆಮೇಲೆ ಇವರು ದ್ವಂದ್ವ ಯುದ್ಧ ಇನ್ನೂ ಶುರು ಆಗಿಲ್ಲ ಹಂಗೆ ನೋಡಿದ್ರೆ. ಇವರ ಪ್ರಮುಖ ಎದುರಾಳಿ ಜೊತೆಗೆ ಇವರು ದ್ವಂದ್ವ ಯುದ್ಧ ಇನ್ನು ಶುರುವಾಗಿರುತ್ತೆ. ಆಚೆ ಹೋಗಿರ್ತಾರೆ, ಈಚೆ ಹೋಗಿರ್ತಾರೆ. ಆದ್ರೂ ದ್ವಂದ್ವ ಯುದ್ಧ ಮಾಡ್ತಾ ಇದ್ರು ಕೆಲವೊಮ್ಮೆ ಇನ್ನೊಬ್ಬನಿಗೆ ತಮ್ಮ ಪಕ್ಷದವನಿಗೆ ಸಹಾಯ ಬೇಕು ಅಂದರೆ ಈ ದ್ವಂದ್ವ ಯುದ್ಧ ಬಿಟ್ಟು ಆಚೆ ಹೋಗ್ಬಿಡ್ತಾರೆ. ಎರಡೂ ಕಡೆಯವರು ಮಾಡ್ತಾರೆ ಅದನ್ನು. ಸುಮ್ಮನೆ ದ್ವಂದ್ವ ಯುದ್ಧ ಮಾಡಿಕೊಂಡು ಕೂತಿರೋದಿಲ್ಲ. ಹಾಗಾಗಿ ಅವನು ಹೋಗಿ ದ್ರೋಣನ ಜೊತೆಗೆ ಭೀಮನ ಯುದ್ಧ ಆರಂಭ ಆಗತ್ತೆ. ಅಷ್ಟೊತ್ತಿಗೆ ಧೃಷ್ಟದ್ಯುಮ್ನ ರಥಹೀನನಾಗಿರ್ತಾನೆ. ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಭೀಮ ಧೃಷ್ಟದ್ಯುಮ್ನ ಇನ್ನೊಂದು ರಥ ಏರೋದಕ್ಕೆ ಸಹಾಯ ಮಾಡ್ತಾನೆ. ಅಂದರೆ ರಥ ಇಲ್ಲದೆ ಅವನ ನೆಲಕ್ಕೆ ನಿಂತಾಗ ಇನ್ನೊಂದು ರಥ ಬರಬೇಕು, ಆ ರಥವನ್ನು ಅವನು ಏರಬೇಕು. ಅಷ್ಟು ಸಮಯ ಅವನಿಗೊಂದು ಇದು ಬೇಕಲ್ಲ. ಆ ಕೆಲಸವನ್ನು ಭೀಮ ದ್ರೋಣನ ಜೊತೆಗೆ ತಾನು ಯುದ್ಧಕ್ಕೆ ಮುಂದಾಗಿ ಅದನ್ನು ಮಾಡಿಕೊಡ್ತಾನೆ. ಇದು ದುರ್ಯೋಧನ ಗಮನಿಸ್ತಾನೆ ಇದನ್ನು.
ದುರ್ಯೋಧನ ಗಮನಿಸಿದವನು ಕಲಿಂಗ ರಾಜನಿಗೆ ಭೀಮನ ಮೇಲೆ ಹೋಗೋದಕ್ಕೆ ಹೇಳ್ತಾನೆ. ಕಲಿಂಗ ದೊಡ್ಡ ಮಹಾ ಸೈನ್ಯ ಇದ್ದಂಥ ಒಂದು ಸೇನೆ ಆಗಿತ್ತದು. ಕಳಿಂಗ ಅಂತ ನಾವು ಇವತ್ತು ಕರಿತೀವಲ್ಲ, ಒಡಿಸ್ಸಾ ಪ್ರಾಂತ್ಯ. ನಮಗೆ ಕಲಿಂಗ ಅನ್ನೋದು ನಾವು ಇತಿಹಾಸ ಶಾಲೆಗಳಲ್ಲಿ ಭಾಳ ಓದ್ಕೊಂಡ್ಬಂದಿವಿ. ಯಾಕೆಂದರೆ ಬುದ್ಧ ಕಲಿಂಗ ಯುದ್ಧದಲ್ಲಿ ಅಶೋಕ ಕಲಿಂಗ ಯುದ್ಧದಲ್ಲಿ ಇನ್ನು ಯುದ್ಧ ಬೇಡ ಹೇಳ್ದ ಅಂತ ಒಂದು ಪಾಠ ಇರ್ತಿತ್ತಲ್ಲ. ಹಾಗಾಗಿ ನಮಗೆ ಕಳಿಂಗ ಅನ್ನೋದು ಭಾಳ ಚೆನ್ನಾಗಿ ಕೂತಿದೆ ಬೇರೆ ಬೇರೆ ದೇಶಗಳಿಗಿಂತ ಅಂತ. ಕಲಿಂಗದ ದೊರೆಯನ್ನು ಭೀಮನ ಮೇಲೆ ಹೋಗು ಅಂತ ಸೂಚಿಸ್ತಾನೆ ದುರ್ಯೋಧನ. ಅವನು ದೊಡ್ಡ ಸೈನ್ಯವನ್ನು ತಗೊಂಡು ದ್ರೋಣರ ರಕ್ಷಣೆಗಾಗಿ ಹೋಗ್ತಾನೆ. ಇಲ್ಲಿ ರಕ್ಷಣೆ ಅಂದರೆ ದ್ರೋಣರು ಕೈಲಾಗದೆ ಕುಳಿತಿದ್ರು ಅಂತಲ್ಲ, ಆ ಪಕ್ಷದಲ್ಲಿ 2 ಜನ ಯೋಧರು ಕಾಣಿಸ್ಕೊಂಡಾಗ ಇಲ್ಲೂ 2 ಜನ ಕಾಣಿಸ್ಕೋಬೇಕಲ್ಲ. ದ್ರೋಣರು ಒಬ್ಬರಿದ್ದಾರೆ, ಆ ಕಡೆ ದೃಷ್ಟದ್ಯುಮ್ನ ಭೀಮ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಅಂತಂದಾಗ ಈ ಪಕ್ಕದಲ್ಲಿ ಇನ್ನೊಬ್ಬರು ನಿಲ್ಲಬೇಕು. ಅವ್ರು ಬಂದು ಒಬ್ಬನನ್ನು ತನ್ನ ಕಡೆಗೆ ಸೆಳ್ಕೋಬೇಕು, ಈ ಯುದ್ಧ ತಂತ್ರ. ಹಾಗಾಗಿ ಕಲಿಂಗ ತನ್ನ ದೊಡ್ಡ ಸೈನ್ಯವನ್ನು ತಗೊಂಡು ಭೀಮನ ಎದುರು ಹೋಗ್ತಾನೆ. ರಾಜನ ಹೆಸರಿಲ್ವ ಸರ್ ಅದರಲ್ಲಿ? ಬರುತ್ತೆ. ಇಷ್ಟಾಗ್ತಾ ಇದ್ದ ಹಾಗೆ ದ್ರೋಣರು ಏನು ಮಾಡ್ತಾರೆ ಅಂತ ಅಂದರೆ, ಈ ಧೃಷ್ಟದ್ಯುಮ್ನನ್ನು ಬಿಟ್ಟು ಅವರು ವಿರಾಟ ಮತ್ತು ದೃಪದರು ಇರುವಲ್ಲಿಗೆ ಯುದ್ಧಕ್ಕೆ ಮೂವ್ ಆಗ್ತಾರೆ. ಅವರು ಆ ಕಡೆ ಮುಂದುವರಿತಾರೆ. ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ಜೊತೆಗೆ ಯುದ್ಧವನ್ನು ಬಿಟ್ಟು ಆ ಕಡೆ ಹೋಗ್ತಾರೆ ಅವರು. ದೃಷ್ಟದ್ಯುಮ್ನ ಅಲ್ಲಿಂದ ಬಂದು ಧರ್ಮರಾಜನ ಜೊತೆಗೆ ಸೇರ್ಕೊಳ್ತಾನೆ. ಧರ್ಮರಾಜ ಇನ್ನೆಲ್ಲ ಒಂದು ಕಡೆ ಯುದ್ಧ ಮಾಡ್ತಾ ಇರ್ತಾನೆ, ಅವನ ಜೊತೆಗೆ ಅವನು ಸೇರ್ಕೊಳ್ತಾನೆ. ಹೀಗೆ ಈ 3 ಥರ ಯುದ್ಧಗಳಲ್ಲಿ ನಡೀತಾ ಇರುತ್ತೆ. ಕಳಿಂಗನಿಗೂ ಮತ್ತು ಭೀಮನಿಗೂ ನಡೆಯುತ್ತಲ್ಲ, ಅದು ಒಂದು ಭಯಂಕರ ಯುದ್ಧವಾಗಿ ಪರಿಣಮಿಸುತ್ತೆ. ದಾರುಣವಾದ ಯುದ್ಧವಾಗಿ ಪರಿಣಮಿಸುತ್ತೆ. ಭಾಳ ಘೋರವಾಗಿ ಆಗತ್ತೆ, ಭಯಾನಕವಾಗಿ ಆಗತ್ತೆ. ಭೀಮ ಮತ್ತು ಕಲಿಂಗರ ಯುದ್ಧ ಸ್ವಲ್ಪ ಹೀಗೆ ಜಾಸ್ತಿ ಆಗ್ತಾ ಇದ್ದಂತೆ ಮತ್ತಷ್ಟು ಜನ ಸೇರ್ಕೊಳ್ತಾ ಹೋಗ್ತಾರೆ. ಭೀಮ ಅವರ ಮೇಲೆ ಗದಾಪಾಣಿಯಾಗಿ ಭಾರಿ ಯುದ್ಧವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾ ಇರೋ ಹಾಗೆ ನಿಷಾದ ರಾಜ ಕೇತುಮಂತ ಭೀಮನ ಕಡೆಗೆ ಬರ್ತಾನೆ. ನಿಷಾದ ರಾಜ ಕೇತುಮಂತ ಬಂದಿದ್ದನ್ನು ಕಂಡಾಗ ಈ ಕಡೆಯಿಂದ ಛೇದಿಯ ಸೈನ್ಯ ಅವನನ್ನು ಎದುರಿಸೋದಕ್ಕೆ ಮುಂದಾಗತ್ತೆ. ಪಾಂಡವರ ಕಡೆಯಿಂದ ಛೇದಿಯ ಸೈನ್ಯ. ಆ ಕಡೆಯಲ್ಲಿ ಆ ಕೇತುಮಂತನ ಜೊತೆಗೆ ಶ್ರುತಾಯು ಸೇರ್ಕೊಳ್ತಾನೆ. ಕಲಿಂಗದ ರಾಜಕುಮಾರ ಅವನು ಶ್ರುತಾಯು ಸೇರ್ಕೊಳ್ತಾನೆ. ಹೀಗೆ ಭೀಮನ ಜೊತೆಗೆ ಛೇದಿಯ ಸೈನ್ಯ, ಆ ಕಡೆ ನಿಷಾದ ಸೈನ್ಯ ಮತ್ತು ಕಲಿಂಗರು, ಹೀಗೆ ಒಂದು ಯುದ್ಧ ಮುಂದುವರಿತಾ ಹೋಗುತ್ತೆ. ಈ ಕಲಿಂಗದ ದೊರೆಯದ್ದೇನೆಂದರೆ ಅವನೊಂದು ದೊಡ್ಡ ಗಜ ಸೈನ್ಯ ಇರುತ್ತೆ. ಅವನು ಅದಕ್ಕೆ ಪ್ರಸಿದ್ಧ, ಬಹಳ ದೊಡ್ಡ ಗಜ ಸೈನ್ಯ ಅವನದು. ಗಜ ಸೈನ್ಯ ದೊಡ್ಡದಿದ್ದಷ್ಟು ಯುದ್ಧ ಸ್ವಲ್ಪ ಕ್ಲಿಷ್ಟ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಆನೆಯೇ ಒಂದು ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತಾ ಹೋಗುತ್ತಲ್ಲ, ಅದು ದಾಳಿ ಮಾಡಿದರೆ ಅದು ತುಳಿಯತ್ತೆ, ಅದು ತನ್ನ ಸೊಂಡ್ಲಲ್ಲಿ ಯಾರನ್ನು ಎಳೆಯತ್ತೆ, ಹೀಗೆಲ್ಲ ಮಾಡುತ್ತೆ ಅನ್ನೋದಿದ್ದಾಗ ಗಜ ಸೈನ್ಯ ಬಂದಾಗ ಯುದ್ಧ ಒಂದು ಸ್ವಲ್ಪ ಬಿಗಿಯಾಗತ್ತೆ. ಅದರ ಮೇಲೆ ಕುಳಿತವನಷ್ಟೇ ಅದು ಕೆಲಸ ಮಾಡುತ್ತೆ ಅನ್ನುವ ಕಾರಣಕ್ಕೆ ಒಂದು ಸಣ್ಣ ಕೊರತೆ ಆನೆಯಲ್ಲಿ ಇರುತ್ತೆ. ಏನಂದರೆ ಕುದುರೆ ಓಡಿದ ಹಾಗೆ ಓಡಲ್ಲ, ಅದು ತಪ್ಪಿಸ್ಕೊಳ್ಳಲ್ಲ. ಅದರ ಗತಿಯಲ್ಲಿ ಒಂದು ಸಾವಧಾನತೆ ಇರುತ್ತಲ್ಲ, ನಿಧಾನವಾಗಿ ಹೋಗುತ್ತಲ್ಲ, ಅದು ಒಂದು ಅನುಕೂಲನೂ ಮಾಡುತ್ತೆ, ಒಂದು ಪ್ರತಿಕೂಲನೂ ಮಾಡುತ್ತೆ. ಛೇದಿಯ ಜೊತೆಗೆ ಮತ್ಸ್ಯ ಮತ್ತು ಕರುಷರು ಸೇರಿಕೊಳ್ತಾರೆ ಯುದ್ಧ ಮುಂದುವರೆದಂತೆ. ಹಾಗಾಗಿ ಈ ಯುದ್ಧ ಇನ್ನೂ ಬಿಗಿಯಾಗ್ತಾ ಹೋಗುತ್ತೆ. ಅಂದರೆ ಹೇಗೆ ಯುದ್ಧಗಳು ಆಗುತ್ತೆ ಅಂದರೆ ಒಂದು ದ್ವಂದ್ವ ಶುರುವಾಗುತ್ತೆ. ದ್ವಂದ್ವಕ್ಕೆ ಅವ್ರಿಗೆ ಸಹಾಯಕ್ಕೆ ಅಂತ ಯಾರೋ ಬರ್ತಾರೆ, ಇದನ್ನು ನೋಡಿ ಈ ಕಡೆಯಿಂದ ಒಂದು ಸಹಾಯಕ್ಕೆ ಅಂತ ಬರ್ತಾರೆ. ಹೀಗೆ ಬರ್ತಾ ಇದು ಯುದ್ಧದ ಕೇಂದ್ರ ಆಗಿಬಿಡತ್ತೆ. ಯುದ್ಧ ಹೇಗೆ ನಡೆಯುತ್ತೆ ಅಂತ ಅಂದರೆ ಹಾಗೆ ಈ ಭೀಮ ಮತ್ತು ಕಲಿಂಗರ ಯುದ್ಧ ಅನ್ನೋದು ಈ ಕೇಂದ್ರ ಯುದ್ಧವಾಗ್ತಾ ಹೋಗುತ್ತೆ. ಆದರೆ ಈ ಥರ ಭಯಂಕರ ಯುದ್ಧ ಆದರೂ ಕೂಡ ಛೇದಿ ಸೈನ್ಯ ಏನಿರುತ್ತೆ ಭೀಮನ ಕಡೆಯದು, ಅದು ಸಣ್ಣದಾಗುತ್ತೆ. ಯಾಕೆಂದರೆ ಆ ಕಡೆ ಕಲಿಂಗ ಸೈನ್ಯವೇ ದೊಡ್ಡ ಸೈನ್ಯ, ಅದರ ಜೊತೆಗೆ ನಿಷಾದ ಸೈನ್ಯ ಸೇರಿಕೊಂಡಿದೆ. ಇದೆರಡರ ಮುಂದೆ ಭೀಮನ ಕಡೆ ಇದ್ದಂತಹ ಛೇದಿಯ ಸೈನ್ಯ ಸಣ್ಣದಾಗ್ತಾ ಹೋಗುತ್ತೆ, ಅಂದರೆ ಸಣ್ಣದಾಗಿ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಛೇದಿಯ ಮೇಲೆ ದಾಳಿ ಮಾಡಿದಾಗ ಛೇದಿಯ ಸೈನ್ಯದಲ್ಲಿ ಹಲವು ಸಾವು ನೋವುಗಳಾಗ್ತಾ ಹೋಗುತ್ತೆ. ಪೆಟ್ಟು ತಾಳಲಾರದೆ ಭೀಮನ ಜೊತೆಗಿದ್ದ ಛೇದಿ ಸೈನ್ಯ ಹಿಂದೆ ಓಡಿಬಿಡುತ್ತೆ. ಈಗ ಭೀಮನೊಬ್ಬನೇ ಉಳ್ಕೊಂಡ್ಬಿಡುತ್ತಾನೆ. ಅಂದರೆ ಕಳಿಂಗ ನಿಷಾದ 2 ಸೈನ್ಯ ಮಧ್ಯದಲ್ಲಿ ಭೀಮ ಒಬ್ಬನೇ ಉಳ್ಕೊಂಡ್ಬಿಡ್ತಾನೆ. ಆದರೆ ಅವನ ರಥವನ್ನು ಎಲ್ಲಿಗೂ ಸರಿಸೋದೇ ಇಲ್ಲ. ಅವನು
ಅಂದರೆ ಹಿಂದೆ ಹೋಗೋದಾಗಲಿ ದಾಟ್ಕೊಂಡು ಹೋಗೋದಾಗಲಿ ಏನನ್ನೂ ಮಾಡದೆ ಅವನು ಯುದ್ಧವನ್ನು ಆರಂಭ ಮಾಡ್ತಾನೆ. ಹಾಗಾಗಿ ಭೀಮನ ಸಾಮರ್ಥ್ಯ ಏನು ಅಂತ ಕಾಣಿಸಿಕೊಂಡ ಒಂದು ಯುದ್ಧ ಇದು. ಭೀಮ ಮತ್ತು ಕಳಿಂಗರ ಯುದ್ಧದಲ್ಲಿ ಒಬ್ಬನೇ ಭೀಮ ಯುದ್ಧ ಆರಂಭ ಮಾಡ್ತಾನೆ. ಅದ್ಭುತವಾದ ಯುದ್ಧ ನಡೆಯುತ್ತೆ. ಈ ಕಳಿಂಗನ ಮಗ ಒಬ್ಬ ಶಕ್ರದೇವ ಅಂತ ಒಬ್ಬ ರಾಜ್ಕುಮಾರ, ಅವನು ತಂದೆ ಮಕ್ಕಳು ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಅವರ ಜೊತೆಗೆ ಭೀಮನ ಯುದ್ಧ ಆರಂಭ ಆಗುತ್ತೆ. ಅಂದರೆ ಅಲ್ಲಿ ರಾಜಕುಮಾರರು, ದೊಡ್ಡ ಸೈನ್ಯ ಮತ್ತು ಈ ಕಡೆ ಭೀಮ, ಹೀಗೆ ಯುದ್ಧ ಮುಂದುವರಿಯುತ್ತೆ ಶಕ್ರದೇವ ಮತ್ತು ಶ್ರುತಾಯು ಅವರುಗಳ ಜೊತೆಗೆ. ಆ ಶಕ್ರದೇವನ ಯುದ್ಧದಲ್ಲಿ ಶಕ್ರದೇವನ ಕುದುರೆಗಳನ್ನು ಭೀಮ ಸಂಹಾರ ಮಾಡಿಬಿಡ್ತಾನೆ. ಹಾಗಾಗಿ ಶಕ್ರದೇವ ಅವನ ರಥ ಸ್ತಬ್ಧ ಆಗಿಬಿಡತ್ತೆ, ನಿಂತು ಬಿಡತ್ತೆ. ಅದೇ ಸಮಯದಲ್ಲಿ ಭೀಮ ತನ್ನ ಗದೆಯನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದಾಗ ಅವನು ಕಳಿಂಗದ ರಾಜಕುಮಾರ, ಅವನು ಅವನ ಸಾರಥಿ, ಅವನ ಧ್ವಜ ಎಲ್ಲವೂ ಒಂದು ಗದಾ ಪಾತದಿಂದ ಭಗ್ನ ಆಗತ್ತೆ. ನೆಲಕ್ಕುರುಳುತ್ತಾನೆ ಶಕ್ರದೇವ. ಅಂದರೆ ಅವನು ಕಳಿಂಗದ ರಾಜಕುಮಾರ. ಮಗ ಸತ್ತದ್ದನ್ನು ಕಂಡ ತಂದೆ ಕೋಪಾವಿಷ್ಟನಾಗ್ತಾನೆ ತಂದೆ. ಹಾಗಾಗಿ ಅವನು ಸೈನ್ಯವನ್ನು ಮತ್ತಷ್ಟು ಸೇರಿಸ್ಕೊಂಡು, ಅಂದರೆ ಇಡೀ ಸೈನ್ಯಕ್ಕೂ ಸಿಟ್ಟು ಬರುತ್ತಲ್ಲ, ಭೀಮನ ಮೇಲೆ ಮತ್ತು ಇನ್ನೂ ಜೋರಾಗಿ ದಾಳಿ ಮಾಡ್ತಾನೆ. ಅದು ಅಲ್ಲಿವರೆಗೂ ಜೋರಾಗಿ ದಾಳಿ ನಡೀತಾ ಇರುತ್ತೆ. ಆದರೆ ಮಗ ಸತ್ತ ಅಂತಂದಾಗ ಒಂದು ಕ್ರೋಧ ಬರುತ್ತಲ್ಲ, ಸಿಟ್ಟು ಬರುತ್ತಲ್ಲ, ಆ ಸಿಟ್ಟಿಂದಾಗಿ ಯುದ್ಧ ಇನ್ನೂ ವಿಷಮವಾಗುತ್ತೆ. ಅವನು ಕಳಿಂಗದ ಭಾನುಮಂತ ತೋಮರ ಅನ್ನುವ ಆಯುಧಗಳು 14 ಆಯುಧಗಳನ್ನು ಭೀಮನ ಮೇಲೆ ಪ್ರಯೋಗ ಮಾಡ್ತಾನೆ. 14 ಆಯುಧಗಳನ್ನು ಒಮ್ಮೆಲೆ ಪ್ರಯೋಗ ಮಾಡ್ತಾನೆ. ಅದರ ಜೊತೆಗೆ ಹಲವು ಬಾಣಗಳನ್ನು ಒಮ್ಮೆಲೆ ಪ್ರಯೋಗ ಮಾಡ್ತಾನೆ. ಭೀಮ ಒಂದು ಸಿಂಹನಾದ ಮಾಡಿ ಅವನ ಕಡೆಗೆ ನುಗ್ಗುತ್ತಾನೆ, ಅದನ್ನು ನಿವಾರಣೆ ಮಾಡಿಕೊಂಡು. ಅಂದರೆ ಈ ತರಹದ ದಾಳಿ ನಡೀತಾ ಇದ್ದರೂ ಕೂಡ ಹಿಮ್ಮೆಟ್ಟೋದಿಲ್ಲ ಭೀಮ. ಹಾಗೆ ಮಾಡ್ತಾ ಅವನೊಂದು ಸಿಂಹನಾದ ಮಾಡ್ತಾನೆ. ಒಂದೊಂದು ಗರ್ಜನೆ ಇರುತ್ತೆ. ಸಿಂಹನಾದ ಅನ್ನೋ ಒಂದು ಗರ್ಜನೆ ಮಾಡೋದು. ಅದು ಎಂಥ ಧ್ವನಿ ಅಂದರೆ, ನಾವು ಹಿಂದೂ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು ವ್ಯಾಸರು. ಅದೆಂಥ ಧ್ವನಿ ಅಂತ ಅಂದರೆ, ಭೀಮನ ಗರ್ಜನೆ ಕೇಳಿದ ಕಳಿಂಗ ಸೇನೆ ನಡುಗಿ ಹೋಗುತ್ತೆ ಅಂತ. ಅಂದರೆ ಸೈನಿಕರು, ಕುದುರೆ, ಆನೆ ಅವುಗಳಿರ್ತಾವಲ್ಲ, ಅವು ಹೆದರಿ ಬಿಡ್ತವೆ ಅಂತ. ಅವರುಗಳಿಗೆ ಆ ಥರ ಯುದ್ಧ ಮಾಡ್ತಾ ಘರ್ಜಿಸ್ತಾ ಇದ್ದ ಭೀಮನನ್ನು ನೋಡಿದಾಗ ಇವನು ಮನುಷ್ಯನ ಅಂತ ಅನುಮಾನ ಆಗಿಬಿಡುತ್ತು ಅಂತ ಬರೀತಾರೆ. ನ ಭೀಮಂ ಸಮರೆ ಮೇನೆ ಮಾನುಷಂ ಭರತರ್ಷಭ ಅಂತ. ಮನುಷ್ಯ ಹೌದಾ ಇವನು ಅಂತ ಅನ್ನಿಸಿಬಿಡುತ್ತೆ ಅವರಿಗೆ. ಅಂಥ ಆಕೃತಿಯಲ್ಲಿ ಅವನು ಯುದ್ಧ ಮಾಡ್ತಾ ಇರ್ತಾನೆ. ಹೀಗೆ ಸಿಂಹ ಘರ್ಜನೆ ಮಾಡಿದ ಭೀಮ ಈ ಭಾನುವಂತ ಆನೆಯ ಮೇಲೆ ಇರ್ತಾನೆ. ಇವನು ಒಮ್ಮೆಲೆ ಆನೆಯ ಮೇಲೆ ನೆಗಿತಾನೆ. ಅದರ 2 ದಂತಗಳನ್ನು ಹಿಡಿದು ಅದರ ಮೇಲೆ ಹತ್ತಿ ಕೂರ್ತಾನೆ. ನೆಗಿತಾನೆ ಅಂದರೆ ನೆಗೆದು ಕುಳಿತವನು ಖಡ್ಗದಿಂದ ಅದರ ಮೇಲೆ ಕುಳಿತಿದ್ದ ಭಾನುಮಂತನ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಅಂದರೆ ಬೃಹತ್ತಾದ ದೇಹ, ಈಗ ಸಾಧಾರಣ ಹಾಗೆ ಹಾರಿ ಕುಳಿತೋದು ಇತ್ಯಾದಿಗಳು ಸ್ವಲ್ಪ ಲಘುವಾದ ದೇಹ ಇದ್ದರೆ, ಹಗುರವಾದ ದೇಹ ಇದ್ದರೆ ಸಾಧ್ಯ ಆಗುತ್ತೆ. ಸಾಧಾರಣವಾಗಿ ಹಾಗೆ ಸ್ವಲ್ಪ ದೇಹದಲ್ಲಿ ಭಾರ ಇದ್ದರೆ ಹಾಗೆ ನೆಗೆಯೋದು ಕಷ್ಟ ಆಗುತ್ತಲ್ಲ. ಆ ಭೀಮ ಎಂಥವನಾಗಿದ್ದ ಅಂತ ನಮಗೆ ಅವನು ಬಹಳ ಇದ್ರ ತುಂಬಿದ ದೇಹ ಅಂತ ಕಾಣುವಾಗ ಆ ಥರದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ, ಆದರೆ ಅಂತಹ ಚಾಕಚಕ್ಯತೆಯ ಕೆಲಸವನ್ನು ಮಾಡುವಂತಹ ಲಾಘವ ಇರುತ್ತೆ ಅವನ ದೇಹದಲ್ಲಿ ಅಂತ. ಅಂದರೆ ದಪ್ಪವಾಗಿದ್ದರೂ ತುಂಬಿಕೊಂಡಿದ್ರು ದೇಹದಲ್ಲಿ ಆ ಲಘುತ್ವ ಅನ್ನೋದು ಭೀಮನಿಗಿದ್ದೇ ಇರುತ್ತೆ. ಹಾಗೆ ಲಘುತ್ವ ಎಲ್ಲ ಇಲ್ಲದೇ ಇದ್ರೆ ಯುದ್ಧ ಮಾಡೋದು ಕಷ್ಟ ಆಗುತ್ತೆ, ಸುಮ್ಮನೆ ದೇಹ ಹೊತ್ತುಕೊಂಡು ಬಂದರೆ. ಕೆಲವೊಂದು ದಪ್ಪನ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ತುಂಬ ವರ್ಷಗಳಿಂದ ಡೇವಿಡ್ ಬೂನ್ ಅಂತ ಒಬ್ಬ ಕ್ರಿಕೆಟರ್ ಇದ್ದ ಆಸ್ಟ್ರೇಲಿಯಾದಲ್ಲಿ. ತುಂಬ ದಪ್ಪ ಅವ್ನು ನೋಡೋಕ್ಕೆ. ಅಂದರೆ ಇವನು ಕ್ರಿಕೆಟ್ರಾ ಅಂತೇಳಿ, ಬಟ್ ಅವ್ನು ಎಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದ್ದ ಮತ್ತು ಬ್ಯಾಟಿಂಗ್ ಮಾಡ್ತಿದ್ದ ಅಂತಂದರೆ, ನೀವು ಹೇಳಿದ್ದು ಅಂದರೆ ದಪ್ಪ ಮತ್ತು ಇರೋದಕ್ಕೂ ಮತ್ತು ಜಡತ್ವಕ್ಕೂ ಏನು ಲಿಂಕ್ ಇಲ್ಲ. ಇಲ್ಲ ಇಲ್ಲ ನೀವು ತೆಳ್ಳಗಿದ್ದು ಜಡ ಆಗಿರ್ಬೋದು, ದಪ್ಪ ಇದ್ದು ನೀವು ಲಘುವಾಗಿರ್ಬೋದು. ಸೊ ಅವನನ್ನು ಕೊಂದವನು, ಭಾನುಮಂತನನ್ನು ಕೊಂದವನು, ಕಳಿಂಗದ ಇನ್ನೊಬ್ಬ ರಾಜಕುಮಾರ, ರಾಜನೂ ಹೌದವನು. ಅವನನ್ನು ಕೊಂದವನು ಮತ್ತು ಕೆಳಗೆ ಹಾರ್ತಾನೆ ಭೀಮ. ಕೆಳಗೆ ಹಾರಿ ಮತ್ತೆ ಖಡ್ಗವನ್ನು ತಿರುಗಿಸ್ತಾ ನಿಂತ್ಕೊಳ್ತಾನೆ. ಅಷ್ಟು ಭಯಂಕರವಾಗಿ ಕಾಣಿಸ್ಕೊಳ್ತಾನೆ. ಖಡ್ಗವನ್ನು ಹಿಡಿದು ಸುತ್ತಾನೆ ಅವನು. ಅಂದರೆ ನಿಂತ್ಕೊಂಡಲ್ಲೇ ಅಲ್ಲ, ನುಗ್ಗೋದು, ಸುತ್ತೋದು. ಏನು ಗಜ ಸೈನ್ಯದ ನಡುವೆ, ಪದಾತಿ ಸೈನ್ಯದ ನಡುವೆ, ಅಶ್ವಸೈನ್ಯದ ನಡುವೆ ಸುತ್ತುತ್ತಾನೆ. ಅಶ್ವವೃಂದೇಶು ನಾಗೇಶು ರಥಾನೀಕೇಶು ಚಾಭಿಭೂಹು ಪದಾತೀನಾಂಚ ಸಂಘೇಶು ವಿನಗ್ನನ್ ಶೋಣಿತೋಕ್ಷಿತಃ. ರಕ್ತ ಸಿಕ್ತ ಆಗಿರುತ್ತೆ ಮೈ. ಅಂದರೆ ಇವನಿಗೂ ಪೆಟ್ಟು ಬಿದ್ದಿರುತ್ತೆ, ಆ ರಕ್ತವೂ ಸಿಡಿದು ಇವನ ಮೈಯೆಲ್ಲ ಕೆಂಪಾಗಿರುತ್ತೆ.
ಇದೆಲ್ಲದರ ನಡುವೆ, ರಥಗಳ ನಡುವೆ, ಕುದುರೆಗಳ ನಡುವೆ, ಆನೆಗಳ ನಡುವೆ, ಪದಾತಿಗಳ ನಡುವೆ ಚಕ್ರ ಹಿಡಿದು ಸುತ್ತುತ್ತಾ ಇದ್ದರೆ ಅದು ಅಗ್ನಿಚಕ್ರಮಿವಾವಿದ್ಧಂ ಅಂತ, ಅಂದರೆ ಇದು ಅಗ್ನಿಚಕ್ರ ಒಂದು ಸುತ್ತುತ್ತಾ ಇದೆಯೇನೋ ಅನ್ನೋ ಥರ ಅನಿಸ್ಬಿಡತ್ತೆ ಅಂತ. ಬೆಂಕಿ ಸುತ್ತುತ್ತಾ ಇದೆಯೇ, ಬೆಂಕಿಯ ಒಂದು ಚಕ್ರ ಸುತ್ತುತ್ತಾ ಇದೆಯೇನೋ ಅನ್ನೋ ಥರ ಆಗಿಬಿಡತ್ತೆ ಅಂತ. ಶೇನವದ್ವ್ಯಚರದ್ ಭೀಮಃ ಅಂತ ಬರೀತಾರೆ. ಅಂದರೆ ಹದ್ದು ಹಾರತ್ತಲ್ಲ, ಹಾಗೆ ಹಾರಿ ಹಾರಿ ಅವನು ಅದನ್ನು ಮಾಡ್ತಾ ಇದ್ದ ಅಂತ. ಹಾಗೆ ಮಾಡ್ತಾ ಕೈಗೆ ಸಿಕ್ಕವರೆಲ್ಲರ ತಲೆ ಕಡಿಯೋದಕ್ಕೆ ಆರಂಭ ಮಾಡ್ತಾನೆ. ಯಾಕೆಂದರೆ ಇಡೀ ಸೈನ್ಯನ ಒಬ್ಬನ ಮೇಲೆ ಬಿದ್ದಿದೆಯಲ್ಲ, ಕೈಗೆ ಸಿಕ್ಕ ಎಲ್ಲವರ ಛಿಂದಂಸ್ತೇಷಾಂ ಶರೀರಾಣಿ ಶಿರಾಂಚ ಮಹಾಜವಃ, ಕೈಯೋ ಕಾಲೋ ದೇಹವೋ ಕುತ್ತಿಗೆಯೋ ಏನು ಸಿಕ್ಕತ್ತೋ ಅದನ್ನ ಖಡ್ಗದಿಂದ ಅವನು ಕೊಲ್ತಾ ಹೋಗ್ತಾನೆ ಒಬ್ಬನೇ ಪದಾತಿಯಾಗಿ. ಅಂದರೆ ನೆಲದಲ್ಲಿ ನಿಂತು, ರಥ ಇಲ್ಲ, ಕುದುರೆ ಇಲ್ಲ, ಆನೆ ಇಲ್ಲ, ನೆಲದಲ್ಲಿ ನಿಂತಿದ್ದಾನೆ. ದೊಡ್ಡ ಸೈನ್ಯ ನುಗ್ಗಿದೆ ಸುತ್ತ, ಕತ್ತಿಯೊಂದನ್ನು ಹಿಡ್ಕೊಂಡು ಆ ಥರ ಯುದ್ಧ ಮಾಡ್ತಾನೆ ಭೀಮ ಭಯಂಕರವಾಗಿ. ಹೀಗೆ ಕಳಿಂಗ ಸೇನೆಯನ್ನು ಅರ್ಧಕ್ಕರ್ಧ ನಾಶ ಮಾಡಿಬಿಡ್ತಾನೆ ಭೀಮನೊಬ್ಬನೇ ಅಂತ. ಈ ತರಹದ ಆಕ್ರಮಣವನ್ನು ಕಂಡ ಕಳಿಂಗ ಸೇನೆ ರಕ್ಷಣೆಯನ್ನು ಬಯಸಿ ಭೀಷ್ಮನೆಡೆಗೆ ಓಡೋದಕ್ಕೆ ಆರಂಭ ಮಾಡಿಬಿಡುತ್ತೆ. ಭೀಷ್ಮನೆಡೆಗೆ ತಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ. ಆದರೆ ಅಲ್ಲಿ ಕಳಿಂಗದ ಸೇನೆಯ ಮುಖ್ಯ ಶ್ರುತಾಯುಷ ಇರ್ತಾನೆ. ಅವನು ಕಳಿಂಗದ ರಾಜ. ಭೀಮ ಅವನೆಡೆಗೆ ಧಾವಿಸ್ತಾನೆ. ಅವನಿಗೆ ಶ್ರುತಾಯುಷನಿಗೂ ಮತ್ತು ಭೀಮನಿಗೂ ಒಂದು ಯುದ್ಧ ಆರಂಭ ಆಗುತ್ತೆ. ಹೀಗೆ ಯುದ್ಧ ನಡೀತಾ ಇರುವಾಗ ಭೀಮನ ಸಾರಥಿಯ ಅಶೋಕ ಅಂತೂ ಕಷ್ಟಪಟ್ಟು ಸೈನ್ಯದ ನಡುವೆ ಜಾಗ ಮಾಡಿಕೊಂಡು ಅವನು ರಥವನ್ನು ತಂದು ನಿಲ್ಲಿಸ್ತಾನೆ ಭೀಮನಿಗೆ. ಅಂದರೆ ಏನಾಗಿರುತ್ತೆ ಅಂದರೆ, ಭೀಮ ರಥದಿಂದ ಕೆಳಗಿಳಿದು ಇದು ಮಾಡುವಾಗ ರಥ ಎಲ್ಲೋ ಇವನೆಲ್ಲೋ ಅಂತಾಗಿ ನುಗ್ಗಿಬಿಟ್ಟಿರುತ್ತೆ. ಸೈನ್ಯ ಆವರಿಸ್ಕೊಂಡಿರುತ್ತೆ. 100 ಜನ ಅಲ್ಲ, 1000 ಜನ ಅಂತ. ಅದು ಇಷ್ಟೊತ್ತು ಆಗುವಾಗ ಅಶೋಕ ರಥವನ್ನು ತಂದು ನಿಲ್ಲಿಸ್ತಾನೆ. ಅಶೋಕ ಅಂದರೆ ಸಾರಥಿ, ಭೀಮನ ಸಾರಥಿ. ಭೀಮನ ಬಹಳ ಪ್ರೀತಿಯ ಸಾರಥಿ ಅವನು ಅಶೋಕ ಅನ್ನೋನು. ಮೊದಲಿಂದ ಅವನ ಜೊತೆಗೆ ಇದ್ದವನು ಅವನು. ಇಲ್ಲೆಲ್ಲ ಈ ಸಾರಥಿಗಳನ್ನು ಅವರು ಇಷ್ಟಾರು ಆದಮೇಲೂ ರಕ್ಷಣೆ ಮಾಡ್ಕೊಂಡು ಯುದ್ಧ ಮಾಡಿದ್ದಾರೆ ಅನ್ನೋದು ಇವ್ರ ಸಾಮರ್ಥ್ಯವನ್ನು ತೋರಿಸುತ್ತೆ. ಯಾಕೆ ನಾವು ಮೊದಲ ಒಂದು ಇದರಲ್ಲಿ ಮಾತಾಡ್ಕೊಂಡ್ವಲ್ಲ, ಸಾರಥಿಯ ಮೇಲೆ ಗುರಿ ಇರುತ್ತೆ ಎದುರುಗಡೆಯವರಿಗೆ ಅಂತ. ಯಾಕೆಂದ್ರೆ ಅವನ ಕೈಲಿ ಆಯುಧ ಇರೋದಿಲ್ಲ. ಸಾರಥಿಯನ್ನು ಕೊಂದುಬಿಟ್ರೆ ಅಲ್ಲಿಗೆ ಒಂದು ಕ್ಷಣದಲ್ಲಿ ಇವನ ಕೈಗೆ ಸಿಕ್ಕಾಗ ಆಗ್ಬಿಡತ್ತಲ್ಲ ಅನ್ನೋ ಕಾರಣಕ್ಕೆ. ಆದರೆ ಈ ಸಾರಥಿಗಳು ಇಷ್ಟು ಕಾಲ ಇರ್ತಾಯಿದ್ರು ಅಂದರೆ ಒಂದು ಆ ಸಾರಥಿಯ ಸಾಮರ್ಥ್ಯವೂ ಗೊತ್ತಾಗುತ್ತೆ ಅದರಲ್ಲಿ. ಅಂದರೆ ಎಂಥ ಬಾಣಕ್ಕೂ ಅವನು ತಪ್ಪಿಸ್ಕೊಳ್ತಾ ಇದ್ದ ಅಂತ. ಎರಡನೆಯದ್ದು ರಥಿಯೂ ಕೂಡ ಹಾಗೆ ಅವನ್ನ ರಕ್ಷಣೆ ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದರು ಅಂತ. ಈ ರಥ ಬಂದು ಭೀಮ ಹತ್ತುವ ಸಂದರ್ಭದಲ್ಲಿ ಅವನು ಶ್ರುತಾಯುಷ ಅವನು ಹಿಂದಿರುಗಿ ಹೊರಟು ಬಿಡ್ತಾನೆ. ಯಾಕೆ ನಾವು ಅವನ ಸೈನ್ಯವೂ ಓಡ್ತಾ ಇರುತ್ತಲ್ಲ, ಹಿಂದಿರುಗಿ ಹೊರಡ್ತಾನೆ. ಅದು ರಥ ಏರಿದ ಇವನು ನಿಲ್ಲು ಅಂತೇಳಿ ಭೀಮ ಅವನ ಕಡೆಗೆ ನುಗ್ಗುತ್ತಾನೆ. ಮತ್ತೆ ಅವನು ಹಿಂತಿರುಗಿ ಅವನಿಗೂ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಕಳಿಂಗದ ದೊರೆಯನ್ನು ಭೀಮ ಕೊಲ್ತಾನೆ. ಬಾಣಗಳಿಂದ ಕೊಲ್ತಾನೆ, ಅವನನ್ನು ಬಾಣದಿಂದ ಕೊಲ್ತಾನೆ. ಅವನ ಚಕ್ರ ರಕ್ಷಕರು ಸತ್ಯದೇವ ಮತ್ತು ಸತ್ಯ ಅಂತ ಅವರುಗಳನ್ನು ಕೊಲ್ತಾನೆ. ಇದರ ಜೊತೆಗೆ ಕೇತುಮಂತ ಅಂತ ಒಬ್ಬ ಯುದ್ಧ ಮಾಡ್ತಾ ಇದ್ದಾನಲ್ಲ, ಕೇತುಮಂತನನ್ನು ಕೊಲ್ತಾನೆ. ಹೀಗೆ ಈ ಯುದ್ಧದಲ್ಲಿ ಒಂದು ತರಹದಲ್ಲಿ ಕಳಿಂಗ ಸೇನೆ, ಕಳಿಂಗದ ಮಹಾಯೋಧರು, ವೀರರು, ರಾಜಕುಮಾರರು ಎಲ್ಲರೂ ಮರಣಿಸ್ತಾರೆ ಭೀಮನ ಒಂದು ಯುದ್ಧದಿಂದ. ತಮ್ಮ ನಾಯಕರುಗಳೆಲ್ಲ ಸಾಯ್ತಾ ಇರೋದನ್ನು ನೋಡಿ ಕಳಿಂಗ ಸೇನೆ ಮತ್ತೆ ಹಿಂದಿರುಗತ್ತೆ. ಸಿಟ್ಟಿನಿಂದ ಹಿಂದಿರುಗಿ ಅಳಿದುಳಿದವರೆಲ್ಲ ಸೇರಿಕೊಂಡು ಮತ್ತೆ ದಾಳಿ ಮಾಡ್ತಾರೆ. ಮತ್ತೆ ದಾಳಿಯ ನೇತೃತ್ವ ವಹಿಸಿದ್ದ 17 ಜನ ವೀರರನ್ನು ಭೀಮ ಕೊಂದು ಹಾಕ್ತಾನೆ. ಅಂದರೆ ಅದರಲ್ಲಿ ಹಲವು ವೀರರುಗಳಿರ್ತಾರಲ್ಲ, ಸೇನಾಧಿಪತಿಗಳಿರ್ತಾರೆ, ಬೇರೆ ಬೇರೆ ತಂಡಗಳಿರುತ್ತೆ. ರಾಜವಂಶಕ್ಕೆ ಸೇರಿದವರೇ ಎಷ್ಟೋ ಜನ ಇರ್ತಾರೆ. ಯಾರೋ ಒಬ್ಬ ರಾಜನಾಗಿರ್ತಾನೆ, ಅವನ ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರ ಮಕ್ಕಳು, ಅಣ್ಣ, ತಮ್ಮದ್ರ ಮಕ್ಕಳು, ಹೀಗೆಲ್ಲರೂ ಪೀಠ ಏರಿರೋದಿರಲ್ವಲ್ಲ, ಪಟ್ಟ ಏರಿರೋದಿರಲ್ಲ, ಅವರುಗಳೆಲ್ಲ ವೀರರಾಗಿ ಇರ್ತಾರಲ್ಲ. ಹಾಗೆ ಕಳಿಂಗದ ಮತ್ತೆ 17 ಜನ ವೀರರನ್ನು ಸಂಹಾರ ಮಾಡ್ತಾನೆ. ಇಷ್ಟೆಲ್ಲ ಮಾಡಿ ಭೀಮ ಒಂದು ಶಂಖನಾದ ಮಾಡ್ತಾನೆ. ಇಷ್ಟಾದ ಮೇಲೆ ಅಂದರೆ ಮತ್ತೆ ನಾನು ಸಿದ್ಧನಿದ್ದೇನೆ ಅಂತ ಹೆದರಿಸೋದಕ್ಕೆ ಕಳಿಂಗ ಸೇನೆ ಮತ್ತಷ್ಟು ಭಯಗೊಳ್ಳುತ್ತೆ ಇದರಿಂದ. ಈ ತರಹದಲ್ಲಿ ಭೀಮ ಯುದ್ಧ ಮಾಡ್ತಾ ಇರೋದನ್ನು ಇಲ್ಲಿ ನಡೀತಾ ಇರುತ್ತಲ್ಲ, ಬೇರೆ ಕಡೆ ಎಲ್ಲಿದ್ದ ಸೇನಾಧಿಪತಿ ಧೃಷ್ಟದ್ಯುಮ್ನ ತನ್ನ ವೀರರಿಗೆ ಭೀಮನ ಜೊತೆಗೆ ಯುದ್ಧಕ್ಕೆ ಹೋಗಿ ಅಂತ ಹೇಳ್ತಾನೆ. ಅದೊಂದು ತಂತ್ರ ಅದು. ಅಂದರೆ ಅವನ ಕೈ ಮೇಲಾಗ್ತಾ ಇದ್ದಾಗ ಇನ್ನಷ್ಟು ವೀರರನ್ನ ಜೊತೆಗೆ ಕಳಿಸಿಬಿಟ್ರೆ ಆ ಕಡೆಯಲ್ಲಿದ್ದ ಯಾವುದೋ ಒಂದು ಸೈನ್ಯ ಪೂರ್ಣ ಹೋಗಿಬಿಡುತ್ತೆ ಅನ್ನೋ ಥರ ಆಗುತ್ತೆ ಅಂತ. ಈಗ ಕಳಿಂಗ ಅನ್ನೋದು ಒಂದು ದೊಡ್ಡ ಬಲ ಆಗಿತ್ತು ಇವನಿಗೆ, ದುರ್ಯೋಧನನಿಗೆ.
ಅಷ್ಟು ಜನ ವೀರರು ಹೋದಾಗ, ಅಷ್ಟು ಸೈನಿಕರು ಇವುಗಳೆಲ್ಲ ಹೋದಾಗ ಅದು ದೊಡ್ಡ ಪೆಟ್ಟು ಕೊಡುತ್ತಲ್ಲ. ಹಾಗಾಗಿ ತನ್ನವರಿಗೆ ದೃಷ್ಟದ್ಯುಮ್ನ ಹೇಳ್ತಾನೆ. ಹಾಗಾಗಿ ಶಿಖಂಡಿ ಮೊದಲಾದವರು ಭೀಮಸೇನ ಜೊತೆಗೆ ಹೋಗಿ ಇವ್ರ ಜೊತೆಗೆ, ಕಳಿಂಗ ಸೇನೆಯ ಜೊತೆಗೆ ಇನ್ನೊಂದು ಯುದ್ಧವನ್ನು ಆರಂಭ ಮಾಡ್ತಾರೆ. ಅವರ ಜೊತೆಗೆ ಧರ್ಮರಾಜ ಕೂಡ ಸಾಕ್ತಾನೆ ಈ ಯುದ್ಧದಲ್ಲಿ, ಕಳಿಂಗದವ್ರ ಜೊತೆಗಿನ ಯುದ್ಧದಲ್ಲಿ. ಹೀಗೆ ಈ ದೃಷ್ಟದ್ಯುಮ್ನ, ಶಿಖಂಡಿ, ಧರ್ಮರಾಜ ಎಲ್ಲರನ್ನೂ ಕಳಿಸೋದ್ರ ಮೂಲಕ ಇನ್ನೂ ಒಂದು ಕೆಲಸ ಮಾಡ್ತಾನೆ. ಏನಂದರೆ ಭೀಮನಿಗೆ ಒಂದು ಸ್ವಲ್ಪ ವಿರಾಮ ಕೊಡ್ತಾನೆ. ವಿರಾಮ ಅಂದರೆ ಯುದ್ಧ ನಿಂತು ಕುಳಿತುಕೊಳ್ಳೋ ವಿರಾಮ ಅಂತಲ್ಲ, ಆದರೆ ನಿರಂತರವಾಗಿ ಎಷ್ಟೋ ಹೊತ್ತಿನಿಂದ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ ಅಲ್ಲ, ಒಂದು ಸ್ವಲ್ಪ ಒಂದು ಗ್ಯಾಪ್ ಅಂತ ಬೇಕಾಗತ್ತಲ್ಲ ಅದು. ಮತ್ತು ದೃಷ್ಟದ್ಯುಮ್ನ ಬಹಳ ಪ್ರೀತಿಯಿಂದ ಹೋಗಿ ಅವನನ್ನು ಆಲಿಂಗನ ಮಾಡ್ಕೊಳ್ತಾನೆ, ಭೀಮನನ್ನು. ಅಂಥ ಅದ್ಭುತವಾದ ಯುದ್ಧ ಅದು ಅನ್ನೋದು. ಅದರ ಜೊತೆಗೆ ಹೇಳ್ತಾರೆ ದೃಷ್ಟದ್ಯುಮ್ನಿಗೆ ಬಹಳ ಪ್ರೀತಿ ಅವನು ಕಂಡ್ರೆ ಅಂತ. ಎಲ್ಲರೂ ಭಾವಂದ್ರಿಲ್ಲ ಅವನಿಗೆ, ಆದರೆ ಅದರಲ್ಲಿ ಅವನ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತ. ನಹಿ ಪಾಂಚಾಲರಾಜಸ್ಯ ಲೋಕೆ ಕಶ್ಚನ ವಿದ್ಯತೆ ಭೀಮ ಸಾತ್ಯಕಯೋರನ್ಯ ಪ್ರಾಣೇಭ್ಯ ಪ್ರಿಯಕೃತ್ತಮಃ ಅಂತ. ದೃಷ್ಟದ್ಯುಮ್ನಿಗೆ ಇಬ್ಬರ ಮೇಲೆ ಬಹಳ ಪ್ರೀತಿ ಅಂತ, ಒಬ್ಬ ಭೀಮ, ಇನ್ನೊಬ್ಬ ಸಾತ್ಯಕಿ ಅಂತ. ಯಾದವರ ಸಾತ್ಯಕಿ ಅವರೊಬ್ಬರ ಮೇಲೆ ಬಹಳ ಪ್ರೀತಿ ಇತ್ತು ಅಂತ. ಇಷ್ಟಾದ ಮೇಲೆ ಈಗ ದೃಷ್ಟದ್ಯುಮ್ನೂ ಸೇರಿಕೊಳ್ತಾನೆ ಕಳಿಂಗರ ಜೊತೆಗೆ ಯುದ್ಧಕ್ಕೆ. ಅಂದರೆ ಆಗಿಂದ ನಾವು ಕಳಿಂಗರ ಇದನ್ನು ಹೇಳ್ತಾ ಇದ್ದೀವಿ, ಸೋಲನ್ನು. ಆದರೆ ಕಳಿಂಗ ಸೇನೆ ಇನ್ನೂ ಮುಗಿದಿಲ್ಲ ಅಂತ, ಅಷ್ಟು ದೊಡ್ಡ ಸೈನ್ಯ ಅದು. ಈಗ ಯುದ್ಧ ನಡೀತಾ ಇರುವಾಗ ದೃಷ್ಟದ್ಯುಮ್ನೂ ಸೇರಿಕೊಂಡು ಯುದ್ಧ ಆರಂಭ ಮಾಡ್ತಾನೆ. ಇದನ್ನು ದೂರದಿಂದ ಸಾತ್ಯಕಿ ನೋಡ್ತಾನೆ. ದೃಷ್ಟದ್ಯುಮ್ನ, ಭೀಮ, ಶಿಖಂಡಿ, ಯುಧಿಷ್ಠಿರ ಎಲ್ಲರೂ ಯುದ್ಧ ಮಾಡ್ತಾ ಇರೋದನ್ನು ಸಾತ್ಯಕಿಯು ಧಾವಿಸಿ ಬರ್ತಾನೆ ಈ ಕಡೆಗೆ. ಈ ಯುದ್ಧದಲ್ಲಿ ಯಾರ ಕಡೆ ಧಾವಿಸಿ ಬರ್ತಾನೆ? ಇವ್ರ ಜೊತೆಗೆ ಸೇರಿ ಯುದ್ಧ ಮಾಡೋದಕ್ಕೆ ಪಾಂಡವರು. ಹಾಂ, ಬಟ್ ಈಗ ಯಾದವರ ಸೈನ್ಯ ಅವ್ರ ಕಡೆ ಇದೆ. ಹಾಂ, ಕೃತವರ್ಮ ಮತ್ತು ಅವನ ನೇತೃತ್ವದಲ್ಲಿ ಸೈನ್ಯ ಆ ಕಡೆ ಇದೆ, ಸಾತ್ಯಕಿ ಒಬ್ಬ ಈ ಕಡೆ ಇರ್ತಾನೆ. ಸಾತ್ಯಕಿ ಒಬ್ಬನೇ ಈ ಕಡೆ ಇರ್ತಾನೆ. ಇಷ್ಟೆಲ್ಲ ಆಗುವಾಗ ಭೀಷ್ಮನಿಗೆ ಸುದ್ದಿ ಹೋಗುತ್ತೆ, ಅವನೆಲ್ಲೋ ದೂರದಲ್ಲಿರ್ತಾನೆ. ಅಂದರೆ ಇಷ್ಟೆಲ್ಲ ಆಗ್ತಾ ಇದ್ದಾಗ ಆ ಕಡೆಯಿಂದ ಯಾಕೆ ಸಹಾಯ ಬರಲಿಲ್ಲ ಅಂತ ಅನ್ಸುತ್ತಲ್ಲ. ವಾಸ್ತವವಾಗಿ ಎಲ್ಲೆಲ್ಲೋ ದೂರದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿ ಏನಾಗಿದೆ ಅಂತಲೂ ಗೊತ್ತಾಗದೇ ಇರೋಷ್ಟು ಕಣ್ಣಿಗೆ ಕಾಣಿಸೋದಕ್ಕೂ ಸಾಧ್ಯ ಇಲ್ಲ. ಯಾರೋ ಬಂದು ಹೇಳಬೇಕು. ಅಲ್ಲಿ ಸಂದೇಶವಾಹಕರು ಇರ್ತಾರೆ, ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳೋರು ಓಡಾಡ್ತಾ ಇರ್ತಾರೆ ಅಲ್ಲಿ ಕುದುರೆ ಏರ್ಕೊಂಡು. ಭೀಷ್ಮನಿಗೆ ಇಷ್ಟೊತ್ತಿಗೆ ಸುದ್ದಿ ಬಂದು ತಲುಪತ್ತೆ. ಹಾಗಾಗಿ ಭೀಷ್ಮ ಆ ಕಡೆಯಿಂದ ಈ ಕಡೆಗೆ ಧಾವಿಸಿ ಬರ್ತಾನೆ, ಭೀಮನ ಮೇಲೆ ಯುದ್ಧ ಮಾಡೋದಕ್ಕೆ ಧಾವಿಸಿ ಬರ್ತಾನೆ. ಆದರೆ ಸಾತ್ಯಕಿ, ಭೀಮ, ದೃಷ್ಟದ್ಯುಮ್ನ ಇಷ್ಟೂ ಜನ ಭೀಷ್ಮನನ್ನು ಎದುರಿಸ್ತಾರೆ. ಬಂದ ಭೀಷ್ಮನನ್ನು, ದೃಷ್ಟದ್ಯುಮ್ನ ಮತ್ತು ಸಾತ್ಯಕಿಯನ್ನು ಬದಿಗೆ ಸರಿಸಿ ಭೀಮನ ಕುದುರೆಗಳನ್ನು ಕೊಲ್ತಾನೆ ಭೀಷ್ಮ. ಅವನಿಗೆ ಭೀಮನ ಮೇಲೆ ಇರುತ್ತೆ. ಈಗ ಭೀಮನನ್ನು ಅಂದರೆ ಯುದ್ಧ ಮಾಡ್ತಾ ಮಾಡ್ತಾ ಹೇಗಾಗುತ್ತೆ ಅಂದರೆ ಕೆಲವು ಸಲ ಅಷ್ಟು ಒಂದು ಆವೇಶ ಬಂದಾಗ ಆಗ್ತಾ ಹೋಗ್ಬಿಡುತ್ತಲ್ಲ, ಹಾಗಾದಾಗ ಅವರನ್ನು ತಡಿದೇ ಇದ್ದರೆ ದೊಡ್ಡ ಪೆಟ್ಟು ಬಂದುಬಿಡುತ್ತೆ. ಈಗ ಬೆಳಗ್ಗೆ ಆರಂಭ ಮಾಡುವಾಗ ಭೀಮನಿಗೆ ಇಷ್ಟು ಶಕ್ತಿ ಇದ್ದಿರತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಇಷ್ಟು ಯುದ್ಧಗಳಾಗ್ತಾ ಹೋದಾಗ ಕೆಲವೊಮ್ಮೆ ಸೋಲ್ತಾ ಹೋದಾಗಲೂ ಆವೇಶ ಬಂದು ಯುದ್ಧ ಮಾಡ್ತಾರೆ, ಕೆಲವೊಮ್ಮೆ ಗೆಲುವು ಬಂದಂತೆ ಆವೇಶ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಈಗ ಇರೋದೇನೆಂದರೆ ಭೀಮನನ್ನು ತಡಿಲೇಬೇಕು ಭೀಮನಿಗೆ ಅಂತ. ಹಾಗಾಗಿ ಅವನು ಇವರನ್ನು ಸರಿಸ್ಕೊಂಡು ಹೋಗಿ ಭೀಮನ ಕುದುರೆಯ ಮೇಲೆ ದಾಳಿ ಮಾಡ್ತಾನೆ. ಕುದುರೆ ಮೇಲೆ ದಾಳಿ ಅಂದರೆ ಭೀಮನನ್ನು ಒಂದು ಸ್ವಲ್ಪ ತಡೆದಾಗೆ ಆಗುತ್ತೆ. ಆನೆಗಳ ಮೇಲೆ, ಆನೆಗಳ ಮೇಲೆ ಅಥವಾ ಕುದುರೆಯ ಮೇಲೆ, ರಥದಲ್ಲಿ ಇರ್ತಾನೆ. ಅಶೋಕ ಕುದುರೆ ತಂದಿರ್ತಾನಲ್ಲ, ಅದರಲ್ಲೇ ಅಲ್ಲ ರಥ ತಂದಿರ್ತಾನಲ್ಲ, ರಥದ ಮೇಲೆ ಇರ್ತಾನಲ್ಲ ಭೀಮ, ಅವನ ಕುದುರೆಯನ್ನು. ಕುದುರೆ ಸತ್ತಿದ್ದನ್ನು ನೋಡಿದ ಭೀಮ ಒಂದು ಶಕ್ತಿಯಾಯುಧವನ್ನು ಪ್ರಯೋಗ ಮಾಡ್ತಾನೆ. ಶಕ್ತಿ ಅಂದರೆ ಅದು ಎಸೆಯೋದು. ಅದನ್ನು ಭೀಷ್ಮನ ಮೇಲೆ ಪ್ರಯೋಗ ಮಾಡ್ತಾನೆ. ಆದರೆ ಅವನು ಬಾಣ ಬಿಟ್ಟು ಅದನ್ನು ಚೂರು ಹಾಕಿಸಿ ಬಿಡ್ತಾನೆ. ಅದು ಆಗ್ತಾ ಇರೋದನ್ನು ನೋಡಿದಾಗ ಅದಾಗ್ತಾ ಇದ್ದ ಹಾಗೆ ಗದೆ ಹಿಡಿದು ಭೀಮ ನೆಲಕ್ಕೆ ಧುಮುಕ್ತಾನೆ. ರಥ ಚಲಿಸೋದಿಲ್ವಲ್ಲ, ಚಲನೆ ಇಲ್ಲದೆ ಇದ್ದರೆ ಯುದ್ಧ ಕಷ್ಟ ಆಗುತ್ತಲ್ಲ, ರಥಕ್ಕೆ ಚಲಿಸ್ತಾನೆ. ಈ ಭೀಮ ಅಂದರೆ ಪದಾತಿಯಾಗಿ ನೆಲಕ್ಕೆ ಇಳಿದಿದ್ದನ್ನು ಕಂಡ ಸಾತ್ಯಕಿ ಈಗ ಅವನು ರಥದ ಮೇಲಿದ್ದಾನೆ, ಭೀಷ್ಮ ಇವನು ನೆಲದ ಮೇಲಿದ್ದಾನೆ. ಹಾಗೆ ಯುದ್ಧ ನಡೆಯುವಾಗ ಅದು ಸಮಾನ ಯುದ್ಧ ಆಗೋದಿಲ್ಲ, ಭೀಷ್ಮನ ಕೈ ಸಹಜವಾಗಿ ಮೇಲಾಗತ್ತಲ್ಲ. ಅದಕ್ಕೆ ಅವನು ಭೀಷ್ಮನ ಸಾರಥಿಯನ್ನು ಕೊಲ್ತಾನೆ ಸಾತ್ಯಕಿ. ಸ್ಟ್ರಾಟಜಿ. ಹಾಂ, ಕೆಳಗಿಳಿದ ಭೀಮ ಈಗ ಭೀಷ್ಮ ಒಂದು ಸಲ ಸ್ತಬ್ಧನಾಗ್ತಾನಲ್ಲ, ಮತ್ತೆ ಕಳಿಂಗ ಸೇನೆಯ ಮೇಲೆ ಭೀಮನ ದಾಳಿ ಮುಂದುವರಿಯುತ್ತೆ. ಹೀಗೆ ಆ ಕೂಡಲೇ ದೂರದಲ್ಲಿದ್ದ, ಅಂದರೆ ಅಲ್ಲೆಲ್ಲ ದೂರದಲ್ಲಿ ಯುದ್ಧ ಮಾಡ್ತಾ ಇದ್ದ ದೃಷ್ಟದ್ಯುಮ್ನ ಬಂದು ಭೀಮನನ್ನು ತನ್ನ ರಥಕ್ಕೆ ಹತ್ತಿಸ್ಕೊಳ್ತಾನೆ. ತನ್ನ ರಥಕ್ಕೆ ಆ ರಥದಲ್ಲಿ ಈಗ ಭೀಷ್ಮ ಸ್ತಬ್ಧನಾಗಿದ್ದಾನೆ. ರಥದಲ್ಲಿ ಇವರಿಬ್ಬರಿದ್ದಾರಲ್ಲ, ಸಾತ್ಯಕಿ ಬಂದು ಅವರಿಬ್ಬರನ್ನು ಆಲಿಂಗನ ಮಾಡ್ಕೊಳ್ತಾನೆ. ಸಾತ್ಯಕಿ ಭೀಮ ಮತ್ತು ದೃಷ್ಟದ್ಯುಮ್ನರನ್ನು ಆಲಿಂಗನ ಮಾಡಿಕೊಂಡು ಭೀಮಸೇನನಿಗೆ ಅವನು ಇದನ್ನು ಹೇಳ್ತಾನೆ, ಎಂಥ ಸಾಹಸ ಇವತ್ತು ನಿಂದು ಅಂತ ಹೇಳ್ತಾನೆ ಅಂತ. ಯಾಕೆಂದರೆ ಏಕಾಂಗಿಯಾಗಿ ಕಳಿಂಗ ರಾಜ, ಅಲ್ಲಿಯ ಕೇತುಮಂತ, ಶಕ್ರದೇವ,
ಇವರಿಷ್ಟೂ ಜನರನ್ನು ಕೊಂದ್ಯಲ್ಲ ಅಂತಂದರೆ ಮಹಾವೀರರುಗಳವರು, ಆ ಕಾಲದ ಮಹಾವೀರರುಗಳ ದೊಡ್ಡ ಸಮೂಹವನ್ನೇ ಕೊಂದೆ ಅಂತ ಅವನು ಭಾಳ ಖುಷಿ ಪಡ್ತಾನೆ ಸಾತ್ಯಕಿ ಅಂತ. ಅದನ್ನು ಚೆನ್ನಾಗಿ ಹೇಳ್ತಾರೆ. ಧೃಷ್ಟದ್ಯುಮ್ನ ಮತ್ತು ಭೀಮ ಇವರು ರಥದಲ್ಲಿದ್ದರಲ್ಲ, ಸಾತ್ಯಕಿ ರಥ ಆ ಕಡೆ ಅಷ್ಟು ದೂರದಲ್ಲಿತ್ತು. ಅವನು ರಥಂ ಅಭಿದೃತ್ಯ ಅಂತ ಒಂದು ರಥದಿಂದ ರಥಕ್ಕೆ ಹಾರ್ಕೊಂಡು ಇವ್ರು ರಥಕ್ಕೆ ಬಂದಂತೆ, ಇಳ್ಕೊಂಡಲ್ಲ. ಅಂದರೆ ಅಷ್ಟು ಹೇಳಿ ಆ ಖುಷಿ ಇದೆ, ಅಭಿನಂದಿಸಿ ಮತ್ತೆ ಅವ್ರು ಯುದ್ಧಕ್ಕೆ ಎದುರಾಗಬೇಕಲ್ಲ, ಇನ್ಯಾರು ಎದುರುಗಡೆ ಇದ್ದೇ ಇರ್ತಾರೆ ಅಂತ. ಅಷ್ಟು ಮಾಡಿದವನು ಮತ್ತೆ ತನ್ನ ರಥಕ್ಕೆ ಹೋಗಿ ಯುದ್ಧ ಮುಂದುವರಿಸೋದ ಅಂತ. ಹೀಗೆ ಮಧ್ಯಾಹ್ನದ ಹೊತ್ತು, ಎರಡನೇ ದಿನದ ಮಧ್ಯಾಹ್ನದ ಹೊತ್ತು ಆಗುವಾಗ ಒಂದು ಕಲಿಂಗ ಭೀಮರ ಯುದ್ಧ ಆಗಿ ದುರ್ಯೋಧನ ಪಕ್ಷದಲ್ಲಿ ಒಂದು ಅಪಾರವಾದ ಸಾವು ನೋವೇ ಆಗಿಬಿಡುತ್ತೆ. ಸೊ ಕಳೆದ ಸಂಚಿಕೆಯಲ್ಲಿ ಭೀಮನ ಯುದ್ಧವನ್ನು ನೋಡಿದ್ವಿ. ಸೊ ಅಲ್ಲಿಗೆ ಅಂದರೆ ಕಳಿಂಗ ಸೇನೆಯನ್ನು ಸೋಲಿಸುವ ಮೂಲಕ ಅದು ಅಂತ್ಯ ಕಾಣ್ತು ಅಂತ ಅನ್ಸುತ್ತಾ, ಅಥವಾ ಇನ್ನು ಮುಂದುವರಿಯುತ್ತೆ? ಕಳಿಂಗ ಸೇನೆದಲ್ಲಿದ್ದು ಮುಕ್ತಾಯ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆಗೆಲ್ಲೂ ಅದು ಯುದ್ಧ ಮುಂದುವರಿಯುತ್ತೆ. ಇನ್ನೊಂದು ಯುದ್ಧ ಮುಂದುವರಿಯೋದು ದೃಷ್ಟದ್ಯುಮ್ನನ ಜೊತೆಗಿನ ಒಂದು ಯುದ್ಧ ಆರಂಭ ಆಗುತ್ತೆ. ದೃಷ್ಟದ್ಯುಮ್ನನ ಮೇಲೆ ಅಶ್ವತ್ಥಾಮ, ಶಲ್ಯ, ಕೃಪ 3 ಜನ ಒಟ್ಟಿಗೆ ದಾಳಿ ಮಾಡ್ತಾರೆ. ಅಶ್ವತ್ಥಾಮ, ಶಲ್ಯ ಮತ್ತು ಕೃಪ 3 ಜನ. ಅದರಲ್ಲಿ ಅಶ್ವತ್ಥಾಮನ ಕುದುರೆಗಳನ್ನು ದೃಷ್ಟದ್ಯುಮ್ನ ಕೊಲ್ತಾನೆ. ಅದು ಬಹಳ ಪ್ರಸಿದ್ಧವಾದ ಕುದುರೆಗಳು. ಅಂದರೆ ಕೆಲವು ಕುದುರೆಗಳಿಗೆ ಭಾಳ ಹೆಸರಿರುತ್ತೆ. ಈಗ ಅರ್ಜುನನ ಕುದುರೆಗಳು, ಇಂಥ ಕುದುರೆಗಳು ಸಾಮಾನ್ಯ ಕುದುರೆಗಳಲ್ಲ ಅಂತ. ಹಾಗಾಗಿ ಲೋಕವಿದಿತ ನಶ್ವಾನ್ ನಿಜಘಾನ ಮಹಾಬಲಹ ಅಂತ ಒಂದು ಭಾಳ ಪ್ರಸಿದ್ಧವಾದ ಕುದುರೆಗಳು, ಅವುಗಳನ್ನು ಕೊಂದು ಬಿಡ್ತಾನೆ ಧೃಷ್ಟದ್ಯುಮ್ನ. ಅಶ್ವತ್ಥಾಮ, ದ್ರೋಣರ ಮಗ ಅಶ್ವತ್ಥಾಮನದ್ದು. ಆಗ ಅಶ್ವತ್ಥಾಮ ಪಕ್ಕದಲ್ಲಿದ್ದ ಶಲ್ಯನ ರಥವನ್ನು ಏರ್ಕೊಂಡು ಯುದ್ಧವನ್ನು ಮುಂದುವರಿಸ್ತಾನೆ. ಅಲ್ಲಿ ಒಂದೇ ರಥದಲ್ಲಿ ಇದ್ದುಕೊಂಡು ಶಲ್ಯ ಮತ್ತು ಅಶ್ವತ್ಥಾಮ ಇಬ್ಬರು ಭೀಕರವಾಗಿ ದಾಳಿ ಮಾಡ್ತಾರೆ. ಅಶ್ವತ್ಥಾಮ ಅಂತೂ ದೃಷ್ಟದ್ಯುಮ್ನನ್ನು ಸೋಲಿಸೇ ಬಿಡ್ತಾನೇನೋ ಅನ್ನೋ ತರಹದ ದಾಳಿಯನ್ನು ಸಂಘಟಿಸ್ತಾನೆ. ದೃಷ್ಟದ್ಯುಮ್ನನ ಮೇಲೆ ಈ ಅಶ್ವತ್ಥಾಮನ ದಾಳಿಯನ್ನು ಗಮನಿಸಿ ಅಭಿಮನ್ಯು ಧಾವಿಸ್ತಾನೆ ಇವನ ಜೊತೆಗೆ. ಯಾಕೆಂದರೆ ಅಲ್ಲಿ 3 ಜನ ಇದ್ದಾರಲ್ಲ, ಈ ಕಡೆ ದೃಷ್ಟದ್ಯುಮ್ನನಿಗೆ ಸಹಾಯಕ್ಕೆ ಅಭಿಮನ್ಯು ದಾಳಿ ಮಾಡ್ತಾನೆ. ಅವನಿಗೆ ಶಲ್ಯನಿಗೆ ಆರಂಭ ಆಗ್ತಾ ಬರುತ್ತೆ, ಯುದ್ಧ ಆರಂಭ ಆಗುತ್ತೆ. ಅಂದರೆ ಶಲ್ಯ ಅವನನ್ನು ಎದುರಿಸೋದಕ್ಕೆ ಹೋಗ್ತಾನೆ. ಆದರೆ ಶಲ್ಯನನ್ನು ಬದುಕಿ ಸರಿಸಿ ಅಭಿಮನ್ಯು ಅಶ್ವತ್ಥಾಮನ ಜೊತೆಗೆ, ತಂದೆಯ ಗುರುಪುತ್ರ ಅವನ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾನೆ. ಇಲ್ಲಿ ಒಂದು ಅಂದರೆ ಈಗ ಅಭಿಮನ್ಯು ಕೂಡ ಈಗ ಆಲ್ರೆಡಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾನೆ. ಸಂಪೂರ್ಣವಾಗಿ ಪಾಲ್ಗೊಂಡಿದ್ದಾನೆ. ಅಭಿಮನ್ಯು, ದ್ರೌಪದಿಯ ಮಕ್ಕಳು ಎಲ್ಲರೂ. ಹಾಗೆ ಬ್ಯಾಕಪ್ ಅಂತ ಏನಾದರೂ ಇರ್ತಿತ್ತಾ, ಅಥವಾ ಎಲ್ಲರ ಜೊತೆಯಲ್ಲೇ ಬೆಳಗಾಯಿತು ಅಂತಂದಾಗ ಅಷ್ಟು ಜನವು ಮುಂದಿರ್ತಾ ಇದ್ರು. ನಿಲ್ಲಿಸುವಾಗ ಮಾತ್ರ ಯಾರ ಮುಂದೆ, ಯಾರ ಹಿಂದೆ, ಯಾರ ಮಧ್ಯ ಅಂತ ಒಂದು ಯೋಜನೆ ಮಾಡ್ತಾ ಇದ್ರು. ಯಾವುದೋ ಒಂದು ವ್ಯೂಹ ರಚಿಸ್ತಾ ಇದ್ರಲ್ಲ, ಅದರ ಅರ್ಥವೇ ಏನಾಗ್ತಾ ಇತ್ತು ಅಂದರೆ ಕೆಲವರು ಆಕ್ರಮಣ ಮಾಡಬೇಕು ಅಂತ ಅರ್ಥ, ಕೆಲವರು ರಕ್ಷಣೆ ಮಾಡಬೇಕು ಅಂತ ಅರ್ಥ. ಆ ತರಹದ ಪ್ಲ್ಯಾನ್ಗಳಿರ್ತಾ ಇತ್ತದು. ಯಾರೋ ಹಿಂದಿರ್ತಾ ಇದ್ರು, ಯಾರೋ ಮುಂದಿರ್ತಾ ಇದ್ರು. ಅದನ್ನು ನೋಡಿದಾಗ ಅವ್ರಿಗೆ ಒತ್ತಡ ಕಡಿಮೆ ಇರ್ತಿತ್ತು. ಆ ಥರದ ಯೋಜನೆ ಇರ್ತಿತ್ತು. ಇವತ್ತಿನ ಯುದ್ಧದಲ್ಲಿ ಯಾರಿಗೆ ಜಾಸ್ತಿ ಇದನ್ನು ಕೊಡಬೇಕು, ಬ್ಯಾಕಪ್ ಅನ್ನೋ ಥರನೇ ಇರ್ತಾ ಇದ್ರು. ಈ ರಕ್ಷಣೆಗೆ ಅಂತ ಯಾರನ್ನು ಯೋಜಿಸ್ತಾ ಇದ್ರು ಅವ್ರು ಹೆಚ್ಚಾಗಿ ಬ್ಯಾಕಪ್ ಅನ್ನೋ ಥರನೇ ಕಾಯ್ತಾ ಇರ್ತಾಯಿದ್ರು. ಒಂದಿಷ್ಟು ಕೆಲವರನ್ನು ಆಕ್ರಮಣನೂ ಮಾಡದೆ, ಈ ರಕ್ಷಣೆಗೂ ನಿಲ್ಲಿಸದೆ ಅವ್ರನ್ನ ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸ್ತಾ ಇದ್ರು. ಅವ್ರು ಬೇಕು ಅಂದಾಗ ಅವ್ರ ಸೈನ್ಯ ತಗೊಂಡು ಮುಂದೆ ಹೋಗ್ತಾ ಇದ್ರು. ಆ ಥರ ಬೆಳಗಾಗ್ತಾ ಇದ್ದಂಗೆ ಒಂದೇ ಸಲ ಅಷ್ಟು ಜನ ನುಗ್ಗುತ್ತಾ ಇರಲಿಲ್ಲ. ಆ ಥರ ಯೋಜಿತವಾಗೇ ಇರ್ತಾಯಿದ್ರು. ಅದಕ್ಕೆ ಬೇಕಾದಷ್ಟು ಒಂದು ಸಭೆ, ಮಾತುಕತೆ, ಚಿಂತನ ಮಂಥನಗಳನ್ನು ನಡೆಸಿಯೇ ತೀರ್ಮಾನಿಸ್ತಾ ಇದ್ದರು. ಹಿಂದಿನ ದಿನದ ಯುದ್ಧ, ಹಿಂದಿನ ದಿವಸ ಅವ್ರು ಏನು ಮಾಡಿದ್ರು, ಆಮೇಲೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಮಟ್ಟಿನ ಆಯಾಸವೋ ಇತ್ಯಾದಿಗಳು ಇದೆಯೋ, ಇಂಥ ಎಲ್ಲ ಅಂಶಗಳು ಅಲ್ಲಿ ಕೌಂಟ್ ಆಗ್ತಾ ಇತ್ತು. ಅಶ್ವತ್ಥಾಮ ಮತ್ತು ಶಲ್ಯ ಮತ್ತು ಕೃಪ 3ರನ್ನು ಅಭಿಮನ್ಯು ಬಹಳ ಜೋರಾಗಿ ಆಕ್ರಮಣ ಮಾಡ್ತಾನೆ ಅವರನ್ನು. ಅದನ್ನು ನೋಡಿದ ಲಕ್ಷ್ಮಣ ಅಭಿಮನ್ಯುವಿನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಲಕ್ಷ್ಮಣ ಅಂದರೆ ದುರ್ಯೋಧನನ ಮಗ. ಅವನು ಅಭಿಮನ್ಯುವಿನ ಜೊತೆಗೆ ಯುದ್ಧಕ್ಕೆ ಬಂದು ನಿಲ್ತಾನೆ. ಅಂದರೆ ಆಯಾಯ ತಲೆಮಾರುಗಳಿಗೆ ಒಂದು ಇದಿರುತ್ತಲ್ಲ, ಇವರೆಲ್ಲ ಹಿಂದಿನ ತಲೆಮಾರಿನವರು. ಕೃಪ ಬಹಳ ಹಳಬ ಆಯಿತು, ಶಲ್ಯನೂ ಇನ್ನೂ ಹಳಬ. ಅದು ಕೃಪ ಇನ್ನೂ ಹಳಬರು, ಅವ್ರ ನಂತರ ಶಲ್ಯ, ಅದರ ನಂತರ ಅಶ್ವತ್ಥಾಮ. ಈ 3 ತಲೆಮಾರಿನವ್ರ ಜೊತೆಗೆ ಮುಂದಿನ ತಲೆಮಾರಿನ ಅಭಿಮನ್ಯು ಯುದ್ಧ ಮಾಡ್ತಾ ಇದ್ರೆ, ಆ ತಲೆಮಾರಿನ ಲಕ್ಷ್ಮಣ ಅವನನ್ನು ಎದುರಿಸೋದಕ್ಕೆ ಬರ್ತಾನೆ. ಇದರ ಮಹಾಭಾರತದ ಹೆಸರುಗಳು ರಾಮಾಯಣದಲ್ಲಿ ಕಾಣಿಸ್ಕೊಂಡಿರೋದು ಇದೆ. ರಾಮಾಯಣದ ಹೆಸರುಗಳು ಮಹಾಭಾರತದಲ್ಲಿ ಕಾಣಿಸ್ಕೊಂಡಿರೋದು ಇದೆ, ಕಡಿಮೆ ಕಾಣಿಸ್ಕೊಂಡಿದೆ.
ಉದಾಹರಣೆ ಬಲರಾಮ ಅಂತ ಕರಿತೀವಿ, ರಾಮ ಅಂತಲೇ ಅವನ ಹೆಸರು. ಅಲ್ಲೂ ರಾಮ ಇದ್ದಾನೆ, ಇಲ್ಲಿ ಬಲರಾಮ ಇದ್ದಾನೆ, ಇಲ್ಲಿ ಬಲರಾಮ ಇದ್ದಾನೆ, ಅಲ್ಲೂ ಲಕ್ಷ್ಮಣ ಇದ್ದಾನೆ, ಇಲ್ಲಿ ಇವನು ಮಗ ಲಕ್ಷ್ಮಣ, ಮಗ ಲಕ್ಷ್ಮಣ. ಅಣ್ಣ ತಮ್ಮಂದಿರ ಯುದ್ಧ ಆರಂಭ ಆಗತ್ತೆ. ಕಸಿನ್ಸ್. ಹಾಂ, ಅದನ್ನು ಅದೇ ಶಬ್ದದಲ್ಲೇ ಹೇಳ್ತಾರೆ ಅವರು, ಅಭಿಮನ್ಯುಸ್ತು ಸಂಕ್ರುದ್ಧೋ ಭ್ರಾತರಂ ಭರತರ್ಷಭ ಅಂತ. ಅಣ್ಣನ ಮೇಲೆ ಜೋರಾಗಿ ಯುದ್ಧ ಮಾಡದ ಅಂತಲೇ ವ್ಯಾಸರು ಅದನ್ನು ಬರೀತಾರೆ. ಮೊದಲು ನಡೆಯೋದು ಅವ್ರ ನಡುವೆ ಬಾಣಗಳಿಂದ, ಭಾಳ ಜೋರಾಗಿ ಯುದ್ಧ ಮಾಡ್ತಾರೆ ಇಬ್ಬರು. ಈ ಯುದ್ಧ ಮಾಡ್ತಾ ಮಾಡ್ತಾ ಅಭಿಮನ್ಯುವಿನ ಕೈ ಮೇಲಾಗತ್ತೆ ಇವರಿಬ್ಬರ ಯುದ್ಧದಲ್ಲಿ. ಅಂದರೆ ಲಕ್ಷ್ಮಣ ಅವನು ವೀರ ಅಲ್ಲ ಅಂತಲ್ಲ, ಯೋಧ ಅಲ್ಲ ಅಂತಲ್ಲ, ಏನು ಸಣ್ಣ ಮಗು ಅಂತಲೂ ಅಲ್ಲ, ಆದರೆ ಅಭಿಮನ್ಯು ಅಸಾಮಾನ್ಯ ಯೋಧ ಆ ಮಹಾಭಾರತ ಕಾಲದಲ್ಲಿ. ಹಾಗಾಗಿ ಸಹಜವಾಗಿಯೇ ಸ್ವಲ್ಪ ಹೊತ್ತು ಯುದ್ಧ ಆಗ್ತಾ ಇದ್ದಾಗೆ ಅಭಿಮನ್ಯುವಿನ ಕೈ ಮೇಲಾಗತ್ತೆ. ಇದು ದುರ್ಯೋಧನ ಗಮನಿಸ್ತಾ ಇರ್ತಾನೆ. ಈ ದುರ್ಯೋಧನ ಒಂದೇನು ಅಂತ ಅಂದರೆ, ನಾವು ಯುದ್ಧದಲ್ಲಿ ಗಮನಿಸ್ತಾ ಹೋಗ್ತೀವಿ, ಅವನು ಯುದ್ಧ ಮಾಡೋದಕ್ಕಿಂತ ಅವನು ಈ ಕೆಲಸವನ್ನೇ ಬಹಳ ಮಾಡ್ತಾ ಇರ್ತಾನೆ, ಗಮನಿಸ್ಕೊಳ್ತಾ ಯುದ್ಧ ಮಾಡ್ತಾನೂ ಇರ್ತಾನೆ, ಮಾಡದೆ ಸುಮ್ಮನೆ ಕೂತಿರ್ತಾನೆ ಅಂತಲ್ಲ, ಆದರೆ ಅವನ ಗಮನ ಮಾತ್ರ ಎಲ್ಲ ಕಡೆಗೂ ಇರುತ್ತೆ, ಎಲ್ಲ ಕಡೆಗೂ ಗಮನಿಸ್ಕೊಳ್ತಾ ಇರ್ತಾನೆ. ಅಂದರೆ ಅವನ ಪರಿಸ್ಥಿತಿ ಏನು ಅಂದರೆ, ಅವನಿಗೆ ಯಾರನ್ನೂ ನಂಬೋ ಪರಿಸ್ಥಿತಿಯಲ್ಲಿ ಅವನೇ ಇಲ್ವಲ್ಲ. ಭೀಷ್ಮ, ದ್ರೋಣ, ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋದೊಂದು, ಮತ್ತು ಬೇಕಾಗಿರೋದು ಅವನೊಬ್ಬನಿಗೆ ಅಲ್ಲಿ ಆ ಪಾಳೆಯದಲ್ಲಿ ಗೆಲುವು ಬೇಕಾಗಿರೋದು ಅನ್ನೋ ಥರ ಆಗಿಬಿಟ್ಟಿದೆ. ಈ ಕಡೆ ಎಲ್ಲ ಹಾಗಲ್ಲ. ಹಾಗಾಗಿ ಅವನು ಒಂತರಹದಲ್ಲಿ ಅತ್ಯಂತ ಹೆಚ್ಚು ಒತ್ತಡದಲ್ಲಿದ್ದವನು ದುರ್ಯೋಧನನೇ ಅಂತ ಹೇಳಬೇಕು. ಅವನು ತನ್ನ ಮಗ ಹಿಂದೆ ಬೀಳ್ತಾ ಇರೋದನ್ನು ಗಮನಿಸ್ತಾನೆ. ಅವನೇ ಹೋಗ್ತಾನೆ ಅಲ್ಲಿಗೆ. ಯಾವಾಗ ಸ್ವತಃ ದುರ್ಯೋಧನನೇ ಹೋಗಿ ನಿಂತನೋ, ಆಗ ಆ ಕಡೆ ಈ ಕಡೆ ಸುತ್ತ ಇದ್ದ ರಾಜರುಗಳೆಲ್ಲ ದುರ್ಯೋಧನ ಜೊತೆಗೆ ಬಂದು ಅಭಿಮನ್ಯುವಿನ ಮೇಲೆ ಮುಗಿ ಬೀಳ್ತಾರೆ. ಒಬ್ಬ ಅಭಿಮನ್ಯುವಿನ ಮೇಲೆ ದೊಡ್ಡ ಇವರು ಮುಗಿ ಬೀಳ್ತಾರೆ. ಅಭಿಮನ್ಯುವಿನ ಮೇಲೆ ದೊಡ್ಡ ವೀರರ ತಂಡ ಮುಗಿಬಿದ್ದಿದ್ದನ್ನು ಅರ್ಜುನ ಗಮನಿಸ್ತಾನೆ. ಇದ್ದೇ ಇರುತ್ತೆ. ಅವನು ಕೋಪದಿಂದ ಅಭಿಮನ್ಯುವಿನ ಸಹಕಾರಕ್ಕೆ ಬರ್ತಾನೆ. ಇದು ಮತ್ತೆ ಒಂದು ಗುಂಪು ಯುದ್ಧ ಆಗಿಬಿಡುತ್ತೆ. ಅರ್ಜುನ ಯಾವಾಗ ಬಂದ ಆಗ ಭೀಷ್ಮ ದ್ರೋಣರು ಸೇರ್ಕೊಂಡ್ಬಿಡ್ತಾರೆ ಆ ಕಡೆಯಲ್ಲಿ. ಹಾಗಾಗಿ ಮತ್ತೊಮ್ಮೆ ಈ ದ್ವಂದ್ವ ಯುದ್ಧ ಹೋಗಿ ಮತ್ತೊಂದು ಗುಂಪು ಯುದ್ಧ ಆರಂಭ. ಮಹಾಭಾರತ ಯುದ್ಧ ಆರಂಭ ಆಗತ್ತೆ ಮತ್ತೆ. ಆದರೆ ಅರ್ಜುನ ಒಂದು ಭಯಂಕರ ಯುದ್ಧ ಮಾಡ್ತಾನೆ, ಇಲ್ಲಿ ಭಯಂಕರ ಯುದ್ಧವನ್ನೇ ಮಾಡ್ತಾನೆ. ಇಷ್ಟು ಜನ ಅವರನ್ನು ಬಂದರೂ ಅವನು ನಿರಂತರವಾಗಿ ಸೈನ್ಯ ಸಂಹಾರ ಮಾಡ್ತಾ ಹೋಗಿಬಿಡ್ತಾನೆ. ಯಾವ ತರಹದಲ್ಲಿ ಬಾಣ ಪ್ರಯೋಗ ಮಾಡ್ತಾನೆ ಅಂದರೆ, ದಿಕ್ಕುಗಳೇ ಕಾಣದಿದ್ದಾಗ ಆಗೋಯ್ತು ಅಂತ. ಅರ್ಜುನನ ಬಾಣ ಬಿಟ್ಟು ಮತ್ತೇನೂ ಕಾಣ್ತಾ ಇರಲಿಲ್ಲ, ಆಕಾಶ ಕಾಣ್ತಾ ಇರಲಿಲ್ಲ, ಸೂರ್ಯ ಕಾಣ್ತಾ ಇರಲಿಲ್ಲ, ದಿಕ್ಕುಗಳೇ ಕಾಣ್ತಾ ಇರಲಿಲ್ಲ. ಆ ತರಹದಲ್ಲಿ ಯುದ್ಧ ಮಾಡ್ತಾನೆ ಅರ್ಜುನ. ಕೆಲವರು ರಥವನ್ನು ಹಿಡಿದು ಓಡ್ತಾ ಇರ್ತಾರೆ, ಕೆಲವರು ರಥ ಇರಲ್ಲ, ಕುದುರೆ ಇರಲ್ಲ, ಕೆಲವರ ಸಾರಥಿ ಇರಲ್ಲ, ಕೆಲವರು ಬಿಲ್ಲೆ ಇರಲ್ಲ. ಆ ತರಹದಲ್ಲಿ ಎಲ್ಲರನ್ನೂ ಕಂಗೆಡಿಸ್ತಾನೆ ಈ ಯುದ್ಧದಲ್ಲಿ ಅರ್ಜುನ. ವ್ಯಾಸರು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ವ್ಯಾಸರು ಆ ಥರ ಬರೀತಾರೆ ಅದನ್ನ. ಅರ್ಜುನನ ಎದುರಿಸೋ ಒಬ್ಬ ಗಂಡು ಕೂಡ ನಮ್ಮ ಸೈನ್ಯದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ತಾನೆ ಸಂಜಯ. ಒಬ್ಬ ಕೂಡ ಕಾಣಿಸ್ಕೊಳ್ಳಿಲ್ಲ ಆ ಕ್ಷಣದಲ್ಲಿ. ಅಷ್ಟು ರೌದ್ರ ರೂಪ ತಾಳಿ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಅವನ ಎದುರಿಗೆ ಬಂದರು ಅಂದರೆ ಸತ್ರು ಅಂತಲೇ ಲೆಕ್ಕ ಅಂತ. ಯೋ ಹಿ ಸಮರೇ ಪಾರ್ಥಂ ಪತ್ಯುದ್ಯಾತಿ ವಿಷಾಂಪತೆ ಸಸವೈ ವಿಶಿಖೈ ತೀಕ್ಷ್ಣೈ ಪರಲೋಕಾಯ ನೀಯತೆ ಅಂತ. ಅವನ ಎದುರಿಗೆ ಬಂದು ನಿತ್ತ ಅಂದರೆ ಒಂದು ಸತ್ತ ಅಂತ ಲೆಕ್ಕ ಅನ್ನುವ ತರಹದಲ್ಲಿ ಒಂದು ಭಯಂಕರವಾದ ಯುದ್ಧ ಅರ್ಜುನ ಮಾಡ್ತಾನೆ. ನಿನ್ನೆದೊಂದು ಮಾತಿದೆಯಲ್ಲ, ನಿನ್ನೆ ರಾತ್ರಿ ಮೊದಲನೇ ದಿನದ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಹೇಳಿದ್ನಲ್ಲ, ಅರ್ಜುನ ಆ ಪ್ರಮಾಣದಲ್ಲಿ ಯುದ್ಧ ಮಾಡಿಲ್ಲ, ಭೀಮ ಮಾತ್ರ ಅಂತ ಒಂದು ಮಾತಾಡಿದ್ದಿದೆಯಲ್ಲ, ಅದು ಕೆಲಸ ಮಾಡ್ತಾ ಇದೆ ಈಗ ಅಂತ ಅರ್ಥ. ಸೈನ್ಯ ಓಡೋದಕ್ಕೆ ಆರಂಭ ಆಗಿಬಿಡತ್ತೆ ಕೌರವರದ್ದು. ಅಂದರೆ ಹಿಂದೆ ತಿರುಗಿ ಓಡೋದಕ್ಕೆ ಆರಕ್ಕಾಗತ್ತೆ. ಅವ್ರು ಓಡೋದನ್ನು ನೋಡಿ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಶಂಖನಾದ ಮಾಡ್ತಾರೆ. ಈ ಶಂಖನಾದ ಯುದ್ಧಾರಂಭಕ್ಕೆ ಮಾತ್ರ ಅಲ್ಲ, ಬಹಳ ಸಲ ಮಾಡ್ತಾರೆ ಅವರು. ಅಂದರೆ ಈ ಶಂಖನಾದ ಮತ್ತೆ ಏನು ಹೇಳುತ್ತೆ ಅಂದರೆ, ನಾವು ಗೆದ್ವಿ, ನಿಮ್ಮನ್ನು ಸೋಲಿಸ್ತಿದ್ದೀವಿ ಅನ್ನೋದನ್ನು ಹೇಳುತ್ತೆ, ಮತ್ತು ಹೆದರಿಸುತ್ತೆ ಅದು. ಹಾಗಾಗಿ ಶಂಖನಾದ ಮಾಡ್ತಾರೆ. ಇಲ್ಲಿ ಎದುರಾಳಿಗಳು ಯಾರು? ಭೀಷ್ಮನು ಇದ್ದಾನೆ, ಹೌದು, ಭೀಷ್ಮ, ದ್ರೋಣ, ದುರ್ಯೋಧನ, ಎಲ್ಲ ರಾಜರುಗಳು ಎಲ್ಲರೂ ಇದ್ದಾರೆ. ಈ ಕಡೆ ಅರ್ಜುನ ಒಬ್ಬನೇ ಅವರನ್ನು ಎದುರಿಸಿ ನಿಂತು ಬಿಡ್ತಾನೆ. ಹಾಗಾಗಿ ಓಡೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಭೀಷ್ಮ ಹೇಳ್ತಾನೆ ದ್ರೋಣರಿಗೆ. ಭೀಷ್ಮ ನಗನಗತಾ ಹೇಳ್ದಂತೆ, ಅಬ್ರವೀತ್ ಸಮರೇಶೂರಂ ಭರದ್ವಾಜಂ ಸ್ಮಯನ್ನಿವ ಅಂತ ಮುಗುಳ್ನಗೂ ಇತ್ತಂತೆ ಭೀಷ್ಮನ ಮುಖದಲ್ಲಿ. ನಗತಾ ಹೇಳ್ತಾನೆ, ಏಷ ಪಾಂಡಸುತೋ ವೀರ ಕೃಷ್ಣೇನ ಸಹಿತೋ ಬಲಿ ತಥಾ ಕರೋತಿ ಸೈನ್ಯಾನಾಂ ಯಥಾ ಕುರ್ಯಾತ್ ಧನಂಜಯ. ಇವನು ಉಳಿಸಲ್ಲ ಅಂತ, ಕೃಷ್ಣನ ಜೊತೆಗೆ ಸೇರಿದವನು ಇವನು ಉಳಿಸಲ್ಲ. ಇವನು ಯಮಸದನಕ್ಕೆ ಎಲ್ಲರನ್ನು
ಇದ್ ಮಾಡ್ತಾನೆ. ಇವತ್ತು ಗೆಲುವು ಕಷ್ಟ ಅಂತ ಹೇಳ್ತಾನೆ. ಯಮನಾಗೇನು ಕಾಲಾಂತಕ ಯಮೋಪಮಂ, ಇವನು ಏನು ಪ್ರಳಯ ಕಾಲದ ಯಮನಂತೆ ಕಾಣಿಸ್ಕೊಳ್ತಾ ಇದ್ದಾನೆ. ಇವತ್ತು ಇವನನ್ನು ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ. ನಹೇಶ ಸಮರೇಶಕ್ಯೋ ಜೇತು ಮಧ್ಯ ಕಥಂಚನ, ಯಾರಿಗೂ ಇವನನ್ನು ಸೋಲ್ಸೋದಕ್ಕಾಗೋದಿಲ್ಲ ಅಂತ. ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಸೈನ್ಯ ವಾಪಸ್ ಓಡ್ತಾ ಇದೆ. ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ತಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಓಡ್ತಾ ಇರುವ ನಮ್ಮ ಸೈನ್ಯವನ್ನು ಹಿಂದಿರುಗಿಸೋದು ಕಷ್ಟ ಇದೆ. ನಾನು ನಿವರ್ತಯಿತುಂಚಾಪಿ ಶಕ್ಯ ಎಂ ಮಹತಿ ಚಮೂಹು, ದೊಡ್ಡ ಸೈನ್ಯ ಇದೆ ನಮ್ಮದು, ಆದರೆ ಹೆದರಿ ಬಿಟ್ಟಿದ್ದಾರೆ. ಹಾಗಾಗಿ ಅವರನ್ನು ಹಿಂದಿರುಗಿ ತಂದು ಯುದ್ಧೋನ್ಮುಖರನ್ನಾಗಿಸೋದು ಕಷ್ಟ ಇದೆ ಅಂತ. ಹಾಗಾಗಿ ನಿಧಾನಕ್ಕೆ ಸಂಜೆ ಆಗ್ತಾ ಇದೆ, ನಾವು ಯುದ್ಧ ಹಿಂತಗೊಂಬೋಣ ಅಂತ. ಅಂದರೆ ಇನ್ನೊಂದು ಸ್ವಲ್ಪ ಯುದ್ಧ ಮಾಡಬಹುದು ಅನ್ನೋ ಥರ ಇರುತ್ತೆ. ಪೂರ್ಣ ಸೂರ್ಯಾಸ್ತ ಆಗಿಲ್ಲ, ಆದರೆ ಸೂರ್ಯಾಸ್ತದ ಹೊತ್ತು ಬಂದಿದೆಯಲ್ಲ, ಹಾಗಾಗಿ ನಾವು ಯುದ್ಧ ನಿಲ್ಲಿಸೋಣ ಇವತ್ತಿನದು ಅಂತ ಹೇಳಿ ಭೀಷ್ಮ ಯುದ್ಧ ನಿಲುಗಡೆಯ ಘೋಷಣೆ ಮಾಡ್ತಾನೆ. ಕರೆಕ್ಟಾದ ಶಬ್ದ ನಿಮ್ಮದು, ಅವಹಾರ ಮಥೋ ಚಕ್ರೆ ಅಂತ ಪ್ಯಾಕಪ್ ಅಂತಾನೆ. ಇಷ್ಟಾಗಿ ಎರಡನೇ ದಿನದ ಯುದ್ಧ ಹೀಗೆ ಮುಗಿಯುತ್ತೆ. ಮೊದಲನೇ ದಿನದ ಯುದ್ಧ ಮುಗಿದಾಗ ಕೌರವ ಸೈನ್ಯದ ಕೈ ಮೇಲಾಗಿತ್ತು. ಯಾಕೆಂದರೆ ಭೀಷ್ಮ ಕೊನೆಯಲ್ಲಿ ವಿಜೃಂಭಿಸಿ ಬಿಟ್ಟಿದ್ದ ಒಂದು ಹಂತ ಆದಮೇಲೆ. ಹಾಗಾಗಿ ಯುಧಿಷ್ಠಿರ ತನ್ನ ಮತ್ತೆ ಕಾಡಿಗೆ ಹೋಗ್ಬಿಡ್ತೀನಿ, ಇಷ್ಟೂ ಜನರನ್ನು ಭೀಷ್ಮಂಗೆ ಬಲಿ ಕೊಡೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಕೃಷ್ಣನ ಹತ್ರ ಹೇಳಿದ್ದು. ಆದರೆ ಎರಡನೇ ದಿವಸ ಆಗುವಾಗ ಭೀಮ ಮತ್ತು ಅರ್ಜುನ ಇಬ್ಬರೂ ಜೋರಾಗಿ ಯುದ್ಧ ಮಾಡ್ತಾರೆ. ಹಾಗಾಗಿ ಎರಡನೇ ದಿನದ ಯುದ್ಧ ಮುಗಿಯುವಾಗ ಪಾಂಡವರ ಕೈ ಮೇಲಾಗುತ್ತೆ. ಮೊದಲನೇ ದಿನದ ಯುದ್ಧದಲ್ಲಿ ಒಬ್ಬ ಉತ್ತರ ಈ ಕಡೆಯಿಂದ ಬಲಿಯಾಗಿರ್ತಾನೆ. ಬಟ್ ಈ ಒಂದು ಎರಡನೇ ದಿನದಲ್ಲಿ ಇವ್ರ ಕಡೆ ಮಹಾವೀರರು ಯಾರು ಸತ್ತಿಲ್ಲ, ಆದ್ರೆ ಆ ಕಡೆ ತುಂಬಾ ಜನ ಸತ್ತರು. ಕಳಿಂಗ ವಿಶೇಷ ಭಾನುಮಂತ, ಕಳಿಂಗದವರೇ, ಭಾನುಮಂತ, ಶ್ರುತಾಯುಷ, ಕೇತುಮಂತ, ಹಲವರು ಸತ್ತರು ಅಲ್ಲಿ. ಸೊ ಇದು ಎರಡನೇ ದಿನದ ಯುದ್ಧ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಬಟ್ ನನಗನ್ಸುತ್ತೆ ಅಂದರೆ ಸೊ ಈ ಥರ ಯುದ್ಧ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅರ್ಜುನ್ ಎದುರುಗಡೆ ಕೌರವರು ಎಲ್ಲರೂ ಇದ್ದರೂ ಕೂಡ ಇಲ್ಲಿ ಏನೋ ಒಂದು ಡಿಸಿಸಿವ್ ಅಂತ ಆಗಲ್ಲ. ಆದರೆ ಕೌರವ್ರ ಸೇನೆ ಹಿಮ್ಮೆಟ್ಟುತ್ತೆ, ಕೌರವ್ರ ಸೋಲ್ ಕಾಣ್ತಾರೆ ಅಂದರೂ ಕೂಡ ಬಟ್ ಯಾವುದೋ ಒಂದು ಪಾಯಿಂಟ್ ಬರಬೇಕು. ಆ ಪಾಯಿಂಟ್ ಬಂದಾಗಷ್ಟೇ ಯಾರೊಬ್ಬರು ಸಾಯ್ತಾರೆ. ಹೌದು ಹೌದು, ಸಾಯಿಸೋದಕ್ಕೆ ಆಗೋದಿಲ್ಲ ಸುಲಭ. ನಾವು ಸಾಯಿಸ್ಲಿಲ್ವಲ್ಲ ಅಂತ ಅನ್ಸ್ಬಿಡ್ಬೋದು, ಬಿಟ್ಟರೆ ಸಾಯಿಸೋದಕ್ಕೆ ಆಗೋದಿಲ್ಲ ಅಷ್ಟು ಸುಲಭಕ್ಕೆ. ಯಾಕೆಂದರೆ ಅವರು ಅವರ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ನಿಷ್ಣಾತರಿರ್ತಾರೆ. ತಮ್ಮ ರಕ್ಷಣೆಯನ್ನು ಅವರು ಮಾಡ್ಕೊಳ್ತಾರೆ, ಹೇಗೋ ರಕ್ಷಣೆ ಮಾಡ್ಕೊಳ್ತಾರೆ ಅವರು. ಇಲ್ಲ ಸಾರಥಿ ಜೋರಿರ್ತಾನೆ, ರಥ ಹಿಂದೆ ತಗೊಂಡು ಹೋಗ್ಬಿಡ್ತಾನೆ. ರಥ ತಿರುಗಿದ ಮೇಲೆಲ್ಲ ಬಾಣ ಬಿಡಲ್ಲ, ರಥ ತಿರುಗಿಬಿಡ್ತವ್ರದ್ದು ಆ ಕಡೆ. ಅಂದರೆ ಬೆನ್ನಿಗೆಲ್ಲ ಬಾಣ ಬಿಡೋದು ಎಲ್ಲ ಮಾಡಲ್ವಲ್ಲ. ಹಾಗಾಗಿ ಅವನು ರಕ್ಷಣೆ ಮಾಡ್ತಾನೆ, ಆ ಥರದ್ದಿರುತ್ತೆ. ಉಳಿದಂತೆ ತಮ್ಮ ರಕ್ಷಣೆಯನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ತಾರೆ. ಸಾರಥಿ, ಕುದುರೆ ಇವುಗಳೆಲ್ಲ ಸತ್ರು. ಅಂದರೆ ರಥರಕ್ಷಕರು ಅಂತೆಲ್ಲ ಇರ್ತಾರೆ ಸುತ್ತ, ಅವ್ರುಗಳೆಲ್ಲ ಕಳ್ಕೊಂಡ್ರು ತಾವು ಮಾತ್ರ ಉಳ್ಕೊಳ್ತಾರೆ. ಎಷ್ಟೋ ಸಲ ನೆಲಕ್ಕೆ ಹಾರ್ತಾರೆ ತಕ್ಷಣ, ಇಲ್ಲ ಇನ್ನೊಂದು ರಥಕ್ಕೆ ಹೋಗ್ಬಿಡ್ತಾರೆ, ಪಕ್ಕದಲ್ಲಿದ್ದ ರಥಕ್ಕೆ ಹೋಗ್ತಾರೆ. ಅಷ್ಟರೊಳಗೆ ಇನ್ಯಾರೋ ಒಬ್ಬ ಬರ್ತಾನೆ ಮುನ್ನುಗ್ಗಿ. ಅದೊಂದು ಅವ್ರದ್ದು ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತಾನೆ ಇರುತ್ತೆ. ಪ್ರತಿ ಒಬ್ಬಂದು ತಾನು ಇವನ ಜೊತೆಗೆ ಯುದ್ಧ ಮಾಡ್ತಾ ಇದ್ರೂ ಆ ಕಡೆ ಈ ಕಡೆ ತನ್ನ ಸುತ್ತ ಏನಾಗ್ತಾ ಇದೆ ಅನ್ನೋದೊಂದು ನಡೀತಾನೆ ಇರುತ್ತೆ. ಹಾಗಾಗಿ ವೀರರನ್ನು ಕೊಲ್ಲೋದು ಬಹಳ ಕಷ್ಟದ್ದು. ಯುದ್ಧದಲ್ಲಿ ಸೋಲಿಸ್ತಾರೆ, ಕೊಲ್ಲೋದು ಕಷ್ಟ. ಸೈನ್ಯ ಕಳ್ಕೊಳ್ಳುತ್ತೆ. ಸೈನ್ಯ ಎಷ್ಟೋ ಕಳೆದು ತಾನು ಸೋಲ್ತೀನಿ ಅನ್ನೋ ಹಂತ ಬಂದಾಗ ಯುದ್ಧ ವಿರಾಮ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಸಾಧಾರಣವಾಗಿ. ಹಾಗಾಗಿ ಬಹುಕಾಲ ಈ ವೀರರುಗಳು ಬದುಕ್ತಿದ್ದಿದ್ದೆ ಆ ಕಾಲಕ್ಕೆ. ಇಷ್ಟು ಯುದ್ಧಗಳನ್ನು ಮಾಡಿದ್ರು ಯುದ್ಧದಲ್ಲಿ ಮಡಿದವರ ಸಂಖ್ಯೆ ಕಡಿಮೆನೇ ಇರ್ತಾ ಇತ್ತು ಅಂತ ಹೇಳಬೇಕು. ಮಹಾಯುದ್ಧಗಳಲ್ಲಿ ಎಲ್ಲೋ ಸಾಯ್ತಾ ಇದ್ರು, ಬಿಟ್ಟರೆ ಇಲ್ಲಾಂದ್ರೆ ಉಳ್ಕೋತಾ ಇದ್ರು. ಆಮೇಲೆ ಸರ್ ಇನ್ನೊಂದು, ನಿನ್ನೆ ನಂಗೆ ಒಬ್ಬರು ಫೋನ್ ಮಾಡಿ ಕೇಳ್ತಾ ಇದ್ರು, ರಾಹುಲ್ ಗಾಂಧಿ ಮೊನ್ನೆ ಪಾರ್ಲಿಮೆಂಟಲ್ಲಿ ಚಕ್ರವ್ಯೂಹ ಅಂದರೆ ನೀವೆಲ್ಲರೂ ಚಕ್ರವ್ಯೂಹ ರಚನೆ ಮಾಡಿದಿರಿ ಅಂತ ಹೇಳಿ ಒಂದು ಚಕ್ರವ್ಯೂಹದ ಇನ್ನೊಂದು ಹೆಸರು ಪದ್ಮವ್ಯೂಹ ಅಂದರೆ ಕಮಲದ ವ್ಯೂಹ ಅಂತ ಹೇಳಿದ್ದು. ಸೊ ಅದು ನಿಜ ಸರಿನಾ? ಅದು ಚಕ್ರವ್ಯೂಹ ಮತ್ತು ಪದ್ಮವ್ಯೂಹ ಎರಡು ಒಂದೇನಾ? ಇಲ್ಲ, ಪದ್ಮವ್ಯೂಹ ಬೇರೆ ಥರ ಇರುತ್ತೆ. ಅಂದರೆ ಅದು ಹೆಸರೇ ಹೇಳುತ್ತೆ. ವ್ಯೂಹಗಳೇನೆಂದರೆ ಅದರ ಆಕಾರ ಅಂತ ಹೇಳುತ್ತೆ. ಚಕ್ರವ್ಯೂಹ ಅನ್ನೋದು ಚಕ್ರದ ಆಕಾರದಲ್ಲಿರುತ್ತೆ, ಪದ್ಮವ್ಯೂಹ ಅನ್ನೋದು ಕಮಲದ ಆಕಾರದಲ್ಲಿರುತ್ತೆ. ಒಂದು ಕಮಲದ ಹೂವು ಹೇಗಿರುತ್ತೋ ಹಾಗಿರುತ್ತೆ. ಹಾಗಾಗಿ ಎರಡು ಒಂದೇ ವ್ಯೂಹ ಅಲ್ಲ, ಅದು ಬೇರೆ ಬೇರೆ ವ್ಯೂಹಗಳು. ಅಂದರೆ ಚಕ್ರವ್ಯೂಹದ ಆ ಘಟನೆ ಹಾಗೆ ಆಗೋದು ನಿಜ. ಒಬ್ಬ ಅಭಿಮನ್ಯುವನ್ನು ಎಲ್ಲರೂ ಸೇರಿ ಸಿಲುಕಿಸ್ತಾರೆ ಅನ್ನೋ ಅಂಶ ನಿಜ. ಅವನು ಒಳಗೆ ಸೇರ್ಕೊಂಡ್ಬಿಡ್ತಾನೆ, ಇವರು ಸುತ್ತುವರೆದು ಬಿಡ್ತಾರೆ ಅನ್ನೋ ಥರ ಆಗತ್ತೆ ಅಂತ. ಓಕೆ, ನನಗೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ, ನಾವು ಅಂದರೆ ನಮ್ಮ ರಾಜಕಾರಣಿಗಳಲ್ಲೂ ಕೂಡ ಅಥವಾ ನಮ್ಮ ಜನಸಾಮಾನ್ಯರಲ್ಲಿ ನಮ್ಮಂಥ ನಾವು ಕೂಡ ಅಂದರೆ ನಾವು ಆ ಕ್ಯಾರೆಕ್ಟರ್ನ ಹುಡುಕ್ತಾನೆ ಇರ್ತೀವಿ. ಇವನು ಭೀಷ್ಮನ್ ಥರ ಇದ್ದಾನೆ, ಇವನು ಕರ್ಣನ್ ಥರ ಇದ್ದಾನೆ. ಈಗಲೂ
ಅಲ್ವಾ, ಎಷ್ಟೋ ಜನ ಅದನ್ನ ಮಾಡ್ತಿರ್ತಾರೆ. ಹೌದು. ಸೊ ಭೀಷ್ಮ ಅಂದ್ರೆ ಈಗ ಅಡ್ವಾಣಿ ಭೀಷ್ಮ, ನರೇಂದ್ರ ಮೋದಿ ಅಂದ್ರೆ ಅರ್ಜುನ. ಹೌದು. ಓಕೆ, ಈ ತರ ಏನೋ ಒಂದು, ರಾಹುಲ್ ಗಾಂಧಿ ಅಂದ್ರೆ ಇನ್ನೊಂದು ಕ್ಯಾರೆಕ್ಟರು. ಹೌದು. ಸೊ ಈ ತರದ್ದು ಅಂದ್ರೆ ಅದು ಹೆಂಗೆ ನಮ್ಮ ಸೈಕಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ. ಅದು ಹೌದು. ಈ ರಾಮಾಯಣ ಮತ್ತು ಮಹಾಭಾರತ ಇದೆಯಲ್ಲ, ಅದರ ಬಗ್ಗೆ ಒಪಿನಿಯನ್ಗಳು ಏನು ಬೇಕಿದ್ರೂ ಇರಲಿ, ಭಾರತೀಯರಿಗೆ ಮಾತ್ರ ಅದು ಬಹಳ ಅಂದರೆ ಬೈ ಬರ್ತ್ ಬಂದುಬಿಡುತ್ತೆ. ಅದು ಇಂಜೆಕ್ಟ್ ಅಂದರೆ ಹುಟ್ಟುವಾಗಲೇ ಒಳಗಡೆ ಇದ್ದುಬಿಡತ್ತೆ ಅದು ಅನ್ನೋ ಥರ. ಅಂದರೆ ಆ ಕಥೆಗಳನ್ನು ಯಾರೋ ಹೇಳ್ತಾರೋ ಕೇಳ್ತಾರೋ ಅನ್ನೋ ಥರ ಅಲ್ಲ ಅಂತ. ನಮಗೆ ಎಷ್ಟೋ ಸಲ ಈ ತಲೆಮಾರುಗಳಿಗೆ ಅದು ತಲುಪಿದೆಯಾ ಇಲ್ವಾ ಅಂತ ಒಂದು ಅನುಮಾನ ಇರುತ್ತಲ್ಲ. ಈಗ ರಾಹುಲ್ ಗಾಂಧಿ ಅವರಿಗೆಲ್ಲ ಇದು ತಲುಪಿದೆಯಾ ಇಲ್ವಾ ಅಂತ ಒಂದು ಅನುಮಾನ ಖಂಡಿತ ಬರುತ್ತೆ. ಯಾಕೆಂದರೆ ವಿದೇಶಗಳಲ್ಲಿ ಓದ್ಕೊಂಡ್ಬಂದಿದ್ದಾರೆ, ಯಾರು ಹೇಳಿರೋದಕ್ಕೆ ಸಾಧ್ಯ, ಎಲ್ಲಿ ಕೇಳಿರೋದಕ್ಕೆ ಸಾಧ್ಯ, ಅವ್ರು ಇನ್ನೇನೋ ಮಾಡ್ಕೊಂಡಿರ್ತಾರಲ್ಲ ಅಂತ ಅಂದರೆ ಅದು ಯಾವುದೋ ಮೂಲಕ ಅವ್ರಿಗೆ ಹೋಗಿರುತ್ತೆ, ಯಾವುದೋ ಮೂಲಕ ಹೋಗಿರುತ್ತೆ. ಆಮೇಲೆ ಇನ್ನೊಂದು, ನಮ್ಮ ರಾಜಕಾರಣಿಗಳ ಬಗ್ಗೆ ನಮಗೆ ಒಂದು ಬಹಳ ಲಘುವಾದ ಭಾವನೆ ಇದೆಯಲ್ಲ, ಅಷ್ಟು ಹಗುರವಾಗಿ ಭಾವಿಸುವಷ್ಟು ನಮ್ಮ ರಾಜಕಾರಣಿಗಳಿರೋದಿಲ್ಲ. ನಾವು ಅವರನ್ನು ಟ್ರೋಲ್ ಮಾಡ್ಕೊಂಡು ಓಡಾಡೋದು, ಇವನು ಏನೇನೋ ಮಾಡ್ಕೊಂಡು ಹೋಗ್ತೀವಿ, ಎಲ್ಲರನ್ನೂ ಮಾಡ್ಕೊಳ್ತಾ ಇರ್ತಾರಲ್ಲ. ಆ ಮಟ್ಟಕ್ಕೆ ಹೋಗುವ ಯಾವುದೇ ರಾಜಕಾರಣಿಯೋ ಅಷ್ಟು ಹಗುರವಾಗಿ ಇರೋದಿಲ್ಲ. ಅವರಿಗೆ ಒಂದು ಓದುವಿಕೆನೋ ಒಂದು ಕೇಳುವಿಕೆನೋ ಏನೋ ಒಂದು ಇದ್ದೇ ಇರುತ್ತೆ. ಮತ್ತು ಅವರ ಗ್ರಹಿಕೆ ತುಂಬ ಜೋರಾಗಿರುತ್ತೆ ಸರ್. ಅದು ನಾವು ಈ ಮಹಾಭಾರತ ಯುದ್ಧದಲ್ಲಿ ಗಮನಿಸಿದ್ರು, ಇಲ್ಲಿ ಗಮನಿಸಿದ್ರು, ಆ ಆಳುವ ಸ್ಥಾನದವರೆಗೆ ಹೋಗಿ ತಲುಪಿರ್ತಾನಲ್ಲ, ಆಕಸ್ಮಿಕವಾಗಿ ಯಾರೋ ಒಂದು ದಿವಸ ಹೋಗಿಬಿಟ್ರೆ ಅದು ಬೇರೆ. ಉಳಿದಂತೆ ಅವರು ಗ್ರಹಿಕೆ ಅಂತ ಇದೆಯಲ್ಲ, ಅವ್ರ ಕಣ್ಣು ಕಿವಿ ಇದೆಲ್ಲ ಭಾಳ ಶಾರ್ಪ್ ಇರುತ್ತೆ ಸಾಮಾನ್ಯರಿಗಿಂತಲೂ. ಹಾಗಾಗಿ ಅವರಿಗೆ ಸಾಮಾನ್ಯ ಮನುಷ್ಯರಿಗೆ ಬೇಕಾಗುವಷ್ಟು ಬೇಕಾಗೋದಿಲ್ಲ, ಇದನ್ನೆಲ್ಲ ಭಾಳ ಬೇಗ ಗ್ರಹಿಸಿರ್ತಾರೆ ಅವರು. ಕರೆಕ್ಟ್. ಸೊ ಹಾಗೆ ಅಂದರೆ ಕರ್ನಾಟಕ ರಾಜಕಾರಣದಲ್ಲಿ ಕೂಡ ಯಾವುದಾವುದೋ ವ್ಯಕ್ತಿ ಯಾವುದಾವುದೋ ಟೈಮಲ್ಲಿ ಧೃತರಾಷ್ಟ್ರ ಕಾಣಿಸ್ತಾನೆ, ಭೀಷ್ಮನ ಕಾಣಿಸ್ತಾನೆ, ಅರ್ಜುನ ಕಾಣಿಸ್ತಾನೆ. ಸೊ ಹಾಗೆ ನಾವು ನೋಡ್ತಾನೆ ಬಂದಿದ್ವಿ. ಸೊ ಸರ್ ಹೇಳ್ದಂಗೆ ಅದು ನಮ್ಮ ಒಳಗಡೆನೆ ಸೇರಿಕೊಂಡಿದೆ. ನಮ್ಮ ಒಳಗಡೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಹೇಳಿದರೆ ಸಾಕು, ಫುಲ್ ಅರ್ಥ ಆಗುತ್ತೆ. ಹೌದು. ಫುಲ್ ಅದು ನಮಗೆ ಡೀಟೇಲ್ಡಾಗಿ ಹೇಳ್ಬೇಕು. ಈಗ ನಾವು ಗ್ರೀಸ್ನ ಮಹಾಕಾವ್ಯಗಳು ಒಡಿಸಿ ಮತ್ತು ಈಲಿಯಡ್, ಅದು ನಾನು ಓದಿದ್ದೀನಿ ನನ್ನ ಇಂಗ್ಲೀಷ್ ಲಿಟ್ರೇಚರ್ ಓದಬೇಕಾದ್ರೆ. ಬಟ್ ಅದು ನಮ್ಮ ಒಳಗಡೆ ಇಳಿಯಲ್ಲ, ಯಾಕಂದ್ರೆ ಅದು ನಾನು ಅಲ್ಲಿ ಬೆಳೆದಿಲ್ಲ. ಅದೇ ಮಹಾಭಾರತನ ಅದು ಬೇಗ ನಮ್ಮ ಒಳಗಡೆ ಅದು ಹೋಗ್ಬಿಡುತ್ತೆ. ಸೊ ಅದು ನೀವು ಹೇಳಿದಾಗ ಅದು ಇಳಿಯಲ್ಲ. ನಾನು ಗ್ರೀಕ್ ಪುರಾಣಗಳನ್ನು ಸುಮಾರು ಇವರುಗಳನ್ನು ಓದಿ, ಅಂದರೆ ಸಂಪೂರ್ಣ ಗ್ರೀಕ್ ಪುರಾಣಗಳನ್ನು ಓದಿಲ್ಲ, ಆದರೆ ಈ ಹೆಸರುವಾಸಿ ಇರೋರದ್ದು ಮೇಲ್ಮೇಲಿನ ಕಥೆಗಳನ್ನೆಲ್ಲ ಓದ್ಕೊಂಡಿದ್ದೀನಿ, ಆ ಥರದ್ದು. ಆದರೆ ಅವೆಲ್ಲ ಒಂಥರ ಎಲ್ಲೋ ಒಂದು ಚೂರ್ಪಾರು ಇದೆ ಅನ್ನೋದು ಬಿಟ್ಟರೆ, ಒಂದು ಸ್ಪಷ್ಟವಾಗಿ ನಮಗೆ ಇದು ಹಿಂಗೊಂದು ಅಂತ ಅನ್ಸತ್ತಲ್ಲ ಇದನ್ನು ಓದಿದಾಗ, ಅದು ಹಂಗೆ ಅನ್ಸೋದಿಲ್ಲ, ಅದೇನೋ ಒಂದು ಗೊಂದಲದಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗೆ ಮಹಾಕಾವ್ಯಗಳು ಎಲ್ಲ ಕಡೆ ಇವೆ, ಅಂದರೆ ಮಹಾಭಾರತ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಕಡೆಗಳೆಲ್ಲ ಕೆಲವೊಂದು ಕಡೆಗಳಿದೆ. ಸೊ ಮಹಾಭಾರತ ರಹಸ್ಯಗಳಲ್ಲಿ 2ನೇ ದಿನದ ಯುದ್ಧವನ್ನು ಪೂರ್ಣಗೊಳಿಸಿದ್ವಿ. 3ನೇ ದಿನದ ಯುದ್ಧ ಏನಾಗುತ್ತೆ ಅನ್ನೋದು ನೋಡೋಣ ಅಂತ ಹೇಳ್ತಾ, ಸೊ ಈ ಯುದ್ಧವನ್ನು ನಮಗೆ ತಿಳಿಸ್ತಿರುವಂಥ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಪ್ರಶ್ನೆಗಳು ಅನುಮಾನಗಳು ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಅದು ಫ್ರೀ ಆಗಿರುತ್ತೆ. ಆಮೇಲೆ ನೀವು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೋಡ್ತಾರೆ ಗರುಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ನಮ್ಮ ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರೂಜಿ.